ಮಾಡಿ ಅಂತ. ನಾನ್ ರೋಸ್ ವಾಟರ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಕ್ಲಾಸಾಗ ಹುಚ್ಚಿದ ಪರಮಾವಧಿ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು. ಮುಲ್ಟಾನ್ ಮಿಟ್ಟಿ ಸಿಗ್ಲಿಲ್ಲ. ರೋಸ್ ವಾಟರ್ ಅಲ್ಲಿ ಹುತ್ತಿನ ಮಣ್ಣು ಕಲಿಸ್ದೆ. ಏನು ಒಳ್ಳೆ ಫೈನ್ ಪೇಸ್ಟ್ ಗೊತ್ತಾ, ಎಲ್ಲೋ ಯೂಟ್ಯೂಬ್ ಅಲ್ಲಿ ನೋಡ್ದೆ. ಹುತ್ತಿನ ಮಣ್ಣಲ್ಲಿ ರೋಸ್ ವಾಟರ್ ಕಲಸಿ ಮುಖಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಬ್ಲೀಚಿಂಗ್ ಒಳ್ಳೆ ಶೈನ್ ಆಗುತ್ತೆ ಅಂತ ಅವ್ರು ಯಾರೋ ಪೂಜೆ ಮಾಡಿ ಕೊಟ್ರೆ ಹೈ ಕ್ಲಾಸ್ ಆಗಿ ಪ್ಯಾಕಿಂಗ್ ಮಾಡ್ಕೊಂಡು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಮೇಕಪ್ ಮಾಡಿಸ್ಕೊಂಡೆ. ಅವ್ರು ಬಂದ್ರು ಡ್ಯಾನ್ಸ್ಗೆ. ಮಾಡಿದ್ರ ಪೂಜೆ ಹುತ್ತಿಂದು? ಅಯ್ಯೋ ಇಲ್ಲ, ಮುಖಕ್ಕಾಯ್ತು. ಇನ್ನೆಲ್ಲಾದ್ರೂ ಸಿಕ್ಕಿದ್ರೆ ತಂದ್ಕೊಡಿ, ಇನ್ನೊಂದಷ್ಟು ಅಂದೆ. ನಾನಿವಾಗ ಪೂಜೆ ಮಾಡಿ ಅಂತ ತಂದ್ಕೊಟ್ರೆ, ಅಲ್ಲ ನಾನೇ ನಿಮ್ಮನ್ ಕೇಳದ್ನ ನನಗ್ ಮಕ್ಕಳಾಗ್ಬೇಕು ಅಂತ. ನೀವ್ ನಿಮ್ಮ ಆರೋಗ್ಯಕ್ಕೆ ಪಾಪ ತಂದ್ಕೊಟ್ಟಿದೀರ. ನಾ ಹೆಂಗೋ ಬಳಸ್ಕೊತೀನಿ ಬಿಡಿ, ನಿಮ್ಗೆ ಯಾಕ ಪೂಜೆ ಮಾಡಿ ಬಳಸ್ಕೊಂಡು ಮುಖಕ್ಕೆ ಹಚ್ಕೊಂಡ್ ಬಳಸ್ಕೊಂಡು ಹೆಂಗೋ ಆಯ್ತು ಬಿಡಿ, ಇನ್ನೊಂದ್ಸಲ ಸಿಕ್ಕಿದ್ರೆ ತಂದ್ಕೊಡಿ ಅಂತ. ಆತರ ಇನ್ ತಿರ್ಗು ನೋಡಲ್ಲ ನಿನ್ ಕಡೆ. ಹೆಂಗ ಅಮ್ಮ ಇತ್ತೀಚನ್ನ ಒಂದ್ ಕಡೆಗೂ ತಿಂದ್ಬಾಕ್ರಲ್ಲ ಅವ. ನಿಮ್ಮ ಅಮ್ಮ ನಾನು ಒಂದೇ ತರ ಥಿಂಕ್ ಮಾಡೋದು. ಹೋಗ್ಲಿ, ಸುಳ್ಳಾದ್ರೂ ಹೇಳ್ಬಾರ್ದ ಹೂ ಮಾಡ್ದೆ ಅಂತ. ಅಮ್ಮ ಹಾವಿನ ವಿಚಾರದಲ್ಲೆಲ್ಲ ಆಟ ಆಡ್ಬಾರ್ದು. ಹುತ್ತಿನ ಮಣ್ಣು ಸುಳ್ಳು ಹೇಳ್ಬಿಟ್ಟೆ ಎಲ್ಲ ನಂಗ್ ಕಾಣಿಸ್ಬಿಟ್ರೆ ಹಾವು, ನಂಗ ಅದು ಭಯ. ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟೆ ಮುಖಕ್ಕೆ ಅಂತ ಹೇಳ್ಬಿಟ್ಟೆ ಇರೋ ವಿಚಾರ. ನಿನಗ್ ಅಲ್ಲಿ ನೋಡಿದ್ರೆ ಹಾರ್ತಿರ್ತೀಯ ದೆವ್ವ ನೋಡ್ದಂಗೆ, ಇನ್ನು ಹಾವನ್ ನೋಡಿದ್ರೆ ಅಷ್ಟೇ ಡೈರೆಕ್ಟ್ ಆಸ್ಪತ್ರೆಗೆ ಸೇರಿಸ್ಬೇಕು. ಇಲ್ಲ, ವೈಕುಂಠ ಪ್ರಾಪ್ತಿ ಡೈರೆಕ್ಟ್. ಗರುಡಾಳ್ವಾರ್ ಬದ್ಲು ಆದಿಶೇಷು ಒಂದ್ ಅಳಚ್ಕಪ್ಪ. ವಿಶಾಖ ಚೆನ್ನಾಗಿ ಹೇಳ್ತಾರ ಅವ್ರ ಉಪನ್ಯಾಸದಲ್ಲಿ. இந்த ஆண்டாளுக்கு பல்லிய பார்த்தாலே பயம், வரமாப்புள்ளியோ பாம்பு மேல படுக்கிறானாடி, பாம்பு மேல இருக்கட்டுடி, ಇವಳக்கு ஒரு படி ஏறினா பயம், அவன் தான் ಗರುಡನ್ ಮೇಲೆ ಪರಕರಾನ ಅಂತ. ಒಟ್ನಲ್ಲಿ ಒಂಥರ ಅದು ಅವಾಗ ನೆನೆಸ್ಕೊಂಡಾಗ ನೆನಪು ಮಾಡ್ಕೊಂಡಾಗ ನಗು ಬರುತ್ತೆ. ಪಾಪ ಭಕ್ತಿ ಪೂರ್ವಕವಾಗಿ ತಂದಿದ್ದನ್ನ ಮುಖಕ್ ಪ್ಯಾಕ್ ಮಾಡ್ಕೊಂಡಲ್ಲ ನಾನು ಅಂತ. ಒಬ್ರಿಗದು ಭಕ್ತಿ. ಅಟ್ಲೀಸ್ಟ್ ಒಂದ್ ಪಿಂಚರು ಇರ್ಬಾರ್ದ ಪೂಜೆಗೆ? ನಂಗೇನು ಅನ್ನಿಸ್ಲೇ ಇಲ್ಲ ಅದು, ಯಾಕಂದ್ರೆ ನಮ್ಮ ಮನೆಯಲ್ಲ ಅದ್ ರೂಢಿನೇ ಬಂದಿಲ್ವಲ್ಲ. ಅದ್ ಇಡ್ಬೇಕು ಪೂಜೆ ಮಾಡ್ಬೇಕು ಅನ್ಕೊಂಡೆಲ್ಲ. ಅದಕ್ಕೆ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡ್ಕೊಂಡೆ. ಏನ್ ತಂಪಾಗಿತ್ತು ಗೊತ್ತಾ, ಘಮ 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 ಅಂತ ಮಣ್ಣಿನ ಸ್ಮೆಲ್ ಬೇರೆ. ಒಂಚೂರು ಹಿಂಗ್ ತಿಂದೆ, ತುಟಿಗೆಲ್ಲ ಮೆತ್ತಿತ್ತು. ಅಯ್ಯೋ ನನ್ನ ಹಾಕಿರ್ದ ಸಾಡಕ್ ಅಂತ. ಆಮೇಲೆ ನೀವಚ್ಚು ಮೆತ್ಕೊಂಡ್ಪಾರೆ, ಏನಕ್ಕತ್ತದ ಬಾಣ ಅಂದೆ, ಚಾಣಪಲ್ ಹತ್ತಗಳ ಮೆತ್ಕೊಂಡು ಅಂತ ನಮ್ಮಮ್ಮ ಬೇರೆ. ಹೈ ಕ್ಲಾಸ್ ಆಗಿ ಮುಖಕ್ ಪ್ಯಾಕಿಂಗ್ ಆಯ್ತು. ಎಲ್ಲಾದ್ರೂ ಹುತ್ತಿನ ಮಣ್ಣು ಸಿಕ್ಕಿದ್ರೆ ಪ್ಯಾಕ್ ಮಾಡ್ಕೊಳೋದ್ ಮರಿಬೇಡಿ ಮುಖಕ್ಕೆ. ತುಂಬಾ ಚೆನ್ನಾಗಾಗತ್ತೆ, ಸಾಫ್ಟ್ ಆಗುತ್ತೆ. ಪೂಜೆ ನಂಗೆ ಗೊತ್ತಿಲ್ಲ, ನಿಮ್ ಇಷ್ಟ, ನಾನದೆಲ್ಲ ಮಾಡಲ್ಲ. ಆದ್ರೆ ಪ್ಯಾಕಿಂಗ್ ಆದ್ರೂ ಬಿಡ್ಬೇಡಿ. ಅಟ್ಲೀಸ್ಟ್ ಪೂಜೆ ಮಾಡಿದ್ಮೇಲೆ ಪ್ಯಾಕಿಂಗ್ ಮಾಡ್ಕೊಳ್ಳಿ, ಅವಾಗ ಯುಟಿಲೈಸ್ ಆಗುತ್ತೆ. ತುಂಬಾ ಸ್ಕಿನ್ ಡಿಸೀಸ್ ಎಲ್ಲ ಹೋಗುತ್ತಂತೆ. ಅದೇನೋ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಪ್ರತಿ ತಿಂಗಳು ಬರುತ್ತೆ. ಅದ್ ಯಾವ ತರ ಇರುತ್ತೋ ಗೊತ್ತಿಲ್ಲ. ನಾನು ಆ ಮಣ್ಣನ್ನೆಲ್ಲ ತುಳಸಿ ಗಿಡಕ್ಕೆ ಹಾಕ್ತೀನಿ ಪ್ರತಿ ಪ್ಯಾಕಿಂಗ್ ಯೂಸ್ ಆಗುತ್ತೆ. ಪ್ರತಿ ತಿಂಗಳು ಬರುತ್ತೆ ನಮ್ಮ ಮನೆಗೆ. ನಾನು ಇಟ್ಕೊಂಡಿರ್ತೀನಿ, ಏನಕ್ಕಾರ ಯಾರಿಗಾರ ಬೇಕಾದ್ರೆ ಕೇಳಿ ಕೊಡೋಣ, ಏನಾರ ಔಷಧಿ ನಿಮ್ ಮನೆ ಕರಿತಾ ಇದ್ದಿಲ್ಲ, ಬರ್ತಾರೀಗ. ಬರ್ತೀನಿ, ಖಂಡಿತ ಬರ್ತೀನಿ. ಇನ್ಮೇಲೆ ಹಂಗೆ ಇಡ್ತೀನಿ. ಇಷ್ಟ ದಿವಸ ಇಷ್ಟಿತ್ತು, ತುಂಬಾ ಇತ್ತು ಎಲ್ಲ. ಇಷ್ಟಿಷ್ಟೇ ಬರೋದು, ಇಷ್ಟಿಷ್ಟೇ ಮಮ್ಮ. ಚಿಕ್ಕ ಪ್ಯಾಕೆಟ್ ಅಲ್ಲಿ ಕಳಿಸ್ತಾರೆ ಪ್ರತಿ ತಿಂಗಳು. ಚೂರು ಅಕ್ಷತೆ, ಚೂರು ಸಕ್ಕರೆ, ಇದು ಮಣ್ಣು, ಇಷ್ಟು ಪ್ರತಿ ತಿಂಗಳು ಬರುತ್ತೆ. ಇಷ್ಟಿಷ್ಟೇ ಬರುತ್ತೆ ಸುಬ್ರಹ್ಮಣ್ಯ ಕೊಯ್ಲಿಂದ. ಅನ್ಯಾಯ ಮಾಡಿದ್ರಲ್ಲ ಅಂತಿದಾರ ಮಾಮ. ಅದಕ್ಕೋಸ್ಕರ ನಾನು ಯಾರ ಪಾಪ ಕೇಳಿದ್ರೆ ಏನಾರ ಆದಾಗ ಅದನ್ನ ಹಚ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಹಂಗಾಗಿ ಇನ್ನೊಂದ್ಸಲ ಇಷ್ಟಿತ್ತು, ಎಲ್ಲ ಒಂದ್ ಕವರ್ಗೆ ಹಾಕ್ತೆ, ಫುಲ್ ಇತ್ತು, ಎಲ್ಲ ಗಿಡಗಳಿಗೆ ಹಾಕ್ತೆ. ಕೊಡ್ತಾ ಇತ್ತು ಮೊದ್ಲು ಒಂದ್ ಚಕ್ಕೆ ತರ, ಅದನ್ನು ಸ್ಕಿನ್ ಕಾಯಿಲೆ ವಾಸಿ ಅಂತ ಅದನ್ನ ತೇದ್ ಬಿಟ್ಟು ಹಚ್ಕೊಂಡ್ರೆ ಅಂತ ಇದ್ರು. ಶೈಲಾ ಆಂಟಿ, ಮುಂದೆ ಎಲ್ಲ ದಯವಿಟ್ಟು ಶೇಖರಣೆ ಮಾಡಿಡಿ. ನಾ ತಗೋತೀನಿ ನಿಮ್ ಹತ್ರ ಅದನ್ನ, ಆಯ್ತಾ? ಆಮೇಲೆ ನನ್ ರೋಸ್ ವಾಟರ್ ಇದೆ ನಮ್ಮ ಮನೆಯಲ್ಲಿ, ನಾ ಕಲಸ್ಕೊಂಡ್ ಪ್ಯಾಕಿಂಗ್ ಮಾಡ್ಕೊತೀನಿ. ಆಯ್ತು, ಇನ್ಮೇಲೆ ಇಟ್ಟಿರ್ತೀವಿ. ಪ್ರತಿ ತಿಂಗಳು ಬರುತ್ತೆ.
ಇಷ್ಟಿಷ್ಟೇ ಚೂರೆ ಇಲ್ಲೇ ಇದೆ ಇಷ್ಟಿಷ್ಟೇ ನಾ ಇರೋದು. ಬಾರಿ ಮುತುವರ್ಜಿ ಮುಖದಕ್ ಮಾಡ್ಕೊಳಕ್ಕೆ ಯಾವ ಹೆಂಗಸರಿಗೂ ಕಡಿಮೆ ಇಲ್ಲ. ನಮ್ಮಮ್ಮ ತಲೆ ಹೊಡ್ಕೋತಾರೆ. இந்த ಮುಂಡೆ ಹುಚ್ಚು ಅನ್ನೇ ಕೂಡಂದ ಉನಕ್ 44 ವರ್ಷ ಅನ್ನಾಳು ಇನ್ನೂ ಹುಟ್ಟಿಲ್ಲ ಅಂದೆ ಮುಖದಕ್ ಪ್ಯಾಕ ಪಣ್ಕ್ಯರ್ದು ಅಂತ ತುಂಬಾ ಮಾಡ್ಕೋತೀನಿ ನಾನು. ಇಷ್ಟೇ ಬರೋದು ಮಾಮ. ನನ್ಗೆ ನೋಡಿ ಇಲ್ಲಿ ಇಷ್ಟೇ ಅಯ್ಯೋ ಇಷ್ಟೇನಾ? ಬೇಕಾದಷ್ಟು ಅದು ಇಷ್ಟ ಆದ್ರೆ ಎಷ್ಟಾಗುತ್ತೆ? ಇಷ್ಟ್ ನಂಗೆ ಇಷ್ಟ್ 4 ಬರುತ್ತೆ. ಸಲ ಪ್ಯಾಕಿಂಗ್ ಆಗುತ್ತೆ ಮುಖಕ್ಕೆ. ಪ್ರತಿ ತಿಂಗಳು ಬರುತ್ತೆ ಅದು ಏನೋ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಮೌಂಟ್ ನೀವೇ ಮಾಡ್ಕೊಳ್ಳಿ. ನಿಮಗ್ ಗೊತ್ತಿರ್ಲಿಲ್ವೇನೋ ಪ್ಯಾಕಿಂಗ್ ಮಾಡ್ಕೊಳ್ಳೋದು? ನೀವೇ ಮಾಡ್ಕೊಂಡ್ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಸ್ಕಿನ್ ಒಳ್ಳೆ ಗ್ಲೋ ಆಗುತ್ತೆ. ಆ ದೇವ್ರದೆಲ್ಲ ಹಂಗೆಲ್ಲ ಯೂಸ್ ಮಾಡ್ಬಾರ್ದು ಅಂತ ನಂಗೆ ಭಯ ಮಾಮ. ಮುಖಕ್ ತಾನೇ ಹಚ್ಕೊಳ್ಳೋದು, ಇನ್ನೆಲ್ಲಾದ್ರೂ ಹಚ್ಕೋತೀವ? ಅದೇನ್ ಯೂಸ್ ಮಾಡಿದ್ರೆ ಏನೋ ಅದು ಒಂದ್ ಪಾರ್ಟ್ ಅಲ್ವಾ? ಹ್ಮ್ ಏನಾದ್ರು ಯಾವ ಅಪರಾಧನು? ಇನ್ಫ್ಯಾಕ್ಟ್ ಹಾವು ಮುತ್ ಕಟ್ಟೋದು ಇಲ್ಲ. ಅಲ್ಲ ನೀವ್ ಹಚ್ಕೊಂಡಿದ್ರಲ್ಲ, ನಿಮ್ಗೇನು ಕೆಟ್ಟದಾಗಿಲ್ವಲ್ಲ ಅಂದೆ. ಅದೇ ನಂಗೆ ಒಟ್ಟು ಗೊತ್ತಿಲ್ಲ ಇದುವರೆಗೂ. ನಾನ್ ಏನಕ್ಕೂ ಅದನ್ನ ಯೂಸ್ ಮಾಡಿಲ್ಲ. ನಾನು ಬರೀ ತುಳಸಿ ಗಿಡಕ್ಕೆ ಮಾತ್ರ ಹಾಕಿದ್ದೀನಿ. ಯಾರ್ಯಾರಿಗೋ ಸ್ವಲ್ಪ ಏನೋ ಪ್ರಾಬ್ಲಮ್ ಆದಾಗ ಒಂಚೂರು ನೀರಿಗೆ ಕದ್ರಕೊಂಡು ಕುಡೀರಿ ಅಂತ ಕೊಟ್ಟಿದ್ದೀನಿ. ಏನಕ್ಕೋ ಹಚ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಹಿಂಗೇನ್ ಬರುತ್ತೆ ಪ್ರತಿ ತಿಂಗಳು ಕುಕ್ಕೆಯಿಂದ? ದೇವಸ್ಥಾನದಲ್ಲಿ ರಾಮನಾಥ್ಪುರದಲ್ಲಿ ಸುಬ್ರಹ್ಮಣ್ಯ ಕೋಯಿಲಿಗೆ ಅದೇನೋ ಪೊಡವಟ್ಟು ಏನೋ ಕಟ್ಟಿದಾರೆ ಅಮೌಂಟ್. ವರ್ಷಕ್ಕೊಂದ್ಸಲ ಕಟ್ತಾರೆ. ನಮ್ಮ ಮಗನು ಸೊಸೆನು ಅದು ಪ್ರತಿ ವರ್ಷ ನಮ್ಗೆ ಪ್ರತಿ ತಿಂಗಳು ಬರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದೆ, ಎಷ್ಟು ವರ್ಷ ಸೇರ್ತಿಡಿ. ಷಷ್ಠಿ ದಿನ ಬರತ್ತೆ. ಷಷ್ಠಿ ದಿನ ಪೂಜೆ ಮಾಡ್ಬಿಟ್ಟು ಅದನ್ನ ಕಳಿಸ್ತಾರೆ ನಿಮ್ಗೆ. ಅದೇ ಪ್ರತಿ ತಿಂಗಳು ಕಳಿಸ್ತಾರೆ. ಅದು ಅಲ್ಲೂ ನಮ್ಗೆ ಈಗ ಸುಮಾರು 7-8 ವರ್ಷದಿಂದ ಬರ್ತಾ ಇದೆ. ಸರಿ, ಅಲ್ಲಿ ಮತ್ತೆ ಪೂಜೆ ಮಾಡಿದ್ಮೇಲೆ ಇನ್ನೇನ್ ನಾವಲ್ಲಿ ಮಾಡೋದು? ಮುಖಕ್ಕೆ ಹಚ್ಕೊಂಡ್ರೆ ಆಯ್ತು ಮಹಾಪ್ರಸಾದ ಅಂದ್ಬಿಟ್ಟು ಕಣ್ಣಿಗೆ ಹೊತ್ಕೊಂಡ್ ಮುಖಕ್ಕೆ ಪ್ಯಾಕ್ ಮಾಡ್ಕೊಂಡ್ರೆ ಮುಗೀತಷ್ಟೇ. ಹೆದರಿಕೆ ಬೇಕಿಲ್ಲ ಭಗವಂತನ ವಿಚಾರದಲ್ಲಿ. ನಾನ್ ಹೇಳೋದು ಆ ಹುಡುಗಾಟಿಗೆ ಬೇಕಿಲ್ಲ, ಅದೇ ಸಮಯದಲ್ಲಿ ಹೆದರಿಕೆನೂ ಬೇಕಿಲ್ಲ. ಆ ಸಕ್ಕರೆನ ಹಾಕ್ಕೊಬಿಡ್ತೀನಿ. ಏನಕ್ಕೆ ಸ್ವೀಟಿಗೆ ಯೂಸ್ ಮಾಡ್ತೀನಿ. ಅಕ್ಷತೆನ ನಮ್ಮ ಮೊಮ್ಮಕ್ಳಿಗೆ ಕೊಡ್ತೀನಿ. ಮಣ್ಣನ್ನ ಇದಕ್ಕೆ ಹಾಕ್ತೀನಿ. ಹಂಗ್ ಮಾಡ್ತಾ ಇದೀನಿ. ಇನ್ಮೇಲಿಂದ ಆ ಮಣ್ಣನ್ ನನಗಿಡಿ. ಆಯ್ತು ಇಟ್ಟಿರ್ತೀನಿ. ಮೊಮ್ಮಕ್ಕಳನ್ನ ನಾನು ಒಬ್ಬ, ಅವ್ರಿಗೆ ಅಕ್ಷತೆ ಹಾಕಿ ನನಗ್ ಮಣ್ಣು ಹಾಕಿ. ಆಯ್ತಾ? ಹಂಗೆಲ್ಲ ಮಾತಾಡ್ಬಾರ್ದು. ಕೊಡ್ತೀನಿ ಅಷ್ಟೇ, ಇಟ್ಟಿರ್ತೀನಿ. ಅಕ್ಷತೆ ಹಾಕಿ ಮಣ್ಣು ಹಾಕಿ, ನೋ ಪ್ರಾಬ್ಲಮ್. ಎಲ್ಲ ನಮ್ಮ ದೇಹನೇ ಮೃತ ಮಣ್ಣು ಅಲ್ವಾ? ಮೃಣ್ಮಯಂ ಅಂತ ಹೇಳೋದದೇ. ಜಗತ್ತಲ್ಲಿ ಮಣ್ಣಿಗೆ ಒಂದಿಗೆ ಗಂಧ ಅನ್ನೋ ಒಂದು ತನ್ಮಯತೆ ಇರೋದು. ಆ ವಾಸನಾ ಗ್ರಹಣ ನಮ್ಮಲ್ಲಿ ಇರೋದೇ ಗಂಧ. ಭೂಮಿಯ ತನ್ಮಯತೆ ಗಂಧ. ತುಂಬಾ ಒಳ್ಳೇದು ಮಣ್ಣು. ಇನ್ಫ್ಯಾಕ್ಟ್ ನಾವು ಪಾಟಲ್ಲೆಲ್ಲ ಕೆಲಸ ಮಾಡುವಾಗ ಉಗುರ್ಸನ್ನೆಲ್ಲ ಮಣ್ಣು ಹೋಗುತ್ತೆ ಅಂತ ನೋಡ್ತೀವಲ್ಲ, ನೋಡ್ಬಾರ್ದು. ಚೆನ್ನಾಗಿ ಅಗದು ಮಾಡ್ಬೇಕಂತೆ. ಕೈ ಶುದ್ಧವಾಗುತ್ತೆ, ಮೈಂಡ್ ಟ್ರಿಗರ್ ಆಗುತ್ತೆ ಮಣ್ಣನ್ ಮುಟ್ಟಿದಾಗ ಅಂತ. ಬಟ್ ಇದು ಮಣ್ಣನ್ ಪೇಸ್ಟ್ ತರಾನೇ ಸ್ಯಾಂಡ್ಲ್ವುಡ್ ಪೇಸ್ಟ್ ಟೈಟ್ ಮಾಡತ್ತೆ ಸ್ಕಿನ್ ನ. ಅದು ಎಲ್ಲ ಇತ್ತನ ಪೆರ್ಸ ಇರಿಂದ ಕೊರಡೆ ಇತ್ತನ ಹಾಕಿ ಆಚಿ. ನಮ್ಮಮ್ಮ ಅದಕ್ಕೆ ಹೆಲ್ದಿ ಆಗಿದ್ದಾರೆ ಅನ್ಸುತ್ತೆ. ಯಾವಾಗ್ಲೂ ಮಣ್ಣಲ್ಲೇ ಇರ್ತಾರ ಅವರು. ಯಾರು? ನಮ್ಮಮ್ಮ ಯಾವಾಗ್ಲೂ ಮಣ್ಣ್ ಕೆಲ್ಸ ಮಾಡ್ತಿರ್ತಾರೆ. ಅದಕ್ಕೆ ಹೆಲ್ತಿ ಆಗಿದ್ದಾರೆ. ಮೈಂಡ್ ಬೇರೆ ತರ ವರ್ಕ್ ಆಗಲ್ಲ ಅವ್ರಿಗೆ. ಆ ಮಣ್ಣಲ್ಲಿ ವರ್ಕ್ ಮಾಡೋರ್ಗೆ ಅಲ್ಝೈಮರ್ಸ್ ಅದು ಇದೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಕೈ ಗುಣ ಸುಜಾತ ಯಾವ್ದನ್ ತಗೊಂಡೋಗ್ ನೆಟ್ರು ಗುಡು 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 ಅಂತ ಸಕ್ಕದಾಗ್ ಬರತ್ತೆ. ನಮ್ಮಮ್ಮನೂ ಅಷ್ಟೇ. ಯಾವ್ದಾರು ಗಿಡ ಸುಮ್ನೆ ತಗೊಂಡೋಗ್ ಹಿಂಗ್ ನೆಡ್ಲಿ ಅದ್ ಬಂದ್ಬಿಟ್ಟಿರತ್ತೆ. ಅಲ್ಲಿ ಮಗುನು ಅಷ್ಟೇನೆ. ಸ್ಕೂಲಲ್ಲೂ ಬರೀ ಮಣ್ಣಲ್ಲೇ ಕೊಡ್ತಾರೆ, ಆಟ ಆಡಿಸ್ತಾರೆ. ಇವ್ರು ಮಣ್ಣಲ್ಲೇ ಆಡಿಸ್ತಾರೆ ಬರೀ. ಮೈಯೆಲ್ಲ ಮಣ್ಣು ಮೆತ್ತಿದ್ರು ನಂಗೆ. 3 ದಿನ ಟ್ರೀಟ್ಮೆಂಟ್, ಬಿಸಿಲಲ್ಲಿ ಕೂರಿಸ್ತಾರೆ. ಬರೀ ಒಂದು ಕೆಳಗಡೆ ಒಂದು ಅಷ್ಟೇ. ಮೈ ಪೂರ್ತಿ ಕೆಂಪು ಮಣ್ಣು ಮೆತ್ಬಿಟ್ಟು ಆ ಪೂರ್ತಿ ಒಣಗೋವರೆಗೂ ಬಿಸಿಲಲ್ಲಿ ಕೂರಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೋ. ಆಮೇಲೆ ಅದೊಂಥರ ಸೋನಾ ಬಾತ್ ತರ ಮಾಡಿ ಶವರ್ ಮಾಡಿಸ್ತಾರೆ. ತುಂಬಾ ಮೈಯೆಲ್ಲ ಒಂಥರ ವೀಕ್ ಆಗಿರೋದೆಲ್ಲ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ. 3 ದಿನ ಮಾಡಿಸಿದ್ರು ನಂಗದೆಲ್ಲ. ಅದೇ ಮಣ್ಣಲ್ಲಿ ಅದರದೇ ಆದ ಸತ್ವಗಳಿದೆ. ಶೈಲಾ ಮಾಮಿ, ನಿಮ್ಗೆ ನಾನು ಹಚ್ಕೊಳ್ಳೋಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನಾಗರಹಾವು ಮಾಡ್ತೀನಿ ಅದ್ರಲ್ಲಿ. ನಂಗೆ ಗೊತ್ತು ನಾಗರಹಾವು ಮಾಡೋದು ಹೆಂಗೆ ಅಂತ. ದಯವಿಟ್ಟು ಅದನ್ನ ವೇಸ್ಟ್ ಮಾಡ್ಬೇಡಿ. ಶೇಖರಣೆ ಮಾಡಿ ಕೊಡಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ, ಇಲ್ದಿದ್ರೆ ನನಗ್ ಕೊಡಿ. ಆಯ್ತಾ? ಅಷ್ಟೊಂದ್ ಪೇಶನ್ಸ್ ಇಲ್ಲ ಮಾಡ್ಕೊಳ್ಳೋ, ಹಿಂಗ್ ಮಾಡೋ ಇಂಟ್ರೆಸ್ಟು ಇಲ್ಲ. ನನಗ್ ಮುಖಕ್ನ ತುಂಬಾ ಮಾಡ್ಕೋತೀನಿ. ನಮ್ಮಮ್ಮ ಬೈತಾರೆ. ಗೊತ್ತು ನನ್ಗೆ, ಗೊತ್ತಿದೆ ನನ್ಗೂ. ಎಲ್ಲಾನು ಮುಲ್ತಾನಿ ಮಿಟ್ಟಿ ಎಲ್ಲಾನು ಇದೆ, ನನ್ನ ಹತ್ರನೂ ಇದೆ, ಎಲ್ಲಾನು ಇದೆ. ಅದು ಏನು ಮಾಡ್ಕೊಳ್ಳೋದೇ ಇಲ್ಲ.
ಇಂಟ್ರೆಸ್ಟ್ ಇಲ್ಲ ಏನಕ್ಕೂ ಅದ್ ಮಾಡ್ಕೊಳ್ಳೋ ದೀಪಂದು ಇವಾಗ ಮೊದ್ಲಿಂದ ಸೇರ್ಸಿ ಇವಾಗ ಎಲ್ಲ ಇಂಟ್ರೆಸ್ಟ್ ಇಲ್ಲ. ದೀಪಂದು ಸೇರ್ಸ್ ಮಾಡ್ಕೋತೀನಿ ನಾನು ನಮ್ಮ ಮನೆಯಲ್ಲಿ. ಎಲ್ರು ಬೈತಾರೆ ಹೆಂಗ್ಸಾಯ್ ಕರ್ಕೊಂಡ್ ನಮ್ಮನೇಲೂ ಬರುತ್ತೆ. ಅದಕ್ಕೆ ಏನು ಹುಚ್ಚು ಅಂದ್ರೆ ಅಂತ. ಒಂಥರ ಒಂದ್ ಏಜ್ ಮಮ್ಮ, ಇವಾಗ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗಮನ ಇರಲ್ಲ. ಈಗ ಇವಾಗ ಇನ್ನು ಅದ್ ಮಾಡ್ಕೋಬೇಕು, ಇದ್ ಮಾಡ್ಕೋಬೇಕು, ಪಾರ್ಲರ್ ಅದೇನೋ ಚೇಂಜ್ ಆಗ್ಬಿಡ್ತೀವಿ ಸ್ವಲ್ಪ ಏಜ್ ಆದ್ಮೇಲೆ, ಅಥವಾ ಈ ಆಧ್ಯಾತ್ಮಕ್ಕೆ ಒಂದ್ ಸ್ವಲ್ಪ ಇಳಿದ ಮೇಲೋ ಏನೋ ಒಟ್ಟು ಚೇಂಜ್ ಆಗ್ಬಿಡ್ತೀವಿ. ವೆರಿ ಅದು ಟ್ರೂ. ಮಾಡ್ಕೊಳ್ಳೋಣ ಅಂತ ಅದೇನೋ ಆತರ ಮನಸ್ಸು ಬರಲ್ಲ, ಅದ್ ಯಾಕೋ ಗೊತ್ತಿಲ್ಲ, ಭಗವಂತನೇ ಕೊಡಲ್ಲ ಅನ್ಸುತ್ತೆ. ತುಂಬಾ ಕರೆಕ್ಟ್ ನೀವ್ ಹೇಳೋದು. ಆತರ ಚೇಂಜ್ ಆಗೋದೇ ಗೊತ್ತಾಗ್ತಾ ಇರುತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಮನಸ್ಸು ಹೌದು ಹೌದು, ಏನೋ ರೂಟ್ ಔಟ್ ಆಗಿದೆ, ಹಾ ಮುಳುಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸೋಂಬೇರ್ತನೂ ಇದೆ. ಒಂದಿನ ಮಾಯಿಶ್ಚರೈಸರ್ ಹಾಕೊಂಡ್ರೆ 10 ದಿನ ಹಾಕೊಂಡಿರಲ್ಲ. ಮಕ್ಳು ಬೈತಾರ, ಕೈ ನೋಡ್ ಹೆಂಗಾಗಿದೆ, AC ಆನ್ ಮಾಡ್ಕೋತೀಯ, ಮಾಯಿಶ್ಚರೈಸರ್ ಆನ್ ಹಾಕೋ ಅಂದ್ರೆ ಕೇಳಲ್ಲ ಅಂತ. ಅಂತ ಅಲ್ಲಿ ಇಟ್ಟಿದೀನಿ. ಅದ್ ಸೋಂಬೇರ್ತನನೇ, ನಾನು ಅರ್ಧ ಆದ್ಮೇಲೆ ಹಾಕೋ ಸೋಂಬೇರ್ತನ. ಅಂತ ಒಂದಿನ ಹಾಕೊಂಡ್ರೆ 10 ದಿನ ಮರ್ತಿರ್ತೀನಿ. ಎಲ್ಲ ಸೇರ್ಕೊಳ್ಳುತ್ತೆ. ಈಗ ಇದು ದೇಹದ ಪ್ರಜ್ಞೆ ಕಡಿಮೆ ಆಗಿ ಆತ್ಮ ಪ್ರಜ್ಞೆ ಜಾಸ್ತಿ ಆದಾಗಳು ಶೈಲಾ ಮಾಮಿ ಹೇಳ್ದಂಗೆ ಕೆಲವೊಂದೆಲ್ಲ ಹೋಗುತ್ತೆ. ವಯಸ್ಸಿಗೆ ತಕ್ಕಂತ ಹೊರಟೋಗುತ್ತದು, ಬಿಟ್ಟು ಹೊರಟೋಗುತ್ತೆ. ಅದೇ ನೋಡಿ, ನಾನ್ ಹೇಳೋದು ಭಾಗವತ, ಅದ್ರಲ್ಲಿ ಕಲ್ತ್ಕೊಂಡಿರೋದು ನೀವು ಅಲ್ವಾ? ಏನೇ ಆಗ್ಲಿ ಲೈಫ್ ಮ್ಯಾಟರ್ಸ್ ಅಲ್ಲ. ತಪ್ಪು ಅಂತ ಏನಿಲ್ಲ ಅದ್ರಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಅದು ನಿಮ್ಮ ತಪ್ಪಿಲ್ಲ. ಬಟ್ ಹಾ. ಏಜ್ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಒಂದು ಮೆಚುರಿಟಿನ್ ಕೊಡುತ್ತೆ. ನಾನ್ ಏನೇ ಭಾಗವತ ಹೇಳಿದ್ರು ನನ್ನ ಏಜ್ಗಿರೋ ಹುಡುಕಾಟ ನನ್ಗಿದ್ದೇ ಇದೆ. ಇಲ್ಲ ಅದ್ ಅದೇನ್ ಹೋಗಕ್ಕೆ ತಪ್ಪು ಅಂತಲ್ಲ, ಅಲಂಕಾರ ಮಾಡ್ಕೊಳ್ಳೋದೇನ್ ತಪ್ಪು ಅಂತ ಇವಾಗ ಅದೇನು ತಪ್ಪಲ್ವಲ್ಲ. ನೀ ಯಾರಿಗೂ ಅದ್ರಿಂದ ಏನ್ ತೊಂದ್ರೆ ಇದೆ? ನೀ ಚೆನ್ನಾಗ್ ಕಾಣಿಸ್ತೀರ, ಬೇರೆಯವ್ರಿಗೂ ಖುಷಿ ಆಗುತ್ತಲ್ಲ. ಗಂಡಸರು ನೋಡ್ದಾಗ ಸಾಮಾನ್ಯವಾಗಿ ಅಷ್ಟೆಲ್ಲ ಕನಕಾರಿವಾಗಿ ಮಾಡ್ಕೊಳಲ್ಲ. ನಾನ್ ಹೆಂಗಸರಿಗೆ 7 ಹೆಚ್ಚು. ನಾನೇ ಹೇಳ್ಕೊಂಡ್ಬಿಡ್ತೀನಿ. ಗಂಡಸರು ಅಷ್ಟು ಪೇಶನ್ಸ್ ಎಲ್ಲ ಇಟ್ಕೊಂಡು ಖಂಡಿತ ಮಾಡ್ಕೊಳಲ್ಲ. ನಮ್ಗೆ ಇಲ್ಲ ಇವಾಗ. ನಿಮ್ ಮಾಮಂದ್ರೆಲ್ಲ ಮಾಡ್ಕೊಂಡಿದಾರ ಯಾವತ್ತಾದ್ರು? ಇವತ್ ಬಿಡಿ, ಈ ವಯಸ್ಸಲ್ಲಿ ಬಿಡಿ. ಮುಂಚೆ ಆದ್ರೂ ಬಾಬಾ ಮಾಡ್ಕೊಂಡಿದ್ರ ಯಾವತ್ತಾದ್ರು? ಭರತ್ ಬಾಬಾ ಇಲ್ಲ ಅಲ್ವಾ? ನಾ ಮಾಡ್ಕೋತೀವಿ, ನಂಗಿಷ್ಟ. ಕೆನೆಗಳೇ ಹಚ್ಕೊಳ್ಳೋದಂತೆ ಅದ್ ಹಚ್ಕೊಳ್ಳೋದಂತೆ. ಎಲ್ಲಾರ್ಗು ಮಾಡ್ತಿದ್ದೆ ನಾನೇನೆ ಮೊದ್ಲು. ಆ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡಾಗ ಸ್ವಲ್ಪ ಎಲ್ಲಾರ್ಗು ಮಾಡ್ತಾ ಇದ್ದೆ. ಅದಾದ್ ಎಷ್ಟ್ ದಿವಸನಲ್ಲ, 1 ಸಲಿನ 2 ಸಲಿನ, ಆಮೇಲೆ ಹೋಯ್ತದ ಇಂಟ್ರೆಸ್ಟ್. ಮಾಡಕ್ ಪೇಷನ್ಸ್ ಇರ್ಲಿಲ್ಲ. ಅದೇ ಈಗಿನ್ನೇನ್ ಸದಾ ಮೇಕಪ್ ನಿಮ್ದೆಲ್ಲ? ಸದಾ ಪರಮಾತ್ಮನ ಧ್ಯಾನದಲ್ಲಿ ಮುಖ ಕಂಗೊಳಿಸ್ತಾ ಇದೆಯಲ್ಲ. ಪರಮಾತ್ಮ ಇಲ್ಲಿ ವಿರಾಜಮಾನವಾಗಿದ್ದು ಆಲ್ ದ ಟೈಮ್ ಬೆಳಗ್ತಾ ಇದ್ದೀರಾ, ಯಾವಾಗ್ಲೂ ಬ್ರೈಟ್ ಆಗೇ ಇರ್ತೀರಾ. ಪರಧ್ಯಾನ ಪರವೈಭವದಲ್ಲೇ ಸದಾ ಇರ್ತೀರಾ. ಇನ್ ಇದಕ್ಕಿಂತ ಮೇಕಪ್ ಬೇಕಾ? ಪರಮಾತ್ಮನ ಧ್ಯಾನ ಒಂದು ಮುಖದಲ್ಲಿ ಕಾಣಿಸುತ್ತೆ. ನಿಮ್ಮನ್ನ ಅಪ್ರೋಚ್ ಮಾಡೋವಾಗ್ಲೇ ಆ ಬ್ಯೂಟಿ, ಆ ಓರ ಇದೆಯಲ್ಲ, எவ்வளோ பண்ணிருக்கலாம் உபாசனை. இப்படி அக்னி பழம்பு வருது போல இருக்கு. இவ முகமே ಉಪಾಸನೆ ಎಲ್ಲ ಏನು ಮಾಡಿಲ್ಲ. ನೀವ್ ಸುಮ್ನೆ ಹೇಳ್ತೀರಾ, ನಾವು ಹೋಗ್ತೀವಿ ಅಷ್ಟೇ. ಖುಷಿ ಆಗುತ್ತೆ. ನಿಮಗಿರೋದು ನಾ ಹೇಳ್ಬೇಕಾ ನೀವ್ ಹೇಳ್ಬೇಕಾ? ಹೇಳಿ. ನನಗಿಲ್ಲ ಅಂತ ನೀವ್ ಹೇಳಕ್ಕೆ, ನಿಮಗಿರೋದು ನಾ ಮಾಡ್ತಿಲ್ದೇ ಇರೋದ್ನ ಮಾಡ್ತಿದ್ಯಾ ಅಂದ್ರೆ ಅಂತ ಹೆಂಗ್? ಈಗ 2 ಗಂಟೆ ಕಾಲ ಭಾಗವತ ಆದ್ಮೇಲೆ ಆ ಪುಸ್ತಕ ಅಲ್ಲಿ ಹೋಗಿ ಕೂತ್ರೆ ನೆಕ್ಸ್ಟ್ ಮಂಡೇ ಬೆಳಗ್ಗೆನೆ ಬರೋದು. ಅದು ಟೈಮ್ ಎಲ್ಲಿ? ಆ 2 ಗಂಟೆ ಕಾಲ ಆದ್ರೂ ಅಕ್ಕ 2 ಗಂಟೆ ಕಾಲ ಆದ್ರೂ ನೀವು ಕೂತ್ಕೋತೀರಾ? 2 ನಿಮಿಷ ಈಗಿನ ಮಕ್ಳನ್ ಕೂರ್ಸಿ ಯಾವ್ದಕ್ಕಾದ್ರೂ ನೋಡೋಣ. ಸಡನ್ ಆಗಿ ಫೇಸ್ಬುಕ್, ಸಡನ್ ಆಗಿ ರೀಲ್ಸ್, ಸಡನ್ ಆಗಿ ಮೊಬೈಲು, ಏನು ಇಲ್ದೆ 2 ಗಂಟೆ ಕಾಲ ತಪಸ್ತರ ಕೂರ್ತಿರಲ್ಲ. ಇನ್ ಇದಕ್ಕಿಂತ ಬೇಕಾ? ಇದು ನೀವು ಮಾಡೋದೇ ಸಾಕು. ಎಷ್ಟು ನೀವು ಮಾಡ್ತಾ ಇದೀರೋ ದಟ್ ಇಟ್ ಸೆಲ್ಫ್ ಬೂನ್, ತಿಳ್ಕೊಂಡ್ಬಿಡಿ. ಇಷ್ಟು ಬರ್ತಾ ಬರ್ತಾ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲೇ ಈ ಘಟ್ಟ. ಇನ್ನು 4 ಪಾದಗಳಿದೆ. 2ನೇ ಪಾದ, 3ನೇ ಪಾದ, 4ನೇ ಪಾದ ಅಧೋಗತಿ. ನಾರಾಯಣ ಅಂತ 4 ಅಕ್ಷರ ಹೇಳೋರು ಸಿಗಲ್ಲ, ತಿಳ್ಕೊಂಡ್ಬಿಡಿ. ನನಗಂತೂ ಟೈಮ್ ಇಲ್ಲ ಮಾಮ, ನಾನ್ ಫುಲ್ ಬಿಸಿ. ನನಗ್ ಬರೀ ಪ್ರಾಕ್ಟೀಸ್ ಕ್ಲಾಸು ಎಲ್ಲ, ಬರೀ ಪ್ರಾಕ್ಟೀಸ್ ಮಾಡಿಸ್ತೀನಿ. ನಿತ್ಯಾನುಸಂಧಾನ ಪ್ರಾಕ್ಟೀಸ್ ಮಾಡಿಸ್ತೀನಿ, ವೆರಿ ಗುಡ್. ಮ್ಯಾಥ್ಸ್ ಮಾಡ್ತೀನಿ. ನನಗ್ ಎಲ್ಲ ಸ್ಟ್ರೋಕ್ಗಳು ಪ್ರಾಕ್ಟೀಸ್ ಮಾಡಿಸ್ತೀನಿ. ನನಗ್ ಟೈಮೇ ಇಲ್ಲ. ಮಧ್ಯಾಹ್ನ ಮಲಗಲ್ಲ ನಾನು. ನನಗ್ ಫುಲ್ ಟೈಮೇ ಇಲ್ಲ. ನನ್ ಫುಲ್ ಬಿಸಿ. ಸಂತೋಷ. ಎಲ್ಲರಿಗೂ ಎಲ್ಲ ವಾಳಿ ತಿರುನಾಮము, ದೇಶಿಕ ಸ್ತೋತ್ರ, ಜಿತಂತ ಸ್ತೋತ್ರ, ಎಲ್ಲ ಶ್ರೀ ಸ್ತುತಿ ಎಲ್ಲ ಬಾಯಿಗೆ ಬರೋ ಹಾಗೆ ಡೈಲಿ ಹೇಳಿಸ್ತೀನಿ. ಎಲ್ರು 15-20 ಜನ ಇದ್ದಾರೆ.
ಪ್ರತಿದಿನ ತಿರುಪಳ್ಳಿ ಇಳಿಸಿ, ಇವಾಗ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲ ಡೈಲಿ ಹೇಳಿಸ್ತೀನಿ. ಹಂಗಾಗಿ ಸ್ಮಿತಾ ತಿರುಪಲ್ಲಾಂಡೆ ತಿರುಪಳ್ಳಿ ಇಳಿಸಿ ತಿರುಪಾವರೆಗೂ ಬಂದಾಯ್ತು ಸ್ಮಿತಾ ಅವರು. ಅವರು ಎಲ್ಲರೂ ಬಾಯಲ್ಲಿ ಕಲ್ತ್ಕೊಳ್ಳಿ ನಿತ್ಯಾನುಸಂಧಾನ ಫುಲ್ ಅಂತ ಡೈಲಿ ಪಾರಾಯಣ ಮಾಡಿಸ್ತೀನಿ. ಅಯ್ಯೋ ನಾ ಮಾಡ್ಲಿಲ್ಲ ಅಂದ್ರೆ ಅವರೇ ಬಿಡಲ್ಲ, ಶುರು ಮಾಡ್ಬಿಡ್ತಾರೆ. ನಾ ಏನಾರ ಇವತ್ತು ಕ್ಲಾಸ್ ಇಲ್ಲ ಅಂತ ಹಾಕ್ಲಿಲ್ಲ ಅಂದ್ರೆ ಒಬ್ಬೊಬ್ಬರೇ ಕಾಲ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹಾಗಾಗಿ ನನಗೆ ಒಂದ್ ನಿಮಿಷನೂ ಟೈಮೇ ಇಲ್ಲ. ಸ್ಮಿತಾ ಅವ್ರ Online ಆ? ಎಲ್ಲ ಆನ್ಲೈನ್ ಫುಲ್ಲು. ನನ್ ಮಗಳಿಗೆ ಹೇಳ್ಕೊಡ್ತೀನಿ. ಹೀಗೆ ಎಲ್ಲ ಬರೀ ಮೇನ್ 11:30 ಬೆಳಗ್ಗೆ 11:30 12:00 ಒಂದ್ ಬ್ಯಾಚ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಂಗೆ ಟೈಮೇ ಇಲ್ಲ. ನನ್ಗೆ ನಾಗಲ್ಲ ಅಂತ ಬಿಟ್ಟಿದ್ದೀನಿ ನಾನೇ. ಎಷ್ಟೋ ಜನ ಕೇಳ್ತಾರೆ, ನಂಗೆ ಆಗೋದಿಲ್ಲ, ನಾ ಹೇಳ್ಕೊಡಲ್ಲ ಅಂತಾನೆ ಎಷ್ಟೋ ಜನ ಬಿಟ್ಬಿಡ್ತೀನಿ, ಹೇಳ್ತಾ ಇಲ್ಲ. ವಿತ್ ಮೀನಿಂಗ್ ಹೇಳ್ಕೊಡ್ತೀರಾ ಮಾಮಿ? ಇದು ಕೆಲವೆಲ್ಲ ನಾನು 4000 ಫುಲ್ ಅರ್ಥದ ಇಟ್ಕೊಂಡಿದೀನಿ. ಕೆಲವು ಸಲ ಒಂದ್ 10 ಪಾಶುಗಳು ಮೈನ್ ಆಗಿದ್ದೆಲ್ಲ ಓದ್ತೀನಿ ಅಷ್ಟೇ. ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ, ಉಪನ್ಯಾಸ ಮಾಡೋಷ್ಟು ಬರಲ್ಲ. ಏನೋ ಅದ್ರಲ್ಲಿ ಓದ್ತೀನಿ, ಅದ್ರಲ್ಲಿ ಇರೋದನ್ನೇ ಭಾವಾರ್ಥ ಓದ್ತೀನಿ. ಎಲ್ಲ ಸುಮಾರು ಪುಸ್ತಕಗಳಿಗೆಲ್ಲ ಅರ್ಥ ಇಟ್ಕೊಂಡಿದೀನಿ, ಓದ್ತೀನಿ. ಅವ್ರು ಎಷ್ಟೋ ಜನಕ್ಕೆ ಅರ್ಥ ಇಲ್ಲ, ಬರೀ ಕಲಿಬೇಕಂತ ಆಸೆ. ಅರ್ಥ ಬೇಡ, ಕಲಿಸ್ಬಿಡು ಅಂತಾರೆ. ಫಸ್ಟ್ ಕಲ್ತ್ಕೊಬಿಡ್ತೀವಿ ಅಂತ. ಇನ್ ತುಂಬಾ ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಇದ್ದಾರೆ ಮಮ್ಮ. ಅವರೆಲ್ಲ ಬರೀ ಸ್ಯಾಟರ್ಡೆ ಸಂಡೇ ಅವರೆಲ್ಲ 10 ಜನ ಇದ್ದಾರೆ. ಅವರೆಲ್ಲ ಶನಿವಾರ ಭಾನುವಾರ, ಅವ್ರು ಬೇರೆಯವ್ರಿಗೆ ಯಾರಿಗೂ ಮಾಡಲ್ಲ, ಅವ್ರಿಗೆಲ್ಲ ಶನಿವಾರ ಭಾನುವಾರ ಮಾಡ್ತೀನಿ. ಹಾಗಾಗಿ ಒಂದು ಪುರುಸತೆ ಇಲ್ಲ, ಹೇಳಿದಲ್ಲ, ಟೈಮೇ ಇಲ್ಲ, ಫುಲ್ ತುಂಬಾ ಬಿಸಿ. ಒಳ್ಳೇದು ಮಾಮಿ. ಆತರ ನಿಮ್ಮಿಂದ ಬೇರೆಯವ್ರಿಗೂ ತೊಂದ್ರೆ ಇಲ್ಲ, ನಮ್ಮಿದು ನಿಮ್ಮಿಂದ ಧರ್ಮ ಸಮಾಜಕ್ಕೂ ಕೊಡುಗೆ. ಮುಂದಕ್ ಹೋಗತ್ತಲ್ಲ, ಅದಕ್ ಸಂತೋಷ. ಅದೇ ಅಷ್ಟೇ, ಬೇರೆಯವ್ರಿಗೂ ಕೊಡುಗೆ, ಏನೋ ಮುಂದಿನ ಒಂದು ಜನರೇಷನ್ಗೆ ಕೊಡುಗೆ. ಜನ ಕಲೀಲಿ ಅಷ್ಟೇ ಅನ್ನೋದಕ್ಕೋಸ್ಕರ. ಆ ನೆಕ್ಸ್ಟ್ ಜನರೇಷನ್ ತಗೊಂಡ್ ಹೋಗಿದ್ದೀರಲ್ಲ, ಅವ್ರು ಇನ್ ಯಾರು ಒಬ್ರು ಅದ್ರಲ್ಲಿ ಇನ್ ಮುಂದಿನ ಜನರೇಷನ್ ತಗೊಂಡ್ ಹೋಗ್ತಾರೆ. ಹಂಗೆ ಆಸೆ ಪಡೋಣ. ಏನು ಕಲೀಲಿ, ನನ್ ಮಕ್ಳು ಕಲೀಲಿ, ಮೊಮ್ಮಕ್ಳು ಕಲೀಲಿ ಅಂತ ಒಂದು ಆಸೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಎಲ್ಲಾರು ನಮ್ಮ ರಿಲೇಷನ್ ಎಲ್ಲ ಕಲೀಲಿ ಅನ್ನೋದಕ್ಕೋಸ್ಕರ ನಮ್ಮ ಸಂಬಂಧದವ್ರಿಗೆ ಫಸ್ಟ್ ಎಲ್ಲರೂ ನಮ್ ರಿಲೇಷನ್, ಹತ್ರ ರಿಲೇಷನ್, ಕಸಿನ್ಸ್ ಎಲ್ಲರೂ ಇದ್ದಾರೆ. ಸ್ಮಿತಾನು ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇದಾರೆ. ಬಟ್ ಅವರು ನಂತರ ವಿತ್ ಮೀನಿಂಗ್ ಕಲ್ಸಿ ಸ್ಮಿತಾ, ವಿತೌಟ್ ಮೀನಿಂಗ್ ಬೇಡ ಅಂತ. 2 ವರ್ಷ ಆಗ್ಲಿ ಪರವಾಗಿಲ್ಲ, 3 ವರ್ಷ ಆಗ್ಲಿ, ವಿತ್ ಮೀನಿಂಗ್ ಈಗ ಶುರು ಮಾಡಿದಾರೆ ಅವರು. ವಿತ್ ಮೀನಿಂಗೇ ಇವ್ರು ಹೇಳ್ಕೊಡ್ತಾ ಇದಾರೆ. ನಾನ್ ನಿತ್ಯಾನುಸಂಧಾನ ವಿತ್ ಮೀನಿಂಗು. ಅದಕ್ಕೆ ಬರೀ ನಿತ್ಯಾನುಸಂಧಾನನೇ 3 ವರ್ಷ ಆಗುತ್ತೆ. ಇಂಟ್ರೆಸ್ಟ್ ಇರಲ್ಲ ಮಮ್ಮ ಎಲ್ಲರಿಗೂ. ಅದೆಷ್ಟೋ ದಿವಸ ವರ್ಷಗಟ್ಲೆ ಆಗ್ಬಿಡುತ್ತೆ ಅಂತ ಬೇಡ, ಫಸ್ಟ್ ಕಲ್ತ್ಕೋತೀವಿ, ಫಸ್ಟ್ ಮೀನಿಂಗ್ ಬೇಡ, ಬರೀ ಫಸ್ಟ್ ಕಲ್ಸು. ಇದೇ 2-3 ವರ್ಷ ಆಗ್ಬಿಡುತ್ತೆ ಕಲಿಯಕ್ಕೇನೆ. ನಿಮ್ ಮೀನಿಂಗು ಹೇಳ್ತಾ ಕುತ್ಕೊಂಡು ಇನ್ನು ಎಷ್ಟೋ ವರ್ಷ ಆಗ್ಬಿಡುತ್ತೆ. ಆಮೇಲೆ ಏನೋ ಎಲ್ರಿಗೂ ಯಾವ್ಯಾವ ಟೈಮಲ್ಲಿ ಏನೋ ಕಲಿಯಕ್ ಆಗುತ್ತೋ ಇಲ್ವೋ, ಒಬ್ಬೊಬ್ಬರ ಮನೇಲಿ ಒಂದೊಂದ್ ಪ್ರಾಬ್ಲಮ್ಗಳು ಅನ್ನೋದಕ್ಕೋಸ್ಕರ ಫಸ್ಟ್ ಬರೀ ಕಲಿತೀವಿ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ವಿತ್ ಮೀನಿಂಗ್ ಯಾರು ಹೇಳ್ಕೊಡಲ್ಲ. ಬಟ್ ನನಗ ಅಭ್ಯಾಸ ಬಂದ್ಬಿಟ್ಟಿದೆ, ವಿತೌಟ್ ಮೀನಿಂಗ್ ಅಂದ್ರೆ ನನ್ನ ಹತ್ರ ಬರ್ಬೇಡಿ ಅಂದ್ಬಿಡ್ತೀನಿ. ನಂಗೆ ಅದಾಗೋದೇ ಇಲ್ಲ. ನಾನು ವಿತ್ ಮೀನಿಂಗೇ ಕಲ್ಸೋದು. ಬರೀ ನಿತ್ಯಾನುಸಂಧಾನನೇ 3 ವರ್ಷ ತಗೊಳ್ತೀನಿ ನಾನು. ಇಫ್ ಯು ಹ್ಯಾವ್ ಪೇಷನ್ಸ್ ಯು ಕ್ಯಾನ್ ಬಿ ವಿತ್ ಮೀ ಅಂತ ಹೇಳ್ಬಿಡ್ತೀನಿ. ಕಲಿಯೋರು ಬರೋ ವಿತ್ ಮೀನಿಂಗೇ ಬರ್ತಾರೆ. ನೀವ್ ಹೇಳ್ದಂಗೆ ಬೇಡ ನಮ್ಗೆ ಫಸ್ಟ್ ಬಾಯಿಗೆ ಬಂದ್ಬಿಡ್ಲಿ, ಚಾಂಟ್ ಮಾಡಕ್ ಬಂದ್ಬಿಡ್ಲಿ ಅನ್ನೋರು, ನೀವ್ ಮಾಡೋ ಮೆಥಡ್ ತುಂಬಾ ಕರೆಕ್ಟು. ಯಾಕಂದ್ರೆ ಅಂತವ್ರುಗಳಿಗೆಲ್ಲ ಅದೇ ಸೂಕ್ತ. ಬರ್ಕೊಂಡು 3 ವರ್ಷ ನಾ ಕೂತ್ರೆ ಅವ್ರ ಪೇಷನ್ಸ್ ಇರಲ್ಲ ಖಂಡಿತ. ಅಯ್ಯೋ ಎಣ್ಣಿಕಿ ಕಲ್ಕರ್ದು ಎಣ್ಣಿಕ್ ಬಾಯಿಕ್ ಬರ್ದು ಅಂತ ತಲೆಗೆ ಬಂದ್ಬಿಡುತ್ತೆ ಅವ್ರಿಗೆ. ವಾಟ್ ಯು ಆರ್ ಡೂಯಿಂಗ್ ಇಸ್ ಕರೆಕ್ಟ್. ಮುಂದುವರ್ಸಿ ಹಂಗೇನೆ. ತುಂಬಾ ಆಲ್ ದಿ ಬೆಸ್ಟ್. ನೀವುಗಳು ಎಲ್ಲ ಏನಾದ್ರು ಹೇಳ್ಕೊಡಕ್ ಶುರು ಮಾಡಿ, ಸೋ ದಟ್ ಅವ್ರಿಗೆ ಬರುತ್ತೋ ಬಿಡುತ್ತೋ ನೀವು ಮಾಸ್ಟರ್ ಆಗ್ತೀರಾ. ನಾನ್ ನನ್ ಮೊಮ್ಮಗಂಗ್ ಒಬ್ಬಂಗ್ ಕೂತ್ಕೊಂಡ್ ಹೇಳ್ಕೊಡ್ತಾರೆ. ನಾ ಕಲಿಸ್ಕೊಡೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾನ್ ಹೇಳ್ಕೊಡೋದ್ರಿಂದ ನಾನೇ ಎಷ್ಟೋ ಇಂಪ್ರೂವ್ ಆಗ್ಬಿಟ್ಟಿದ್ದೀನಿ. ಖಂಡಿತ ಇಂಪ್ರೂವ್ ಆಗುತ್ತೆ. ಕಲ್ತಿದಾರೋ ಎಷ್ಟು ಗೊತ್ತಿಲ್ಲ. ನಾನೇ ಇವಾಗ ಸುಮಾರು ಏನ್ ಒಂದ್ ಮಿಸ್ಟೇಕ್ ಮಾಡ್ದಂಗೆ ಹೇಳಷ್ಟು ಕಲ್ತಿದ್ದೀನಿ. ಕೆಲವೆಲ್ಲ ಈ ಜಾಗದಲ್ಲಿ ಈ ಪಾಶ್ರ ಬರುತ್ತೆ, ಇದಿಷ್ಟು ಈ ಬುಕ್ಕಲ್ಲಿ ಇದ್ ಬರುತ್ತೆ, ಇದಿಷ್ಟು ಒಂದೊಂದು ಈ ಪಾಶ್ರ ಎಲ್ಲಿ ಬರುತ್ತೆ, ಅದಾದ್ರೂ ನನಗೆ ಗೊತ್ತಾಗಷ್ಟು ಕಲ್ತ್ಕೊಂಡಿದೀನಿ ಅಷ್ಟೇ. ನಮಗೆ ಬರುತ್ತೆ. ಗೊತ್ತಿಲ್ದೇನೆ ವಿ ಬಿಕಮ್ ಮಾಸ್ಟರ್ ಓವರ್ ದ ಸಬ್ಜೆಕ್ಟ್ ಇಫ್ ಯು ಟೀಚ್ ಸಂಬಡಿ. ಅದಾಗುತ್ತೆ.
ಸೊ ಈಗ 20 ಲಕ್ಷ ಬರ್ಕೊಂಡ್ರ, 5ನೇ ಹಂತ, 5ನೇ ದರ್ಜೆ, 20 ಲಕ್ಷ ಪ್ರಾಣಿಗಳ ಜನ್ಮ. ಇದ್ರಲ್ಲಿ ಬರ್ಕೊಳ್ಳಿ, ಆರೋ ಮಾರ್ಕ್ ಹಾಕೊಂಡು ಹಿಂಸೆ, ಹಿಂಸೆ, ಕಾಮ. ಹ್ಯಾಟ್ಸ್ ಆಫ್ ಟು ಯು ಮಾಮಿ, ಚೆನ್ನಾಗ್ ಮಾಡಿ, ಹಿಂಗೆ ಮುಂದುವರಿಲಿ. ಅಷ್ಟೇ ತುಂಬಾ ಜನಕ್ಕೆ ಭಗವಂತನಿಗೂ ಹೇಳ್ಕೊಡಿ. ಮಾಮ, ನಾನ್ ಹೇಳ್ಕೊಡ್ತೀನಿ ಅಂತ ನನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಗ್ಲಿ. ಭಗವಂತನ ಅನುಗ್ರಹ ಅಷ್ಟೇ. ಹೇಳ್ಕೊಡಿ, ಮೇಲು ಮೇಲು ಮಾಡಿ, ತುಂಬಾ ಜನ ಕಲೀಲಿ. ಅಲ್ಲ, ಈಗ ಅಕ್ಕ ಇಷ್ಟ ಜನ ಹೇಳ್ದಂಗೆ ನೆಕ್ಸ್ಟ್ ಜನರೇಷನ್ಗೂ ಹೋಗುತ್ತದು. ಅವರೆಲ್ಲ ಕಲೀಲಿ ಅಂತ ಒಂದು ಆಸೆಯಿಂದ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ಹೇಳ್ಕೊಡ್ತಾ ಇರೋ ಅಷ್ಟು ಜನ ಕಲೀಲಿ ಸಾಕು. ಭಗವಂತನ ಅನುಗ್ರಹ ಎಲ್ರಿಗೂ ಚೆನ್ನಾಗಿರ್ಬೇಕಲ್ವಾ? ನಮಗ್ ಹೇಳ್ಕೊಡೋ ಶಕ್ತಿ ಭಗವಂತ ಕೊಡ್ಬೇಕಲ್ಲ ಅಲ್ವಾ? ದೇವ್ರಿಗೆ ಅಷ್ಟೇ. ಕೊನೆನೇ ಸ್ಟೇಜ್ ವರ್ಗೂ ಕೊಟ್ಟೆ ಕೊಡ್ತಾನೆ. ಇಲ್ಲ, ಕೊನೆ ಅದು ಕಡ್ಸಿ ಯೋಗ್ಯತಾನುಸಾರ ಸುಮ್ನೆ ಬಂದ್ಬಿಡಲ್ಲ ಶೈಲಾ ಮಮ್ಮಿ. ಯೋಗ್ಯತಾನುಸಾರ ಭಗವಂತನೇ ನೋಡಿ ಕೊಟ್ಟಿರ್ತಾನೆ. ನಾವೆಲ್ಲ ಒಂದೇ ಏಜ್. ಶೈಲಾ ಅಲ್ಲ, ಅದು ನಮಗ್ ಬೇಕು ಅಂದ್ರೆ ನಾವು ಕಲ್ಸಕ್ಕಾಗಲ್ಲ, ಬೇಡ ಅಂದ್ರೆ ಹೇಳದೆ ಇರಕ್ಕಾಗಲ್ಲ. ಆ ಭಗವಂತ ನಾಮನ ಬಾಯಿನಲ್ಲಿ ನುಡಿಯೋಕ್ಕೂ ಕೂಡ ನಮ್ ಯೋಗ್ಯತೆ ಇರ್ಬೇಕು. ಅದನ್ ಕೇಳಕ್ಕೂ ಕೂಡ ಯೋಗ್ಯತೆ ಅಲ್ಲಿ ತನಕ ಕರ್ಕೊಂಡ್ ಬಂದಿದಾನಲ್ಲ ಭಗವಂತ, ಅದಕ್ ನಾ ಸಂತೋಷ ಅಲ್ವಾ? ಎಲ್ಲಾರು ಮಾಡಿ. ಇಬ್ರಿಗೆ ಹೇಳ್ಕೊಡ್ತೀನಿ. ಆಮೇಲೆ ನನ್ ಮೊಮ್ಮಗನಿಗೆ ಭಗವದ್ಗೀತೆ, ನಿತ್ಯಾನುಸಂಧಾನ 2 ಹೇಳ್ಕೊಡ್ತಾ ಇದೀನಿ. ವೆರಿ ಗುಡ್. ಹೇಳ್ಕೊಡಿ ಮಾಮಿ, ಚೆನ್ನಾಗಿ ಹೇಳ್ಕೊಡಿ. ನೀವ್ ಹೇಳ್ದಂಗೆ 35 ಎಲ್ಲ ಶ್ಲೋಕ ಅರ್ಥ ಹೇಳ್ತಾನೆ ಅಂತ ಕೂತ್ರು ಭಗವದ್ಗೀತೆಯಲ್ಲಿ. ಆಗಲ್ಲ. ಒಂದೊಂದ್ಸಲ ಏನಂದ್ರೆ ಅರ್ಥ ಇಲ್ದೇನೆ ಒಂದಷ್ಟು ಊರು ಹಚ್ಚಿಸ್ಬಿಡಿ ಚಿಕ್ಕ ವಯಸ್ಸಲ್ಲಿ, ಆಮೇಲೆ ತಾನಾಗೆ ಅದ್ ಬೆಳ್ಕೊಂಡ್ ಹೋಗುತ್ತೆ. ಬೀಜ ಹೇಳ್ತಾನೆ, ಬಿಟ್ಬಿಡಿ. 35 ಶ್ಲೋಕ ಹೇಳ್ತಾನೆ ಭಗವದ್ಗೀತೆ. ವೆರಿ ಗುಡ್, ವೆರಿ ಗುಡ್. நீங்கள உண்ட பேத்திக்கும் சொல்லிக் கொடுங்கோ மாமி, சுஜாதா மாமி சொல்லிக் கொடுங்கೋ இப்போதிಲ್ಲ. ಇನ್ನು 2 ವರ್ಷ ಅದಕ್ಕೆ ಇನ್ನು ಮಾತಾಡಕ್ ಬರ್ತಾ ಇಲ್ಲ. ಸ್ವಲ್ಪ ಮಾತು ಬರಕ್ ಶುರು ಆದ್ರೆ ಹೇಳ್ಕೊಡ್ಬೋದು. ಇಲ್ಲ ಸುಜಾತ, ನನ್ಗೆ ಏನಾಯ್ತು ಗೊತ್ತಾ, ನನ್ ಜೊತೆನೆ ಇದ್ನಲ್ಲ ಅವನು ಪೂರ್ತಿ ಅದೇ ಮೊದ್ಲು. ಅವಾಗ ಒಂದು ತೊಡೆ ಮೇಲ್ ಕೂತವಾಗ ದಿನಾ ರಾಮಾನುಜದಾಯ ಪಾತ್ರ. ಸಡನ್ ಆಗಿ ಒಂದಿನ ತೊದ್ಲು ನುಡಿನಲ್ಲ ಅವನೇ ಶುರು, ಅದ್ ಕೇಳಿ 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 ಇಲ್ಲಿ ಒಳಗ್ ಹೊಟ್ಟೋಗಿರತ್ತೆ. ರಾತ್ರಿ ಮಲಗವಾಗ ಶುದ್ಧ ಬ್ರಹ್ಮ ಹಾಕಿ 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 ಅವನ್ ಪಾಡ್ಗ ಅವನ್ ಶುದ್ಧ ಬ್ರಹ್ಮ, ಶ್ರೀರಂಗಪುರ ಎಲ್ಲಾನು ಅವನ್ ಪಾಡ್ಗ ಅವನೇ ಹೇಳಕ್ ಶುರು ಮಾಡ್ಬಿಟ್ಟ. ಅಂದ್ರೆ ಮಕ್ಳಿಗೆ ನಿಂಗ್ ಹೇಳ್ಕೊಡ್ಬೇಕಾಗಿಲ್ಲ, ಸುಮ್ನೆ ಅವ್ರ ಎದ್ರಾಗ ಹೇಳೋದ ಅಷ್ಟೇನೆ. ಅದೇನೆ ನಮ್ಮಲ್ಲಿ ಆತರ ಅಲ್ಲ. ನಾವು 2 ಅವರ್ಸ್ ಹೋಗಿದ್ ಬರ್ತೀವಿ, 2 ಅವರ್ಸ್ 3 ಅವರ್ಸ್ ಹೋಗಿದ್ ಬಂದಿರ್ತೀವಲ್ಲ, ಹಾಗಾಗಿ ಆತರ ಆಗಿಲ್ಲ. ಒಂದ್ 5 ನಿಮಿಷ ಸುಮ್ನೆ ಏನೋ ಒಂದ್ ಚಿಕ್ಕ ಚಿಕ್ಕದ್ನ ಹೇಳ್ಬಿಟ್ ಬಂದ್ಬಿಟ್ರೆ ಅದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಮೈಂಡ್ಗೆ. ಹೇಳಿದ್ನೇ ನೀ ಹೇಳ್ತಾ ಇರೋವಾಗ ಮಕ್ಳಿಗ್ ಬೇಗ ಬಂದ್ಬಿಡತ್ತೆ. ಹೌದು, ಹಾಡು ಹೇಳ್ತೀನಿ ಅದಕ್ಕೆ ಇಷ್ಟ, ಅದಕ್ಕೆ ಹಾಡು ಹೇಳ್ತೀನಿ. ಅದಕ್ಕೆ ಇದು ಇನ್ನು ಇದ್ ಮಾಡಿಲ್ಲ, ಮಾಡಿ ಸ್ತೋತ್ರಗಳು ಮಾಡಿ, ಯಾವ್ದೋ ಒಂದ್ ರೀತಿಲಿ ಮಾಡಿ ಬರ್ಕೊಳ್ಳಿ. ಹಿಂಸೆ, ಭಯ, ಸಂಘರ್ಷದ ಜೀವನ. ಹಿಂಸೆ, ಭಯ, ಸಂಘರ್ಷದ ಜೀವನ. ಬಲಿಷ್ಠ ಪ್ರಾಣಿಗಳು ಕನಿಷ್ಠ ಪ್ರಾಣಿಗಳ ಬಲಿ. ಹಿಂಸೆ, ಭಯ, ಸಂಘರ್ಷದ ಜೀವನ, ಬಲಿಷ್ಠ ಪ್ರಾಣಿಗಳಿಂದ ಕನಿಷ್ಠ ಪ್ರಾಣಿಗಳ ಬಲಿ. ಬಲಿಷ್ಠ ಪ್ರಾಣಿಗಳಿಂದ ಕನಿಷ್ಠ ಪ್ರಾಣಿಗಳ ಬಲಿ. ಹಿಂಸೆ, ಭಯ, ಸಂಘರ್ಷದ ಜೀವನ, ಬಲಿಷ್ಠ ಪ್ರಾಣಿಗಳಿಂದ ಕನಿಷ್ಠ ಪ್ರಾಣಿಗಳ ಬಲಿ. ಬಲವಾನರಿಂದ ನಿರ್ಬಲರ ಹತ್ಯೆ, ಬಲವಾನರಿಂದ ನಿರ್ಬಲರ ಹತ್ಯೆ, ಬಲವಾನರಿಂದ ನಿರ್ಬಲರ ಹತ್ಯೆ. ಕೆಲವು ಶಾಖಾಹಾರಿ, ಕೆಲವು ಮಾಂಸಾಹಾರಿ. ಕೆಲವು ಶಾಖಾಹಾರಿ, ಕೆಲವು ಮಾಂಸಾಹಾರಿ. ಕೆಲವು ಶಾಖಾಹಾರಿ, ಕೆಲವು ಮಾಂಸಾಹಾರಿ. ದಯೆ, ಕರುಣೆ, ಅನುಕಂಪ. ದಯೆ, ಕರುಣೆ, ಅನುಕಂಪ, ಮಮತೆ. ಇದಾವುದಕ್ಕೂ ಆಸ್ಪದವಿಲ್ಲ, ಇದಾವುದಕ್ಕೂ ಆಸ್ಪದವಿಲ್ಲ. ದಯೆ, ಮಮತೆ, ಕರುಣೆ, ಅನುಕಂಪ ಇದಾವುದಕ್ಕೂ ಆಸ್ಪದವಿಲ್ಲದೆ ಭಾರವನ್ನ ಹೊರುವುದು, ಭಾರವನ್ನ ಹೊರುವುದು, ಎಳೆಯುವುದು,
ಕಾಮಕಾಮನೆಗಳ ಅರಿವು ಇಲ್ಲದೆ ವರ್ತಿಸುವುದು. ಕಾಮಕಾಮನೆಗಳ ಅರಿವು ಇಲ್ಲದೆ ವರ್ತಿಸುವುದು. ಕೆಲವೊಮ್ಮೆ ಭೋಜನಾನ್ವೇಷಣೆ, ಕೆಲವೊಮ್ಮೆ ಭೋಜನಾನ್ವೇಷಣೆ, ಮಮತೆ, ದಯಾ, ಕರುಣೆ, ಅನುಕಂಪ ಇವ ಯಾವುದಕ್ಕೂ ಆಸ್ಪದವೇ ಇಲ್ಲದೆ ಕೆಲವೊಮ್ಮೆ ತುಂಬಾ ಫಾಸ್ಟ್ ಆಗ್ಬೇಡ, ಬರೆಯಕ್ಕಾಗಲ್ಲ. ಫಾಸ್ಟ್ ಆಯ್ತಾ? ಕೆಲವೊಮ್ಮೆ ಭಾರವನ್ನು ಹೊರುವುದು. ಅಲ್ಲ, ನಾನು ಹೇಳಿದ್ದೆ ರಿಪೀಟ್ ಮಾಡ್ತಾ ಇದ್ದೀನಿ, ಬಿಟ್ಟಿದ್ರೆ ಒಂದ್ಸಲ ನೋಡ್ಕೊಳ್ಳಿ ಅಂತ. ಕೆಲವೊಮ್ಮೆ ಎಳೆಯುವಿಕೆ, ಕಾಮಕಾಮನೆಗಳ ಅರಿವಿಲ್ಲದ ಜೀವನ, ಕೆಲವೊಮ್ಮೆ ಭೋಜನಾನ್ವೇಷಣೆ, ಇನ್ನೊಂದ್ಸಲ ಹೇಳಲಾ? ಆಯ್ತಾ? ಹಿಂಸೆ, ಭಯ, ಸಂಘರ್ಷದ ಜೀವನ, ಬಲಿಷ್ಠ ಪ್ರಾಣಿಗಳಿಂದ ಕನಿಷ್ಠ ಪ್ರಾಣಿಗಳ ಬಲಿ, ಬಲವಾನರಿಂದ ನಿರ್ಬಲರ ಹತ್ಯೆ, ಕೆಲವು ಶಾಖಾಹಾರಿ, ಕೆಲವು ಮಾಂಸಾಹಾರಿ, ಕರುಣೆ, ಮಮತೆ, ದಯಾ, ಅನುಕಂಪ ಯಾವುದಕ್ಕೂ ಆಸ್ಪದವಿಲ್ಲದಿರುವುದು, ಭಾರ ಹೊರುವಿಕೆ, ಎಳೆಯುವಿಕೆ, ಕಾಮಕಾಮನೆಗಳ ಅರಿವಿಲ್ಲ, ಕೆಲವೊಮ್ಮೆ ಭೋಜನಾನ್ವೇಷಣೆ. ಅಲ್ಲಿವರೆಗೂ ಆಯ್ತಾ? ನೆಕ್ಸ್ಟ್ ಕಾಮ. ಅನಾರೋಗ್ಯದ ಅಸ್ವಸ್ಥತೆಯನ್ನು ಹೇಳಲು ಶಕ್ಯವಲ್ಲದ ಪರಿಸ್ಥಿತಿ, ಕಟ್ಟ ಕಡೆಗೆ ಮಲಮೂತ್ರಗಳಲ್ಲೇ ಲೀನತೆ. ಅನಾರೋಗ್ಯದ ಅಸ್ವಸ್ಥತೆಯನ್ನು ಹೇಳಿಕೊಳ್ಳಲು ಶಕ್ಯವಲ್ಲದ ಪರಿಸ್ಥಿತಿ, ಹೇಳಲು ಶಕ್ಯವಲ್ಲದ ಪರಿಸ್ಥಿತಿ. ಅನಾರೋಗ್ಯದ ಅಸ್ವಸ್ಥತೆಯನ್ನು ಹೇಳಲು ಶಕ್ಯವಲ್ಲದ ಪರಿಸ್ಥಿತಿ, ಕಟ್ಟ ಕಡೆಗೆ ಮಲಮೂತ್ರಗಳಲ್ಲೇ ಲೀನವಾಗುವುದು. ಇಷ್ಟು ಕಷ್ಟಗಳು ಅಲ್ವಾ? ಹಿಂಸೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಹಿಂಸೆ. ಯಾವಾಗ್ಲೂ ಭಯ. ಎಲ್ಲಾ ಪ್ರಾಣಿಗಳ ಕಣ್ಣಲ್ಲೂ ಮೊದಲು ಕಾಣಿಸೋದು ಏನ್ ಹೇಳಿ? ಕಾಣಿಸೋದೇನೋ ಭಯ. எப்ப பார்த்தாலும் ಭயம் ಭಯದಿಂದ ತಿರುஞ்சிட்டு ಇಲ್ಲಿಯಾ? ಬೆಕ್ಕು ಯಾವತ್ತಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡಿರೋದು ನೋಡಿದೀರಾ? ಕಾರಡಿನೇ ಇರುತ್ತೆ, ಆದ್ರೂ ಭಯವಾಗಿರುತ್ತೆ, ಜಾಗೃತಿಯಾಗಿರುತ್ತೆ. ನಾಯಿ ಎಲ್ಲಾದ್ರೂ ಆರಾಮಾಗಿ ಹಾಯಾಗಿ ಕೂತಿರೋದು ನೋಡಿದೀರಾ? ಅದು ಸಾಕಿರೋ ನಾಯಿನೋ ಬೀದಿ ನಾಯಿನೋ, ಅದು ಯಾವಾಗ್ಲೂ ಜಾಗೃತವಾಗಿರುತ್ತೆ ಅಲ್ವಾ? ಭಯ ಅನ್ನೋದೇ ಗೊತ್ತಿಲ್ಲ, ಆದ್ರೆ ಯಾವಾಗ್ಲೂ ಭಯ. ಕೆಲವರು ಮನುಷ್ಯರು ಹಂಗಿರ್ತಾರೆ ಅಲ್ವಾ? ಅವ್ರ ಜೀವನದಲ್ಲಿ ಯಾವಾಗ್ಲೂ ಭಯ. ಅದೇನಕ್ ಭಯ ಪಡ್ತಾ ಇದಾರೆ ಗೊತ್ತಿಲ್ಲ. எதுகண்டாலும் பயம்தா. அவனுடைய சரணாம்புஜம் அபயம் அப்படி இருக்குச்சு, எதுக்கு பயம் படணும் ಅಲ್ವಾ? ಕೊಲೆ ಸುಲಿಗೆ ಏನಾದ್ರೂ ಮಾಡಿದ್ರೆ ಸುಮಾ ಆಂಟಿ ಹಾವು ಅಂದ್ರೆ ಅಪ್ಪಡೆ ಬೆರಡಿ ಪೋರ, ಎಲ್ಲಾತಕ್ಕೂ ಭಯಂದ. ನಾನ್ ಗ್ರೂಪ್ ಅಲ್ಲಿ ಒಂದ್ ಸ್ವಲ್ಪ ಜೋರಾಗಿ ಸುಮಾ ಆಂಟಿ ಅಂದ್ರೆ ಕಣ್ಣಲ್ಲಿ ಕರ ಅಂತ ನೇತ್ರಾವತಿ ಹರಿಯುತ್ತೆ ಅವ್ರಿಗೆ. ಆ ತರದ ಬೈದ ಮನುಷ್ಯನೇ ನಾನು ನೋಡಿಲ್ಲ ಇಲ್ಲೂ. ಮುಂಚೆ ಎಲ್ಲ ಗೊತ್ತಿರ್ಲಿಲ್ಲ, ಬೈದಾಕ್ಬಿಡ್ತಾ ಇದ್ದೆ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ. ಮನೆಗೆ ಬರೋರು ಕ್ಲಾಸ್ಗೆ ಮುಖ ಎಲ್ಲ ಕೆಂಪೇರ್ಬಿಟ್ಟಿರೋದು. ಅಮ್ಮ ನೋಡ್ಬಿಟ್ಟು ಏನಾದ್ರು ಹೊಡೆದಿಯಾ ಅವ್ರಿಗೆ ಅಂದ್ರು. ಇಲ್ಲ ಅಮ್ಮ, ಒಂದ್ ಮಾತು ಅಂದಿದ್ದಕ್ಕೆ ಹೊಡೆಯೋರ್ಗಿಂತ 7 ಹೆಚ್ಚಾಗಿ ಆಡ್ತಾರ ಅವ್ರು ಅಂತ ಹೇಳ್ತಾ ಇದ್ವಿ. ಇರುತ್ತೆ ಆ ತರ ಯಾವ್ದೋ ಫೋಬಿಯಾ, ಅದಷ್ಟೇ, ಇನ್ನೇನಿಲ್ಲ. ಅದರಿಂದ ಅವ್ನ ಹೊರಗಡೆ ತರ್ಬೇಕು ನಾವು. ಕಮಲ್ ಹಾಸನ್ ಒಂದ್ ಮೂವಿ ಇದೆ ತಮಿಳಲ್ಲಿ, 3 ಹೊತ್ತು ಭಯ ಒದ್ದಾಡ್ತಾ ಇರ್ತಾನೆ, ಆಮೇಲೆ ಅವ್ನ್ ಸರಿ ಹೋಗ್ತಾನೆ. ಅದೆಲ್ಲ ಫೋಬಿಯಾ. ಆದ್ರೆ ಪ್ರಾಣಿಗಳಿಗೆ ಯಾವ ಫೋಬಿಯಾನೂ ಇಲ್ಲ, ಪ್ರಾಕೃತಿಕವಾಗಿ ಅದಿರುತ್ತೆ ಅವಕ್ಕೆ. ಯಾಕಂದ್ರೆ ಎಲ್ಲಾ ಕಡೆನೂ ಮೃತ್ಯುಕಾರಕವಾದಂತಹ ಒಂದು ಸನ್ನಿವೇಶವೇ ಅಲ್ವಾ?
ದೊಡ್ಡ ಪ್ರಾಣಿಗಳು ಚಿಕ್ಕ ಪ್ರಾಣಿಗಳ ಮೇಲೆ ಹಲ್ಲೆ ಮಾಡುತ್ತವೆ ಅಲ್ವಾ. ಸಿಂಹಕ್ಕೂ ಭಯ, ಅದು ಗೊತ್ತಾ ನಿಮಗೆ? ಮಂದಿಯಾಗಿ ಎಮ್ಮೆಗಳಿದ್ರೆ, ಮಂದಿಯಾಗಿ ಜಿಂಕೆಗಳಿದ್ರೆ ಅದು ಹೋಗಿ ಹಾರಲ್ಲ, ಭಯ. ಅಷ್ಟು ಜಿಂಕೆಗಳು ಒಮ್ಮೆಲೆ ಆ ಕಾಡಲ್ಲಿ ತನ್ನ ಕೋಡಲ್ಲಿ ಚುಚ್ಬಿಟ್ರೆ ಅಲ್ವಾ, ಹೋಗಲ್ಲ ಹತ್ರಕ್ಕೆ. ಒಂದು ಆ ಗುಂಪಿನ ಹೊರಗಡೆ ಬಂದ್ಬಿಟ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡ. ಆ ತರ ಪ್ರಾಣಿಗಳಿಗೆ ತನ್ನದೇ ಆದಂತಹ ಭಯಗಳು. ಕೆಲವೊಂದು ಮಾಂಸಾಹಾರ, ಕೆಲವೊಂದು ಶಾಕಾಹಾರ. ಮಮತೆ, ದಯೆ, ದಾಕ್ಷಿಣ್ಯ ಏನಾದ್ರೂ ಇದೆಯಾ? ಎತ್ತಿನ ಗಾಡಿ ಹೆಚ್ಚ್ ಕ್ಲಾಸ್ ಆಗಿದೆ ಅಂತ ಕುತ್ಕೋತೀವಿ, ಅಯ್ಯೋ ನಮ್ಮನ್ನ ಅದು ಹೊರ್ತಾ ಇದೆ ಅಂತ ಒಂದಿನ ಆದ್ರೂ ನಮ್ಗೆ ಅನ್ಸಿದ್ಯಾ? ನಿರ್ದಾಕ್ಷಿಣ್ಯವಾಗಿ ಅದ್ರ ಮೇಲೆ ಸವಾರಿ ಹೋಗ್ತೀವಿ ಅಲ್ವಾ. ಕತ್ತೆಗಳು ಎಳೆಯುತ್ತೆ ಅಗಸ, ಬಟ್ಟೆಗಳನ್ನ ಹೊತ್ಕೊಂಡು ಹೋಗ್ತಾನೆ. ಈಗ್ಲೂ ಮಲ್ಲೇಶ್ವರದಲ್ಲಿ ಧೋಬಿ ಘಾಟ್ ಅಂತ ಇದೆ, ನೋಡಿದೀರಾ? ಈಗ್ಲೂ ಇದೆ ಧೋಬಿ ಘಾಟ್. ಈಗ್ಲೂ ಎಲ್ಲ ಕತ್ತೆಗಳಿದೆ, ಕತ್ತೆಗಳ ಕೈಯಲ್ಲೇ ಹೊರ್ಸೋದು ಬಟ್ಟೆಗಳನ್ನ ಅಲ್ವಾ. ಆ ತರ ಅದಕ್ಕೆ ಅದೆಲ್ಲ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಕಾಮ ಅನ್ನೋದೇ ಗೊತ್ತಿಲ್ಲ. ಸೀಸನ್ ಬಂದಾಗ ತನ್ನ ಪಾರ್ಟ್ನರ್ನ ತಾನು ಹುಡ್ಕೊಂಡು ಹೋಗುತ್ತಷ್ಟೇನೆ. ಅದಕ್ಕೆ ಕಾಮಚೇಷ್ಟೆ ಅನ್ನೋದು ಅರಿವಿಲ್ಲ. ಸುಮ್ನೆ ಭೋಜನ ಅನ್ವೇಷಣೆ. ಅದಕ್ಕೇನ್ ಟೇಸ್ಟ್ ಇದೆಯಾ? ಎಲ್ಲ ತಿನ್ನುತ್ತೆ, ನೀವೇನ್ ಹಾಕಿ ಎಲ್ಲ ತಿನ್ನುತ್ತೆ ಅಷ್ಟೇನೆ. ಕೂಸ್ ನೋಡುತ್ತೆ, ತಿನ್ನುತ್ತೆ. ಅದು ವಿಷಪೂರಿತ ಅಂತ ಗೊತ್ತಾದ್ರೆ ಅದ್ರ ಬ್ರೈನಿಗೆ ಅದು ತಿನ್ನಲ್ಲ ಅಷ್ಟೇನೆ ಅಲ್ವಾ. ಎಷ್ಟೋ ಗಿಡಗಳು ವಿಷಪೂರಿತ, ಹಂಗಾಗಿ ಅದು ತಿನ್ನಕ್ ಹೋಗಲ್ಲ. ಇಲ್ಲಿದ್ರೆ ಹುಳು ಹುಪ್ಪಟ್ಟೆ ಇಲ್ದೇ ಇರೋ ಗಿಡಗಳೆಲ್ಲ ಆದ್ರೆ ಹಸುಗಳು ಎಲ್ಲ ತಿಂದು ಹಾಕತ್ವೆ. ಆ ತರ ಚಾಪಲ್ಯ ಚಿತ್ತವೇ ಇಲ್ಲ ಅದಕ್ಕೆ. ಆದ್ರೂ ಮೂಲತಃ ಅನ್ವೇಷಣೆ. ಕೊನೆಯಲ್ಲಿ ಯಾವುದೋ ಒಂದು ಸಂಸ್ಕಾರ ಇದೆಯಾ ಪ್ರಾಣಿಗಳಿಗೆ? ಸಂಸ್ಕಾರ ಇದೆಯಾ? ಯಾರು ಏನ್ ಸಂಸ್ಕಾರವೂ ಮಾಡಲ್ಲ. ಸರ್ಪ ಸಂಸ್ಕಾರವನ್ನು ಮಾಡ್ತಾರೇನೋ ಮಂಗಳೂರವ್ರು ಅಷ್ಟೇನೆ ಅಲ್ವಾ. ಅವ್ರಿಗೆ ತುಂಬಾ ಭಯ, ನಾಗಬನಗಳಿದೆ, ನಾಗಾರಾಧನೆ ತುಂಬಾ ಜಾಸ್ತಿ, ಹಂಗಾಗಿ ಅದೊಂದು ಮಾಡ್ತಾರೆ. ಅದ್ ಬಿಟ್ರೆ ಇನ್ಯಾವ ಪ್ರಾಣಿಗಳಿಗೂ ಸಂಸ್ಕಾರಾದಿಗಳು ಅನ್ನೋದಿಲ್ಲ. ಆ ತರ ಲೀನವಾಗಿ ಹೋಗುತ್ತೆ. ಈ 20 ಲಕ್ಷ ಜನ್ಮಗಳು ನಾವೆಲ್ಲ ಪಡೆದು ಬಂದಿದ್ದೀವಿ. ಮೊದಲ 30 ಲಕ್ಷಂ, ಅದಕ್ಕಡುತ್ತದು 9 ಲಕ್ಷಂ, ಅದಕ್ಕಡುತ್ತದು 10 ಲಕ್ಷಂ, ಅದಕ್ಕಡುತ್ತದು 11 ಲಕ್ಷಂ, ಕಟ್ಟಕಡೆಯ 20 ಲಕ್ಷಂ. ಏನೋ ಒಂದು ಪುಣ್ಯವಶಾತ್ 20 ಲಕ್ಷ ಆದ್ಮೇಲೆ ಒಂದು ಪುಣ್ಯವಶಾತ್ ಗೋ ಜನ್ಮ ಬರುತ್ತೆ. ಬರ್ಕೊಳ್ಳಿ, ಯಾವುದೋ ಪುಣ್ಯವಶಾತ್, ಬರ್ಕೊಳ್ಳಿ, ಯಾವುದೋ ಪುಣ್ಯವಶಾತ್. ಇನ್ನು 6ನೇ ಹಂತಕ್ಕೆ ಹೋಗಿಲ್ಲ, ಇದೇ 5ನೇ ಹಂತದಲ್ಲೇ ಇದ್ದೀರಾ. ಯಾವುದೋ ಪುಣ್ಯವಶಾತ್ ಗೋಮಾತೆಯ ಯೋನಿಯಿಂದ ನಮ್ಮ 80 ಲಕ್ಷ ಜನ್ಮಗಳ ಅಂತಿಮವಾಗುತ್ತದೆ. ನಮ್ಮ 80 ಲಕ್ಷ ಜನ್ಮಗಳ ಅಂತಿಮವಾಗುತ್ತದೆ. ಯಾವುದೋ ಒಂದು ಪುಣ್ಯವಶಾತ್ ಗೋಮಾತೆಯ ಯೋನಿಯಿಂದ ನಮ್ಮ 80 ಲಕ್ಷಗಳ ಜನ್ಮಗಳು ಅಂತಿಮವಾಗುತ್ತದೆ. ಗೋವಿನ ಶರೀರವೆಂಬುವುದು ಪುಣ್ಯದಾಯಕ ಹಾಗೂ ಅತಿ ಪವಿತ್ರ. ಗೋವಿನ ಶರೀರವೆಂಬುದು ಪುಣ್ಯದಾಯಕ ಹಾಗೂ ಅತಿ ಪವಿತ್ರ. ಈ ಗೋಜನ್ಮದಿಂದ ಮತ್ ಹಿಂದುಳಿದ ಜನ್ಮಗಳೆಲ್ಲ ನಾವು ಕಳೆದುಕೊಳ್ಳುತ್ತೇವೆ. ನೆಕ್ಸ್ಟ್ 6ನೆಯ ಹಂತ ಅಥವಾ 6ನೆಯ ದರ್ಜೆ 4 ಲಕ್ಷ ಮನುಷ್ಯ ಜನ್ಮ. ವೆರಿ ಇಂಪಾರ್ಟೆಂಟ್. 4 ಲಕ್ಷ ಮನುಷ್ಯ ಜನ್ಮ.
நாம ஏதோ ஒரு ஸ்திரீ ஒரு புருஷன் நினைச்சுட்டு இருக்கோம் இல்லையா? இங்க பார்த்தா மனுஷ ஜென்மாலேயே 4 லட்சமா. எங்கேயாவது ಇದೆಲ್ಲ ಕಂಡಿರ್ಕೋಮಾ நம்ம பார்த்திருக்கோಮಾ? 4 ಲಕ್ಷ ಇದೆಯಂತೆ. ಒಂದು ಸ್ತ್ರೀ ಒಂದು ಪುರುಷ ಇದ್ರಲ್ಲಿ ಏನು ವೆರೈಟಿ ಕಾಣಕ್ ಸಾಧ್ಯ ಅಂದ್ರೆ ಇದ್ರಲ್ಲೂ ಇದೆ. 4 ಲಕ್ಷ ಅಂತ ಹೇಳ್ತಾರೆ ಭಾಗವತದಲ್ಲಿ. ಈಗ ನಿಮ್ಗೆಲ್ಲ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ಆನ್ಸರ್ ಕರೆಕ್ಟ್ ಆಗಿ ಕೊಡ್ಬೇಕು, ಆಲೋಚನೆ ಮಾಡಿ. ನನ್ನ ಕೈ ಮೇಲೂ ಒಂದ್ ಸೊಳ್ಳೆ ಕೂತಿರುತ್ತೆ, ಕೀಟ ಜನ್ಮ. 10 ಲಕ್ಷ ಕ್ರಿಮಿಕೀಟಗಳ ಜನ್ಮದಲ್ಲಿ ಅದೊಂದ್ ಜನ್ಮ. ಈ ಸೊಳ್ಳೆನ ಅದಕ್ಕೆ ಹಚ್ತಾ ಇದ್ರೆ ಹೊಡಿತೀನಿ. ಹೊಡೆದಾಗ ಅದ್ರ ಫಿಸಿಕಲ್ ಕಟ್ಟಡ ಅನ್ನೋದು ಬೀಳುತ್ತೆ ಕೆಳಗಡೆ. ಬೀಳಲ್ವಾ? ಅದು ಸಾಯುತ್ತೆ, ಆತ್ಮ ಹೊರಗಡೆ ಬಂದ್ಬಿಡುತ್ತೆ. ಈ ಆತ್ಮ ಈಗ ಇನ್ನೊಂದು ಜನ್ಮವನ್ನ ಪಡೆಯುತ್ತೆ. ಓಕೆ, ಈ ಸೊಳ್ಳೆಗಿಂತ ಉತ್ತಮವಾದ ಯಾವ್ದೋ ಚೇಳೋ ಪಾಳೋ ಏನೋ ಒಂದು ಅಲ್ವಾ? ಸರಿ, ಈಗ ನಾನು ಹೊಡೆದಾಗ ಈ ಶರೀರವೆಂಬ ಸೊಳ್ಳೆಯ ಕಟ್ಟಡ ಕೆಳಗಡೆ ಬಿತ್ತು, ಆತ್ಮ ಹೊರಗಡೆ ಬಂತು, ಇನ್ನೊಂದು ಜನ್ಮ ಇದು ಪಡೆಯುತ್ತೆ. ಈಗ ಈ ಆತ್ಮ ಹೋಗಿ ಚೇಳ ಜನ್ಮ ಪಡೆಯುತ್ತೆ ಅಂತಾನೆ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಈ ಆತ್ಮ ಹೋಗಿ ಚೇಳಲ್ಲಿ ಸೇರ್ಕೊಳ್ಳುತ್ತಾ? ಅದು ಆ ಆತ್ಮ ಹೋಗಿ ಇರೋ ಚೇಳಲ್ಲಿ ಸೇರ್ಕೊಳಕ್ ಆಗಲ್ಲ. ಅದು ಬಿಕಾಸ್ ಆ ಚೇಳು ಬಂದಿದೆ ಭೂಮಿಗೆ ಅಂತಾದ್ರೆ ಒಂದ್ ಆತ್ಮದ ಸಹಿತ ಬಂದಿರಕ್ ಸಾಧ್ಯ, ಇನ್ನೊಂದ್ ಆತ್ಮ ಅಲ್ಲಿ ಹೋಗಿ ಸೇರ್ಕೋಗಳಕ್. ಸೊ ಅದು ಯಾವ ಜನ್ಮಕ್ ಹೋಗ್ಬೇಕು ಅಂತ ನಿಗದಿತ ಆಗಿರತ್ತೋ ವೆರಿ ಗುಡ್, ಆ ಯೋನಿಯಲ್ಲಿ ಯಾವ್ದಕ್ ಹೋಗುತ್ತೋ ಅಲ್ಲಿಗೆ ಯಾವಾಗ ಆತ್ಮ ಪ್ರವೇಶ ಆಗ್ಬೇಕೋ ಅಲ್ಲಿ ಪ್ರವೇಶ ಆಗತ್ತೆ. ಒಂದು. ಎರಡನೇದ್ ನಾ ಕೇಳಿರೋದೇನಂದ್ರೆ, ಇಲ್ಲ ಇದೊಂದು ಯಾವುದೇ ಒಂದು ಮನುಷ್ಯರಿಗೆ ಅಪ್ಲೈ ಆಗಿರೋದು ನಂಗೆ ಪ್ರಾಣಿಗಳಿಗೆ 6 ತಿಂಗಳು ಸಾಮಾನ್ಯ ಆತ್ಮ ಮತ್ತೆ ಸೇರಲ್ಲ ಬೇರೆದಕ್ಕೆ ಅಂತ ಗೊತ್ತಿಲ್ಲ ನಂಗೆ. ಅದೆಲ್ಲ ಮನುಷ್ಯನಿಗೆ ಏನೋ ಒಂದ್ ಲೆಕ್ಕಾಚಾರ ಇದೆ. ಪ್ರಾಣಿಗಳಿಗೆಲ್ಲ ಸೊಳ್ಳೆ ಇಲ್ಲಿ ಹೊಡೆದ ತಕ್ಷಣ 6 ತಿಂಗಳು ಏನೂ ಆಗಲ್ಲ ಅದು. ಆಯ್ತು, 6 ತಿಂಗಳಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಡೋಂಟ್ ವೆರಿ, ಅದನ್ನು ಐ ವಿಲ್ ಸಾಲ್ವ್ ಇಟ್. ಬಟ್ ನೀವೇನ್ ಹೇಳಿದ್ರಿ, ಈಗಾಗಲೇ ಎಕ್ಸಿಸ್ಟ್ ಆಗಿರೋ ಒಂದು ಚೇಳಲ್ಲಿ ಇನ್ನೊಂದು ಇನ್ನೊಂದು ಆತ್ಮ ಹೋಗಕ್ ಆಗಲ್ಲ. ವೆರಿ ಗುಡ್. ಆದ್ರೆ ಒಂದು ಹೊಸ ಯೋನಿ ಒಳಗಡೆ ಈ ಆತ್ಮ ಯಾವಾಗ ಸೇರ್ಬೇಕೋ ಅವಾಗ ಸೇರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಗುಡ್. ಅಲ್ಲಿವರೆಗೂ ಆತ್ಮ ಎಲ್ಲಿರುತ್ತೆ? ಆನ್ಸರ್ ಕರೆಕ್ಟ್ ಆಗಿದೆ. ಅಲ್ಲೇ ಸುತ್ತ ಇರುತ್ತೆ, ಅಲ್ಲೇ ಇರುತ್ತಾ ಅಂತ ಆತ್ಮ ಮನೆಗೂ ಕೋಲ್ ಎತ್ಕೊಂಡ್ ಬಂದ್ ಹೊಡಿತೀನಿ. ಯಾಕಂದ್ರೆ ನಾನು ಈಗಾಗ್ಲೇ ಟೀಚ್ ಮಾಡಿದೀನಿ. ಸುತ್ತಾನೂ ಇರಲ್ಲ, ಅಲ್ಲೇನೂ ಇರಲ್ಲ, ಪರಮಾತ್ಮನ ಹತ್ರನೂ ಹೋಗಿರಲ್ಲ, ಎವ್ರಿಥಿಂಗ್ ರಾಂಗ್. ಈಗ ಇವ್ರು ಉಷಾ ಅಕ್ಕ ಹೇಳಿದ ಕಾನ್ಸೆಪ್ಟ್ ಅರ್ಥ ಆಯ್ತು ತಾನೆ ಎಲ್ರಿಗೂ? ಅರ್ಥ ಆಯ್ತಾ ಉಷಾ ಅಕ್ಕ ಹೇಳಿದ ಕಾನ್ಸೆಪ್ಟ್? ಈಗಾಗ್ಲೇ ಆತ್ಮ ಇಟ್ಕೊಂಡಿರೋ ಶರೀರಕ್ಕಂತೂ ಅದೇನ್ ಪರಕಾಯ ಪ್ರವೇಶನ? ಬೇರೆ ಆತ್ಮಕ್ ಸೇರ್ಕೊಳುತ್ತಾ? ಬೇರೆ ಆತ್ಮಕ್ಕ ಇದೇ ಒಂದು ಆತ್ಮ. ಬೇರೆ ಗರ್ಭಧಾರಣೆ ಎಲ್ಲ ಆಗ್ಬೇಕು, ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಬೇರೆ ಪ್ರಾಣಿ ಬೇರೆ ಗರ್ಭಧಾರಣೆ ಆಗಕ್ಕೆ ಉಷಾ ಅಕ್ಕ ಏನ್ ಹೇಳಿದ್ದು, ಈಗ ಬ್ರಹ್ಮನಿಂದ ನಿರ್ಧರಿಸಲ್ಪಟ್ಟಿದೆ, ಈ ಸೊಳ್ಳೆ ಜನ್ಮದಿಂದ ಅದಕ್ಕೆ ಚೇಳ ಜನ್ಮಕ್ಕೆ ಹೋಗ್ಬೇಕು ಅಂತ ನಿಗದಿತವಾಗಿದೆ. ಹಂಗಿದ್ಮೇಲೆ ಅದು ಹೋಗ್ಬೇಕು ತಾನೆ. ಅವ್ರು ಹೇಳಿದ ಪ್ರಕಾರ ಈಗ ಹೊಸ ಯೋನಿಗ್ ಹೋಗ್ಬೇಕು, ಯಾವ್ದೋ ಸೃಷ್ಟಿ ಜಾಗ ಫಿಕ್ಸ್ ಆಗಿರುತ್ತೆ, ಅಲ್ಲಿಗೆ ಹೋಗುತ್ತೆ ಅದು. ಕರೆಕ್ಟ್ ಆನ್ಸರ್ ಮಾಡಿದವರು ಹ್ಯಾಟ್ಸ್ ಆಫ್ ಟು ಯು ಸುಜಾತಾ ಆಂಟಿ. ಪಂಚಾಗ್ನಿ ವಿದ್ಯಾ, ವೆರಿ ಗುಡ್. ಎಷ್ಟು ಸಲ ಹೇಳಿದೀನಿ ಪಂಚಾಗ್ನಿ ವಿದ್ಯಾ? 5 ಸಲ ಹೇಳಿದೀನಿ. ದಹರಾಕಾಶ ವಿದ್ಯಾ, ಭೌಮ ವಿದ್ಯಾ, ವೆರಿ ಗುಡ್ ಸುಜಾತಾ ಆಂಟಿ. ಶಾಂಡಿಲ್ಯ ವಿದ್ಯಾ, ದಹರ ವಿದ್ಯಾ, ಛಾಂದೋಗ್ಯೋಪನಿಷತ್ತಲ್ಲಿ ಬರುವಂತಹ ಪಂಚಾಗ್ನಿ ವಿದ್ಯಾ. 5 ಹೆಸರದಿಕ್ಕೆ: ಶಾಂಡಿಲ್ಯ ವಿದ್ಯಾ, ದಹರ ವಿದ್ಯಾ, ದಹರಾಕಾಶ ವಿದ್ಯಾ, ಭೌಮ ವಿದ್ಯಾ, ಇನ್ನೊಂದು ಪಂಚಾಗ್ನಿ ವಿದ್ಯಾ. 5 ಹೆಸರಲ್ವಾ? ಅದರಲ್ಲಿ ನಾನು ಹೇಳಿರೋದು ಏನು, ಎಲ್ಲಿ ಎಕ್ಸ್ಪ್ಲೇನ್ ಮಾಡಿ ಯಾರಾದ್ರೂ ಪಂಚಾಗ್ನಿ ವಿದ್ಯೆ? ಅದು ಮೊದಲು
2 ದಾರಿನಲ್ಲಿ ಫಸ್ಟ್ ಒಂದು ದಾರಿ ಇದಕ್ಕೆ ಮೋಕ್ಷದ ಕಡೆ ಹೋಗುತ್ತೆ, ಇಲ್ಲ ಇನ್ನೊಂದು ಇಲ್ಲ 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 ಪಂಚಾಗ್ನಿ ವಿದ್ಯಾ ಬೇರೆ. ಅದು ನೀವು ಅರ್ಚಿರಾದಿ ಮಾರ್ಗ ಧೂಮಾದಿ ಮಾರ್ಗಕ್ಕೆ ಹೊರಟೋದ್ರಿ. ಧೂಮಾದಿ ಮಾರ್ಗ. ಅದಲ್ಲ. ಕರೆಕ್ಟ್. ಅಲ್ಲ, ಆ ಮಾರ್ಗದಲ್ಲಿ ಹೋಗಿ ಮತ್ತೆ ಇದು ಯಾವ ತರ ಟ್ರಾವೆಲ್ ಮಾಡುತ್ತೆ ಅಂತಂದ್ರೆ, ಅದು ಮೊದ್ಲು ಜ್ಞಾಪಕ ಬರ್ತಾ ಇಲ್ಲ, ಹಂಗೆ ಹೊಟ್ಟೆ ಒಳಗಿದೆ, ಮಳೆಯಾಗಿ ಬರುತ್ತೆ, ಮೋಡವಾಗುತ್ತೆ, ಮೊದ್ಲು ಮೋಡವಾಗಿ ಮಳೆಯಾಗಿ ನೀರಲ್ಲಿ ಸೇರಿ ಅದನ್ನ ಯಾವ್ದೋ ಒಂದು ಪ್ರಾಣಿ ಇದಾಗಿ ಅದು ಅಥವಾ ಭೂಮಿ ಮೇಲೆ ಎಲ್ಲೋ ಬಿದ್ದು, ಬೀಜದ ಮೇಲೋ ಯಾವ್ದ್ರ ಮೇಲೋ ಬಿದ್ದು ಆ ತರ ಆತ್ಮ ಸೇರ್ಕೊಳ್ಳುತ್ತೆ. ಆ ಆಹಾರನ ಆ ಪರ್ಟಿಕ್ಯುಲರ್ ಇದು ಸೇವನೆ ಮಾಡಿದಾಗ ಅಲ್ವಾ? ಇದು ಕರೆಕ್ಟ್ ಆನ್ಸರ್. ಸರಿಯಾಗಿ ಸ್ಟ್ರಕ್ಚರ್ ಮಾಡ್ತೀವಿ ಈಗ. ವೆರಿ ಗುಡ್. ಅದು 2 ಮಾರ್ಗ ಇದಕ್ ಬರಲ್ಲ. ಧೂಮಾದಿ ಮಾರ್ಗ, ಅರ್ಚಿರಾದಿ ಮಾರ್ಗ ಜೀವ ಹೋಗೋದು, ಇದು ಜೀವ ಬರೋದು. ಜೀವ ಹೋಗೋದು 2 ಮಾರ್ಗ. ನೀವು ಹೇಳ್ತಾ ಇರೋದಿಕ್ ಜೀವ ಮತ್ತೆ ಬರೋದು. ಈಗ ಈ ಸೊಳ್ಳೆಯನ್ನ ನಾನು ಹೊಡೆದೆ, ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ಎಲ್ರು. ಸೊಳ್ಳೆಯನ್ನ ಹೊಡೆದೆ, ಸೊಳ್ಳೆ ಅನ್ನೋ ಕಟ್ಟಡ ಕೆಳಗ್ ಬಿತ್ತು, ಶರೀರ ಎಂಬ ಕಟ್ಟಡ ಕೆಳಗ್ ಬಿತ್ತು. ಆತ್ಮ ಬಾಷ್ಪವಾಗಿ ಹೋಗಿ ಸೇರ್ಕೊಳ್ಳುತ್ತೆ. ಬಾಷ್ಪ ಅಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ರಿಸೆಪ್ಷನ್ಗೆ ಹೋಗೋವಾಗ ಪಕ್ಕದಲ್ಲಿ ಝ್ ಅಂತ ಒಂದ್ ಫ್ಯಾನ್ ಹಾಕಿರ್ತಾರೆ, ಪಕ್ಕಕ್ಕೆ ಹೋದ್ರೆ ಕೂಲ್ ಆಗುತ್ತೆ ನಮಗೆ ಅಲ್ವಾ? ಅದೇ ಬಾಷ್ಪ. ಬಾಷ್ಪವಾಗಿ ಅಣುರೂಪದಲ್ಲಿ ಹೋಗಿ ಮೇಘಗಳಲ್ಲಿ ಈ ಸೊಳ್ಳೆ ಆತ್ಮ ಆಗಿರ್ಬೋದು, ಈ ಮನುಷ್ಯ ಆತ್ಮ ಆಗಿರ್ಬೋದು, ಆ ಚೇಳಾತ್ಮ ಆಗಿರ್ಬೋದು, ಯಾವುದು ಮೃತವಾದ್ರೂ ಮೊದಲು ಹೋಗಿ ಸೇರ್ಕೊಳ್ಳೋದೆ ಆತ್ಮ ಬಾಷ್ಪವಾಗಿ. ದಿಸ್ ಇಸ್ ಕಾಮನ್ ಫಾರ್ ಆಲ್ 84 lakhs ಆಫ್ ಸ್ಪೀಶೀಸ್. ಇದು ಯಾರು ತಪ್ಪಿಸ್ಕೊಳಕ್ ಸಾಧ್ಯವಿಲ್ಲ. ಈ ಪಂಚ ಆಹುತಿಯನ್ನ, ಪಂಚ ವಿದ್ಯೆಯನ್ನ, ಪಂಚ ಅಗ್ನಿಯನ್ನ. ಗೊತ್ತಾಯ್ತಾ? ನೀವು 5 ಕಡೆ ಆಹುತಿ ಕೊಟ್ಕೊಳ್ಳೋದನ್ನ ಯಾರಿಂದಲೂ ತಪ್ಸಕ್ ಸಾಧ್ಯವಿಲ್ಲ. ನಾವು 84 ಲಕ್ಷ ಜನ್ಮ ತೆಗಿತೀವಿ ಅಂದ್ರೆ 84 ಲಕ್ಷ ಮಿನಿಮಮ್ ನೀವು ಆಹುತಿ ಕೊಡ್ಲೇಬೇಕು ನೀವು ಪಂಚಾಗ್ನಿಗೆ. ಗೊತ್ತಾಯ್ತಾ? ಆ 84 ಲಕ್ಷ ಸಲ ಪಂಚಾಗ್ನಿ ವಿದ್ಯೆ ಮಾಡಿನೇ ಬರ್ತೀರಾ ನೀವು. ಎತ್ತನ ಕಷ್ಟ ಪಾರುಂಗು ಅವ್ರ ಜನ್ಮ ಎಡ್ಕರ್ದು ಅಲ್ವಾ? ಒಂದು ಯೋನಿಯಲ್ಲಿ ಬಂದ್ಬಿಟ್ಟು ಶರೀರ ಧಾರಣೆ ಆಗ್ಬಿಟ್ರೆ ಜನ್ಮ ಅಲ್ಲ. ಅದಕ್ಕೆ ಹಿಂದಿನ ಪ್ರೋಸೆಸ್ ನೋಡಿ. ಬಾಷ್ಪವಾಗಿ ಕಟ್ಟಿ ಮಳೆಯಾಗಿ ಸುರಿದು ಅದರಿಂದ ದವಸ ಧಾನ್ಯಗಳಾಗಿ ಹೊರಗಡೆ ಹುಟ್ಟಿ ಅದು ಒಂದು ಪುರುಷ ಸೇವೆ ಮಾಡಿ ಪುರುಷನಲ್ಲಿ ರೇತಸ್ಸಾಗಿ ಅದು ಪರಿಣಮಿಸಿ ಪುರುಷ ಗರ್ಭದಿಂದ ಸ್ತ್ರೀ ಗರ್ಭಕ್ಕೆ ವರ್ಗಾವಣೆ ಆಗೋವರೆಗೂ ಮತ್ತಿನ್ನೊಂದು ಹುಟ್ಟಿಲ್ಲ. ಚೇಳು ಅಂತ ತಗೊಂಡ್ರೆ ಚೇಳು ಯಾವ ಹುಳು ಹುಪ್ಪಟ್ಟೆ ತಿಂದು ಅಥವಾ ಯಾವ ದವಸ ಧಾನ್ಯಗಳು ತಿನ್ನುತ್ತೋ ಅದ್ರಲ್ಲಿ ನಾವ್ ಇರ್ಬೇಕು. ಆ ಸೊಳ್ಳೆಯ ಆತ್ಮ ಇರ್ಬೇಕು ಹೋಗಿ, ಅವಾಗ ಆ ಚೇಳಿನ ಗರ್ಭದಿಂದ ಹೊರಗಡೆ ಬರುತ್ತೆ. ಗೊತ್ತಾಯ್ತಾ? ಇದು ನಮ್ಮ ಪರ್ಯಂತ ಕಾಮನ್. ಸಾಮಾನ್ಯವಾಗಿ 6 ತಿಂಗಳ ಕಾಲ ಆತ್ಮ ಯಾವ ರೂಪವನ್ನು ಪಡೆಯಲ್ಲ ಅಂತ ಆಗಮ ಶಾಸ್ತ್ರ ಹೇಳೋದು ಖಂಡಿತ ನಿಜ. ಉಷಾಕ ಅದು ಹೆಂಗೋ ನಿಮ್ ತಿಳಿದಾಗಿದೆ. ಅದು ತಿಳ್ಕೊಂಡಿರೋದು ಕರೆಕ್ಟು ಅಲ್ವಾ? ಅದ್ ಏನಕ್ಕೆ ಅಂದ್ರೆ ಇನ್ ಆರ್ಡರ್ ಟು ಗೋ ಥ್ರೂ ದಿಸ್ ಪ್ರೋಸೆಸ್ ಇಟ್ ಮೈಟ್ ಟೇಕ್ ಮಿನಿಮಮ್ 6 months. அது கணக்கு. அது 3 மாசமா ஆகலாம், 6 மாசமா ஆகலாம், இல்ல 1 வருஷம், 6 வருஷம், 10 வருஷம், 15 வருஷம், ಎನಿ ನಂಬರ್ ಆಫ್ ಇಯರ್ಸ್ ಇಟ್ ಕ್ಯಾನ್ ಹ್ಯಾಪನ್. ಯಾಕಂದ್ರೆ ಸುರಿಯೋ ಮಳೆ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೇ ಸುರಿಯುತ್ತೆ ಅಂತ ಏನಾದ್ರು ರೂಲ್ಸ್ ಇದೆಯಾ? ಉಪ್ಪು ಸಮುದ್ರದ ಮೇಲೆ ಸುರಿಯುತ್ತೆ, ಗೋರ್ಕಲ್ ಮೇಲೆ ಸುರಿಯುತ್ತೆ, ಎಲ್ಲೋ ಕಾಡಲ್ಲಿ ಸುರಿಯುತ್ತೆ ಅಲ್ವಾ? ಪ್ರತಿ ಒಂದು ಆತ್ಮಗಳು ತನ್ನ ರೂಪವನ್ನು ಪಡ್ಕೊಂಡ್ ಮುಂದಕ್ಕೆ ಹೋಗುತ್ತೆ. ಮರಳ ಕಣಗಳ ಮೇಲೆ ಸುರಿಯುತ್ತೆ ಅಲ್ವಾ? ಹಂಗಾಗಿ ಇಟ್ ಮೈಟ್ ಟೇಕ್ 6 months ಅಂತ ಅದು ನಿರ್ದಿಷ್ಟತೆ ಇಲ್ಲ, ಕಣಕ್ಕ ಅಂದಾಜು ಅಂತ ಅದನ್ನ ಹೇಳೋದು. ಗೊತ್ತಾಯ್ತಾ? ಇವಾಗ ಯಾರಾದ್ರೂ ಒಬ್ರು ಮನೇಲಿ ತೀರ್ ಹೋದ್ರೆ, ಮನೇಲಿ ಪ್ರೆಗ್ನೆಂಟ್ ಆಗಿದ್ರೆ ಸೊಸೆನೋ ಮೊಮ್ಮಕ್ಳು ಯಾರಾದ್ರು ಅವರೇ ಹುಟ್ಟು ಬರ್ತಾರೆ ಅಂತ ಹೇಳೋದು ನಿಜಾನ ಹೇಗೆ? ಅದು ನಿಜ. ಯಾಕಂದ್ರೆ ನಾನು ಏನ್ ಹೇಳಿದೆ ನಿಮಗೆ ಫಸ್ಟ್ 6 ತಿಂಗಳ ಒಳಗಡೆನೆ ಅಕಸ್ಮಾತ್ 1 ತಿಂಗಳು 15 ದಿವಸ ಆತರನೇ ಡೆಲಿವರಿ ಆದ್ರೆ? ಇಲ್ಲ, ಅದು ನಿಜ. ಅವರೇ ಹುಟ್ಟು ಬರೋದು ನಿಜ. ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ. ಮನುಷ್ಯ ಜನ್ಮಕ್ ಒಂದಕ್ ಮಾತ್ರ ಕರ್ಮಾಧೀನವಾದ ಕನೆಕ್ಷನ್ ಇದೆ, ಇನ್ಯಾವುದಕ್ಕೂ ಕರ್ಮ ಇಲ್ಲ. ಈಗ ಈ ಸೊಳ್ಳೆ ಏನೇನ್ ಕರ್ಮ ಮಾಡಿತ್ತೋ ಅದ್ರ ಪ್ರಕಾರ ಚೇಳು ಜನ್ಮ ಇದಕ್ ಬರ್ಬೇಕು ಅನ್ನೋ ಇದು ಇಲ್ಲ. ಬ್ರಹ್ಮ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ, ಸೊಳ್ಳೆಯಿಂದ ನೆಕ್ಸ್ಟ್ ಉತ್ತಮ ಜನ್ಮ ಏನು, ಅದು ನೀನಾಗು ಅಂತ ಅಷ್ಟೇನೆ. ಈಗ ಸೊಳ್ಳೆಯಿಂದ ನೊಣ ಉತ್ತಮ ಜನ್ಮ ಅಂದ್ರೆ ಸೊಳ್ಳೆ ಆದ್ಮೇಲೆ ನೊಣಾನೇ ಆಗೋದದು.
ನೊಣ ಆದ್ಮೇಲೆ ನೊಣದಿಂದ ಹೆರೆಹುಳು ಅಂದ್ರೆ ಹೆರೆಹುಳುನೇ ಆಗೋದು. ಹೆರೆಹುಳುವಿಂದ ಯಾವ್ದು ಗಿಡಗ ಪಕ್ಷಿ ಅಂದ್ರೆ ಪಕ್ಷಿನೇ ಆಗೋದದು. ಪಕ್ಷಿ ಆದ್ಮೇಲೆ ಯಾವ್ದೋ ಒಂದು ನೀರಾನೇನೋ ಹಿಪ್ಪೋಪೊಟಮಸ್ ಆಗ್ಬೇಕು ಅಂದ್ರೆ ಅದೇ ಆಗೋದದು. ಆ ತರ ಉತ್ತಮ ದರ್ಜೆಗೆ ಹೋಗ್ತಾ ಇರುತ್ತೆ. ಕರ್ಮಗಳ ಅನುಸಾರ ಅನ್ನೋದಿಲ್ಲ. ಪ್ರಕೃತಿಯಲ್ಲಿ ಪೂರ್ತಿ ಅವಲಂಬಿತವಾದ ಪ್ರಾಣಿಗಳಿಗೆ ಕರ್ಮದ விவேச்சனை ಇಲ್ಲ. பரமாத்மா பார்த்து எந்த ஜென்மாவை கொடுக்கறானோ அதுதான் அவ ஜென்ಮ. ಆದ್ರೆ ನಮ್ ಕರ್ಮದ ಜೋಡಣೆ ಇದೆ. ನಿಮ್ ಮನೇಲಿ ಯಾರೋ ದೊಡ್ಡವ್ರು ಹೋಗ್ಬಿಡ್ತಾರೆ, ಉಂಗಡ ಪಾಟಿ போயிடுறா, உங்களோட பேத்தி பறக்குறா, எங்களோட ಪಾಟಿಯೇ ಪರದು ಬಂದಿಕ್ರಾ ಅಂತ ಹೇಳ್ತೀರಾ. ಯಾಕಂದ್ರೆ ಕರ್ಮಾನುಸಾರ ಒಂದಿಷ್ಟು ಕೆಲ್ಸಗಳು ಅವ್ರು ಮಾಡೋದ್ನ ಆಸೆ ಇಟ್ಕೊಂಡಿರ್ತಾರೆ, ಇನ್ಕಂಪ್ಲೀಟ್ ಆಗಿರುತ್ತೆ. ಚಿತ್ರಗುಪ್ತ ಕೇಳ್ತಾನೆ, ಮತ್ ಬೇಕಾ ಜನ್ಮ, ಮತ್ ಬೇಕಾ? ಯಾರಕ್ ಗೊತ್ತಾ ಕೇಳೋದು? ಯಾರಿಗ ಆಸೆ ಇರುತ್ತೋ ಅವ್ರು ಕೇಳ್ತಾನೆ. ಮೇಲು ನಿನ್ನ ಕರ್ಮಗಳ ಲಿಸ್ಟ್ ನೋಡಿದಾಗ ನಿನಗೆ ಇನ್ನೊಂದ್ ಜನ್ಮ ಕೊಡ್ಬೇಕು. ಈಗ ಹೇಳು, ನಿನ್ನಿಷ್ಟು ಕೊಡ್ಲಾ ನನ್ನಿಷ್ಟು ಕೊಡ್ಲಾ ಅಂತ. ಅವಾಗ ಚಿತ್ರಗುಪ್ತನ ಹತ್ರ ಒಂದು ಒಪ್ಪಂದ ನಡೆಯುತ್ತೆ. ನೀನ್ ಇನ್ನೊಂದು ಜನ್ಮವನ್ನ ನನಗೆ ಕೊಟ್ಟೆ ಆದ್ರೆ ನನ್ನ ಕರ್ಮಗಳನ್ನ ಸವಿಸಿ ನನ್ನ ಆಸೆಗಳನ್ನ ಪೂರೈಸ್ಕೊಂಡು ನಾನು ಪರಿಪೂರ್ಣವಾಗಿ ಶರಣಾಗತಿ ಮಾಡ್ತೀನಿ ಭಗವಂತನಲ್ಲಿ ಅಂತ ಒಪ್ಪಂದ ಆಗುತ್ತೆ. ಅವಾಗ ಅವರೇ ಹುಟ್ಟು ಬರ್ತಾರೆ. ಆದ್ರೆ ಆಸೆಗಳು ಸ್ವಾರ್ಥಪರವಾಗಿದ್ರೆ ಇಲ್ಲ, ಅದನ್ನೆಲ್ಲ ಪರ್ಮಿಷನ್ ಕೊಡಕ್ಕಾಗಲ್ಲ. ನಿಸ್ವಾರ್ಥವಾದ ಆಸೆ ಅಂತವ್ರನ್ನೇ ಚೈಲ್ಡ್ ಪ್ರಾಡಜಿ ಅಂತ ಕರೆಯೋದು. ಇವು ಶ್ರೀನಿವಾಸಗೆ ಗುರುನೇ ಇಲ್ಲ. ಯಾವ್ದೋ ಇನ್ಸ್ಟ್ರೂಮೆಂಟ್, ಮ್ಯಾಂಡಲಿನ್ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್, ಅದಿರೋದೇ 4 ತಂತಿ, ಅದಕ್ಕೆ ಇನ್ 2 ತಂತಿ ತಾನೇ ಅಳವಡಿಸ್ಕೊಂಡು ಸಪ್ತಸ್ವರಗಳಲ್ಲಿ ಬ್ರಹ್ಮಾಂಡವನ್ನೇ ಬರ್ಸ್ತಾ ಇದ್ದ. ಹೆಂಗಾದ್ಯಾ? ಪೂರ್ವ ಜನ್ಮದಲ್ಲಿ ಯಾವ್ದೋ ಒಂದು ವೃತ್ತಾಂತದಲ್ಲಿ ಅರ್ಧ ಇನ್ಕಂಪ್ಲೀಷನ್. ಈ ಸೂರ್ಯ ಗಾಯತ್ರಿ, ಈ ಬೆಳ್ಳಲ್ಲು ಇವರೆಲ್ಲ ಹಾಡ್ತಾರಲ್ಲ, ರಂಜನಿ ಗಾಯತ್ರಿ 3 ವಯಸ್ಸಿಗೆ 74 ಬೆಳಕತ್ತ ರಾಗಗಳನ್ನು ಹಾಡೋರಂತೆ. 3 ವಯಸ್ಸಿಗೆ ಸರಿಯಾ ಪೇಶವರಾಗ ರಾಗத்தை ಕಂಡುಪಿಡಿಸಿ ಪಾಡ್ರದನ್ನ ಅದೆಲ್ಲ ಕಲ್ತ ವಿದ್ಯೆ ಅಲ್ಲ. ಅಂಥವ್ರುಗಳೇ ಇವ್ರು. ಈಗ ಲೇಟೆಸ್ಟ್ ಆಗಿ ಫರೀದೀನ್ ಅವಳು ಆಯ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರಲ್ವೋ ಗೊತ್ತಿಲ್ಲ, ಫರೀದೀನ್ ಭಗವದ್ಗೀತಾ ಅದ್ ಏನ್ ಹೇಳ್ತಾಳೆ, ಏನ್ ಮಾತಾಡ್ತಾಳೆ, ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾಳೆ ಅಂದ್ರೆ ಬಿಯಾಂಡ್ ಸಮಥಿಂಗ್. ಅದೆಲ್ಲ 8 ವಯಸ್ಸಿನ ಒಂದ್ ಮಾತ್ರ ಗೊತ್ತಾಗುತ್ತೆ, ತುಂಬಾ ಟ್ಯಾಲೆಂಟೆಡ್ ಮಕ್ಕಳು ತುಂಬಾ ಬಂದ್ಬಿಟ್ಟಿದ್ದಾರೆ ಈಗ ಕ್ಷೇತ್ರಕ್ಕೆ. ಅವ್ರನ್ನ ನೋಡಿ ಖುಷಿ ಆಗಲ್ಲ, ಹೆದರಿಕೆ ಆಗುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಒಂದು MS ಬಾಲಮುರಳಿನೋ ಒಂದು ಕೃತಿಯನ್ನು ಕೂತು ಹಂಗೆ ಉರು ಹೊಡೆದು ತಪಸ್ಸು ಮಾದ್ರೆ ಅಪ್ಪಡಿ ರಾಪಗಲ ಉಕ್ಕಾಂದು 16 hours 20 hours ಕೂತ್ಕೊಂಡು ಕಲ್ತು ತಪಸ್ ಮಾಡಿ ಅದರಲ್ಲಿ ಒಂದು ಶ್ರದ್ಧೆ ವಹಿಸಿ ಪ್ರೊಡ್ಯೂಸ್ ಮಾಡೋ ಕೀರ್ತನೆ ನಿಮಿಷ ಮಾತ್ರದಲ್ಲಿ ಚಿಟ್ಕೆ ಹೊಡೆಯೋಂಥದ್ರಲ್ಲಿ ಬಂದ್ಬಿಡುತ್ತೆ ಇವರಿಗೆ. ಅವಾಗ ಆ ಸಾಧನೆ ಎಲ್ಲಿ ಅನ್ನೋದು ಪ್ರಶ್ನೆ. ಅಲ್ಲ, ಅದು ಕರ್ಮಾನುಸಾರ ಅಂದ್ರೆ ಅದು ಅಲ್ಲಿಂದ ಎಲ್ಲಿ ನಿಂತಿದ್ಯೋ ಅವ್ರ ಸಾಧನೆ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ, ಹೊಸದಾಗಿ ಬರ್ತಾ ಇಲ್ಲ. ಬಟ್ ಅದು ಡೆವಲಪ್ ಆಗೋದು ಯಾವಾಗ ಗೊತ್ತಾ? ಎಲ್ಲಾ ಹೊರವಲಿಯಕ್ಕೆ ಬಿಚ್ಚು ಕೊಡಬಾರ್ದು, ಸುತ್ತವಾಗಿರ್ಬೇಕು, ಯಜ್ಞದ ತರ ಇರ್ಬೇಕು. ಯಾಗಶಾಲೆಗೆ ಎಲ್ಲರ ಪ್ರವೇಶ ಹೆಂಗಿರಲ್ವೋ ಹಿಡಿದು ಅದನ್ನ ಚೆನ್ನಾಗಿ ಕೂತು ಅಭ್ಯಾಸ ಮಾಡಿ ಸಾಧನೆ ಮಾಡ್ಬೇಕು. ಆಮೇಲೆ ನೋಡಿ ಪ್ರಕಾಶಮಾನವಾಗಿ ಬೆಳಗುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಹಂಗಿಲ್ಲ. ನನ್ ಮಗು ಹಾಡ್ತಾ ಫೇಸ್ಬುಕ್ ಹಾಕು, ನಾವೊಂದ್ 4 ಪದ್ಯ ಹೇಳದ್ನ ಹಾಕು ಇನ್ಸ್ಟಾಗ್ರಾಮ್ಗೆ, ಜಗತ್ತಿಗೆ ಗೊತ್ತಾಗ್ಲಿ. ಅವಾಗ ಅಲ್ಲಿ ಬರೋದು ಡೇಂಜರು. ಒಂದ್ ತಿಳ್ಕೊಳ್ಳಿ, ತುಂಬಾ ಟ್ಯಾಲೆಂಟೆಡ್ ಮಕ್ಳನ್ನ ನೋಡ್ತೀರಾ. ಈಗ ಫರೀದಿ ನೋಡಿದ್ರಲ್ವಾ, ಇನ್ನೊಂದ್ 10 ವರ್ಷ ಬಿಟ್ರೆ ಅವಳ ಹೆಸರು ಕೂಡ ಯಾರಿಗೂ ನೆನಪಿರಲ್ಲ. ಇನ್ನೊಂದು 10 ವರ್ಷ ಕழிச்சு அந்த பரிதி யாருக்காவது நினைவு இருக்குமா? உஷா அக்கா ಹೇಳಿ, ಯಾಕೆ ಹೇಳಿ? ಸೋ ಕಾಲ್ಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್, ಹೌ ಡು ದೇ ಮಿಸ್ ದೆಮ್ಸೆಲ್ಫ್? ಎಲ್ ಮಿಸ್ ಆಗಿ ಹೋಗ್ತಾ ಇದಾರೆ ಜಗತ್ತಲ್ಲಿ? ಕಾಲೂರುವಿಕೆ ಅನ್ನೋದು ಬರ್ಬೇಕು. ಒಂದ್ ಯಾವ್ದಾದ್ರು ನಮ್ಮ ವಿದ್ಯೆ ಅಂದ್ರೆ ಒಂದ್ ಭಾಗವತ ಮುಗಿಸ್ಕೊಳಕ್ ನೀವೆಲ್ಲ 4 ವರ್ಷ ಕಾಲೂರಿದೀರಾ, ತಪಸ್ ಮಾಡ್ತಾ ಇದ್ದೀರಾ. ಆ ಕಾಲೂರುವಿಕೆ ಎಷ್ಟೇ ಹಿಂದಿನ ಜನ್ಮದ ಸೊಗಡು ವಾಸನೆ ಸಂಸ್ಕಾರ ನಮ್ಮನ್ನ ಬೆಳೆಯಕ್ ಬಿಟ್ರು, ನಾವು ನಮ್ಮ ಇಹ ಜನ್ಮದಲ್ಲಿ ಪ್ರೆಸೆಂಟ್ ಜನ್ಮದಲ್ಲಿ ನಾವು ತಪಸ್ ಮಾಡ್ಲಿಲ್ಲ ಅಂದ್ರೆ, ಸಾಧಿಸ್ಲಿಲ್ಲ ಅಂದ್ರೆ ಅದು ಮುಂದುವರಿಯಲ್ಲ, ಅದು ಅಲ್ಲಿಗೆ 0 ಗೌಣ ಹೋಗುತ್ತೆ. ಅದಕ್ಕೆ ಹಿಂದಿನವರೆಲ್ಲ ನೋಡಿ, ಸಂಗೀತ ಅವ್ರದ್ದು ಕೇಳಿದ್ರೆ ಇನ್ನು 1 ವಾರ ಕುಯ್ಗುಟ್ಟೋದು. ಇವತ್ತಿನವ್ರದ್ದು ಸಂಗೀತ ಕಚೇರಿ ಹೋಗಿ ಕೇಳಿ, ಚಪ್ಪಾಳೆ ಹೊಡೆಯೋ ಟೈಮಲ್ಲಿ ಅಡ್ತಕೃತ್ಯ
நிறுத்தி பாடும்போது பின்னாடி என்ன பாடினான்றதை மறந்து ಬಿಡುತ್ತೆ. ಈಗ ಈ ಕೃತಿನ ಕೇಳ್ತಾ ಇರ್ಬೇಕಾದ್ರೆ ಇದಕ್ ಹಿಂದೆ ಏನ್ ಹಾಡಿದ್ರು ಅನ್ನೋದೇ ಮರ್ತೋಗುತ್ತೆ. ಚಪ್ಪಾಳೆ ಹೊಡೆಯೋವಾಗ್ಲೇ ಮರ್ತೋಯ್ತಿಲ್ಲ. ಆದ್ರೆ ಒಂದ್ MS ಒಂದ್ ಕಚೇರಿಗೆ ಹೋಗ್ ಬನ್ನಿ, ಒಂದ್ MLB ಕಚೇರಿಗೆ ಹೋಗ್ ಬನ್ನಿ, 1 ವರ್ಷ ಕ್ಯಾಪ್ಸೂಲ್ ಅದು. ಒಂದ್ ಶಮಣ್ಗುಡಿ ಮಾಮ ಕಚೇರಿ ಅಂದ್ರೆ 1 ವರ್ಷದ ಕ್ಯಾಪ್ಸೂಲ್ ಅದು. அப்படியே ಗಾಂಧ ಋಷಿ ಮಾದರಿ ಹೃದಯದಲ್ಲಿ ವೇದಾಧ್ಯಯನ ಮಾಡ್ದಂಗ ಅದು ಸುತ್ತಾ ಇರೋದು. ಮಹಾರಾಜಪುರಂ ಸಂತಾನಮ್ಮು ಸಿಗ್ನೇಚರ್ಡ್ ಆರ್ಟಿಸ್ಟ್ ಅವರೆಲ್ಲ. ದೇ ಯೂಸ್ ಟು ಮೇಕ್ ದ ಛಾಪು, ಅವ್ರ ಸಿಗ್ನೇಚರ್ನ ಹಾಕ್ಬಿಡೋರು ಅವರು. ಪುರಂದರದಾಸರ ದೇವರನಾಮ ಅಂದ್ರೆ MLB ಬಿಟ್ರೆ ಇನ್ಯಾರನ್ನೂ ನೀವ್ ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯವಿಲ್ಲ. ಅಣ್ಣಮಯ್ಯ ಕೀರ್ತನೆಗಳು ಅಂದ್ರೆ MS ನು ಬಿಟ್ರೆ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯವಿಲ್ಲ ಅಲ್ವಾ? ಇದು ಮಹಾರಾಜ ಸ್ವಾತಿ ತಿರುನಾಳ ಕೃತಿಗಳು ಅಂದ್ರೆ ಶಮಣ್ಗುಡಿ ಮಾಮ ಬಿಟ್ರೆ ಇನ್ಯಾರ ಹೆಸರು ಬಾಯಲ್ಲೇ ಬರಲ್ಲ. ಆ ತರ ಛಾಪನ್ ಮೂಡಿಸೋದು ಯಾವಾಗ ಹೇಳಿ? ನಿಮಗೆ ಪೂರ್ವ ಸಂಸ್ಕಾರದ ಅರಿವಿದೆ, ಜ್ಞಾನ ಇದೆ, ವಿಕಸನವಾಗುವ ಚಾನ್ಸ್ ಇದೆ, ಭಗವಂತ ಟ್ಯಾಲೆಂಟು ಕೊಟ್ಟಿದ್ದಾನೆ. ಯಾವ್ದನ್ನೋ ಇನ್ಕಂಪ್ಲೀಟ್ ಮಾಡಿ ಹೋಗಿದ್ದೀರಾ, ಕಂಪ್ಲೀಟ್ ಮಾಡಕ್ ಬಂದಿದ್ದೀರಾ, ಎಲ್ಲ ಸರಿ. ಯು ಆರ್ ಅ ಚೈಲ್ಡ್ ಪ್ರಾಡಜಿ ಅಂತಾನು ಪ್ರೂವ್ ಆಗೋಗಿದೆ. ಬಟ್ ಅದು ಸರಿಯಾದ ರೀತಿಯಲ್ಲಿ ಜಗತ್ತಿಗೆ ಕೊಡುಗೆ ಆಗ್ಬೇಕಾದ್ರೆ ನಿಮ್ಮ ಪರಿಶ್ರಮ ನೀವು ಹಾಕ್ಲೇಬೇಕು. ರೈಟ್? ಟ್ಯಾಲೆಂಟ್ ಇದೆ ಅಂತ ಸುಮ್ಮನೆ ಒಂದ್ 4 Facebook ಅಲ್ಲಿ, Instagram ಅಲ್ಲಿ ಒಂದ್ 4 ಕಡೆ ಕಚೇರಿ ಕೊಟ್ಟು ಎಲ್ಲ ಮಾಡಿ அப்புறமா எங்க பேரும் காணுமே, அந்த ವ್ಯಕ್ತಿ இருக்கானா இல்லையான்ட்டும் தெரியாதே. ಗೊತ್ತಲ್ವಾ? ಹಿಂದಿನ ಕಾಲದವ್ರು MS ಅವ್ರಿಗೆಲ್ಲ when she was in 30, 40, 50 ಅವ್ರಿಗೆ ಯಾವ ಹೆಸರು ಇಲ್ಲ. No recognition at all. After her 60s only all the recognition started coming to her. ಯಾಕೆ? 60 ವಯಸ್ಸುವರೆಗೂ ಹಿಡಿದು ಪಟ್ಟು ಸಾಧನೆ, அப்படியே அக்னி மேல உட்கார்ந்து சாதனை பண்ற மாதிரி ತನ್ನ ತಾನೇ அந்த ವಿದ್ಯೆಗೆ ಅರ್ಪಣೆ பண்ணிಟ್ಟ. ಆ ರೀತಿ ಅರ್ಪಣೆ ಅನ್ನೋದು ಈಗ ಮಿಸ್ ಆಗೋಗಿದೆ. ಆಗಿದ್ಯಾ ಇಲ್ವಾ? ಬಾಲಮುರಳಿ ಅವರುಗಳಿಗೆಲ್ಲ when he was in his 20, 30, 40s ಏನಿತ್ತು ರೆಕಗ್ನಿಷನ್? ಏನಿತ್ತು? when he started recognized himself after singing in Madras Music Academy at the age of 55. ಆ 55 ವರ್ಷ ಸತತವಾಗಿ ಗುರು ಕೆಳಗಡೆ ಇತ್ತು ನುರುತ್ರು, அப்படியே ಅರಿಯಪಟ್ಟ ಅಲ್ವಾ? ಇದೆಲ್ಲ ನೀವು ನೋಡ್ಕೊಂಡ್ರೆ ಮನುಷ್ಯನಿಗೆ ಕರ್ಮ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಪೂರ್ವ ಜನ್ಮ ಸಂಸ್ಕಾರದ ವಾಸನೆ ಇದೆ. ಆದ್ರೆ ಇಹ ಜನ್ಮದಲ್ಲಿ ತಪಸ್ಸು ಮಾಡ್ಬೇಕು. ಅದ್ ಮಾಡ್ಲಿಲ್ಲ ಅಂದ್ರೆ ಓನ್ಲಿ ಬೈ ಟ್ಯಾಲೆಂಟ್ ಐ ಕ್ಯಾನ್ ಗ್ರೋ ಮೈ ಸೆಲ್ಫ್ ಅಂದ್ರೆ ನೋ, ನಾಟ್ ಅಟ್ ಆಲ್ ಪಾಸಿಬಲ್. ಟ್ಯಾಲೆಂಟ್ ಇರ್ಕಲಾಂ, ಸರಿಯಾದ ರೀತಿಯಲ್ಲಿ ತಪಸ್ ಮಾಡ್ಬೇಕು. ನನಗೆ ಸಂಸ್ಕೃತ ಬರ್ದೇ ಇರೋ ಕಾಲದಲ್ಲೇ ಯಾರಾದ್ರೂ ಸಂಸ್ಕೃತ ಶ್ಲೋಕ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಮೀನಿಂಗ್ ಗೊತ್ತಾಗೋದು ನನಗೆ. ಇಮ್ಮಿಡಿಯೇಟ್ಲಿ ಐ ಯೂಸ್ ಟು ಕ್ಯಾಚ್ ದ ಮೀನಿಂಗ್. ಅವ್ರಿಗೆ ಹೇಳ್ಬಿಡ್ತಾ ಇದ್ದೆ, ನೀವು ಹೇಳೋ ಶ್ಲೋಕಕ್ಕೆ ಇದಲ್ವಾ ಮೀನಿಂಗು ಅಂತ. எனக்கு எப்படி தெரியும் நீ கத்துண்டியா? அது என்னமோ எனக்கு புரியுறது, ಸಂಸ್ಕೃತமே எனக்கு அப்படி புரியுறது ಅಂತ. ನನಗೆ ಆಕ್ಚುಲಿ ಟೆಕ್ಸ್ಟ್ ಬುಕ್ಕೇ ಬೇಕಿಲ್ಲ. ನಂಗೆ ಯಾರಾದ್ರೂ ಒಂದ್ ಶ್ಲೋಕ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮೀನಿಂಗ್ ಹೇಳ್ತೀನಿ. ಆದ್ರೆ ಅದೇ ಇದ್ದಿದ್ರೆ ಈ ಬಾಲ್ಯ ಪರ್ವವಾಗಿ ನಂಗೆ ಟ್ಯಾಲೆಂಟೇ ಬೆಳೆಯಕ್ಕಾಗ್ತಾ ಇರ್ಲಿಲ್ಲ. ನಾನ್ ಸಂಸ್ಕೃತನೇ ಮೇನ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿ ಗಲಾಟೆ ಮಾಡಿ PUC ನಲ್ಲಿ PCMC ಸಬ್ಜೆಕ್ಟ್ನೇ ಸಂಸ್ಕೃತ ಮೀಡಿಯಂ ಅಲ್ಲಿ ತಗೊಂಡೆ. ಮೈ PCMC ಇನ್ ಸಂಸ್ಕೃತ್ ಮೀಡಿಯಂ, ನಾಟ್ ಇನ್ ಇಂಗ್ಲಿಷ್ ಮೀಡಿಯಂ. ಬನಾರಸ್ ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೊಂಡು ಕೊನೆಗೆ ಅದನ್ನ ಯಾರು ಪಾಠ ಹೇಳ್ಕೊಡೋರಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಇಲ್ಲಿರೋರ ಹತ್ರನೇ ಹೇಳಿಸ್ಕೊಂಡು ಬನಾರಸ್ ಬಂದು ಎಕ್ಸಾಮ್ ಬರೀತೀನಿ ಅಂತ ಪೂರ್ತಿ ಸಂಸ್ಕೃತ ನಂದು. ಅವಾಗ ಕಂಡು ಹಿಡ್ಕೊಂಡೆ ನಂಗೆ ಈ ಸೈನ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದು ಯಾವ್ದಲ್ಲೂ ನಂಗೆ ಆಸಕ್ತಿ ಇಲ್ಲ. ನಂಗೆ ಏನು ಬರಲ್ಲ. ಇದು ಬರೋದಿದ್ರೆ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಸಂಸ್ಕೃತ್. ನಮ್ಮ ಕ್ಷೇತ್ರವನ್ನ ನಾವು ಕಂಡು ಹಿಡ್ಕೊಂಡ್ಮೇಲೆ ಅದ್ರ ಸಾಧನೆ ಮಾಡ್ಬೇಕು ನಾವು. ಆ ತಪಸ್ಸು ಈಗಿನ ಕಾಲದ ಮಕ್ಕಳಿಗೆ ತುಂಬಾ ಝೀರೋ ಆಗೋಗಿದೆ. ಒಂದು ಕಾರಣ ಸೋಷಿಯಲ್ ಮೀಡಿಯಾ. ತಂದೆ ತಾಯಿಯರೇ ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಮಾಡಿ ಹಾಕ್ಬಿಡ್ತಾರೆ ನನ್ನ ಮಕ್ಕಳು ಓವರ್ ಟ್ಯಾಲೆಂಟ್ ಅಂತ. ಎರಡನೇ ಕಾರಣ ವಿದ್ಯೆ ಎಲ್ಲಿದೆಯೋ ಅಲ್ಲಿ ಗರ್ವ ಬಂದ್ಬಿಡುತ್ತೆ. ಗೊತ್ತಿಲ್ಲ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ್ವ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಯಾವ ಕಾಳಿದಾಸ ಈ ಸುಭಾಷಿತ ಹೇಳಿದ್ನೋ ಎಲ್ಲ ರಿವರ್ಸೇ ಆಗ್ತದೆ ಅಲ್ವಾ?
ವಿದ್ಯಾ ದದಾತಿ ಗರ್ವಂ, ಗರ್ವಾದ್ ಪಾತ್ರತಾಂ ಅಂತ ಮಾಡ್ಬೇಕಿತ್ತು. ಇಲ್ಲ, ವಿದ್ಯಾ ದದಾತಿ ವಿನಯಂ ಅಂದ್ಬಿಟ್ಟ. ಯಾರಿಗೂ ವಿದ್ಯೆ ಇರೋರು ವಿನಯ ಇರಲ್ಲ. ಆಮೇಲೆ ರೈಟ್? ಎಲ್ಲೋ ನಮ್ಮ ದೊರಸಮಯ್ಯಂಗಾರಂಥವ್ರು ಒಬ್ರೊಬ್ರು, ಕೋಟಿಗೊಬ್ರು ದೊರಸಮಯ್ಯಂಗಾರು, ರಾಜ್ಕುಮಾರ್ಗೆ ಅಷ್ಟು ವಿನಯ ಇತ್ತು. ಈಸ್ ನಾಟ್ ವಿದ್ಯಾವಂತ, ಬಟ್ ನಡೆದಾಡುವಂತಹ ಒಂದು ಡ್ರಾಮಾ ಅಂತಾನೆ ಡ್ರಾಮಾ ಕಂಪನಿ. ಹಿ ನ್ಯೂ ಹೌ ಟು ಆಕ್ಟ್ ಹಿಮ್ಸೆಲ್ಫ್. ವೆರಿ ಬೆಸ್ಟ್ ಆಕ್ಟಿಂಗು ಒಂದ್ ವಿದ್ಯೆನೆ. ವಿದ್ಯೆ. ಅಷ್ಟು ವಿನಯವಂತರವರು ಅಂದ್ರೆ ಅಷ್ಟಿಷ್ಟಲ್ಲ. ಎಲ್ಲಾರು ಅವ್ರ ಫೋಟೋ ಮುತ್ಕೊಂಡು ಫೋಟೋ ತೆಗೆಸ್ಕೋಬೇಕು. ಯಾಕ್ರಿ ಪರದಾಡ್ತೀರಾ? ಇರ್ತೀನಿ, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಮಧ್ಯದಲ್ಲೇ ಇರ್ತೀನಿ, ನಾನೇನ್ ದೇವಲೋಕದಿಂದ ಇಳಿದು ಬಂದಿಲ್ಲ, ಬನ್ನಿ ತೆಗೆಸ್ಕೊಳ್ಳಿ ಬನ್ನಿ. ಅಷ್ಟು ಸಮಾಧಾನವಂತೆ. ಆತರ ಅವ್ರ ಹತ್ರ ಹೋಗೋರ್ಗೂ ಅಷ್ಟು ಸಮಾಧಾನ ಸಿಗೋದಂತೆ. ಆತರ ಟ್ಯಾಲೆಂಟ್ ಹ್ಯಾಸ್ ಟು ಬಿ ಆಲ್ವೇಸ್ ತಪಸ್ ತರ ಅದನ್ನ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಟ್ಕೊಂಡ್ರೆ ಅದು ಬೆಳಕಿಗೆ ಬರೋದು. ನೋಡಿ, ಆ ವಿದ್ಯೆ ಜ್ಞಾನ ಅನ್ನೋದು ಪ್ರಚುರವಾದ ಜ್ಞಾನವಾಗುತ್ತೆ. ಅವಾಗ್ಲೇ ಪರಮಾತ್ಮನ ಅಡಿದಾವರೆಗಳನ್ನ ಹೋಗಿ ಮುಟ್ಟುತ್ತೆ ಅಲ್ವಾ? ಈ ಸೂರ್ಯ ಗಾಯತ್ರಿನೋ ಈ ವೆಳ್ಳೆಲ್ಲೋ ಒಂದ್ ಹಾಡು ಹೇಳ್ತಾರೆ, ತುಂಬಾ ಚೆನ್ನಾಗಿ ಸುಶ್ರಾವ್ಯವಾಗಿರುತ್ತೆ, ಕೇಳ್ತೀವಿ, ಎಂಜಾಯ್ ಮಾಡ್ತೀವಿ. ಬಟ್ ವಿಲ್ ಇಟ್ ರೀಚ್ ಟು ದ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ? ವಿ ಶುಡ್ ಕ್ವೆಶ್ಚನ್ ಅವರ್ ಸೆಲ್ಫ್. ಒಂದು ಮಹಾರಾಜಪುರಂ ಸಂತಾನಂ, ಆ ಶ್ರೀಚಕ್ರ ರಾಜ ಎಷ್ಟ್ ಸಲ ಕೇಳಾಗಿದೆ. ಅದೇ ಶ್ರೀಚಕ್ರ ರಾಜ ಅವ್ರ ಬಾಯಲ್ಲಿ ಬರೋವಾಗ್ಲೆಲ್ಲ ತಪಸ್ಸು. அப்படியே அந்த அம்பாளோட லீனமாயி போயிடும் ನಾವು. ಇಲ್ಲಿಯಾ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಅವ್ರು ಹಾಡ್ತಾ ಇದ್ರೆ ಎಷ್ಟ್ ಸಲ ಹಾಡಿದಾರೋ, ಎಷ್ಟು ಸಾವಿರ ಸಲ ನಾವು ಕೇಳಿದೀವೋ. ಬಾಲಮುರಳಿ ಎಂದರ ಮಹಾನುಭಾವರು ಎಷ್ಟ್ ಸಲ ಹಾಡಿದಾರೋ. ಬೋರ್ ಅನ್ಸಿದ್ಯಾ? தியாகராஜரே ஒரு கால் இருந்தா இப்படி பாடமாட்டார் போல இருக்கு. அவரை விட ஒரு மடங்கு அதிகமாದ தியாகராஜரா ಭಾವಿಸಿಂಡು ಪಾಡ್ರಾರ್ போல இருக்கு ಅಂತ ಬಾಲಮುರಳಿ ಕೇಳಿದ್ರೆ ಅನ್ಸುತ್ತೆ ನಮ್ಗೆ. ಎಂದರೋ ಮಹಾನುಭಾವರು. ಕರೆಕ್ಟಾ? ಆದ್ರೆ ಈಗಿನ ಕಾಲದ ಮಕ್ಕಳು ಹಿಮಗಿರಿ ತನೆಯೇನೋ ಹಾಗೆ ಹಾಡಿದ್ದಾರೆ. ಹಿಮಗಿರಿ ತನೆಯೇ ಅವ್ರದೇ ಕೆಲವೊಂದು ಗೋವಿಂದ ನಿನ್ನ ನಾಮವೇ ಚಂದ ಅವ್ರ ಬಾಯಲ್ಲಿ ಕೇಳಿದ್ರೆ ಇನ್ಯಾರು ಪಾಡವೇ ಬೇಡ, ಎದಕ್ಕೆ ಚುಮ್ಮ ಕೆಡ್ಕಣೋ ಹಾಡಿ ಅಲ್ವಾ? ಬಾಂಬೆ ಸಿಸ್ಟರ್ಸ್ ಬಾಯಲ್ಲಿ ಕೇಳಿದ ಯಾದವನಿ ಬಾ ಅಥವಾ ಇನ್ನೂ ದಯ ಬಾರದೆ ದಾಸನ ಮೇಲೆ, ಬಾಂಬೆ ಸಿಸ್ಟರ್ಸ್ ಬಾಯಲ್ಲಿ ಕೇಳ್ಬಿಟ್ರೆ ಇನ್ಯಾರು ಬೇಡ ಅಲ್ವಾ? ತೂಗಿರೆ ರಂಗನ MLV ಜಗದೋದ್ಧಾರನ MLV ಹಾಡಿರೋದು ಅದು ஒரு தடவை கேட்டுட்டா போறோம், லைஃப்ல அப்படியே நின்னுடும். ಎಲ್ಲಿ ಸೂರ್ಯ ಗಾಯತ್ರಿ ಬೆಳ್ಳಲೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರಲ್ಲ. ಐ ಆಮ್ ನಾಟ್ ಪಾಯಿಂಟಿಂಗ್ ಎನಿಬಡಿ ಆಸ್ ಸಚ್. ಕಮ್ ಆನ್, ಅವ್ರದ್ದು ಒಂದು ಛಾಪನ್ ತೋರಿಸಿ ನೋಡೋಣ. ಸುಪ್ರಭಾತಂ ಎಂದ್ರಾಲೆ MS, ವಿಷ್ಣು ಸಹಸ್ರನಾಮಂ ಎಂದ್ರಾಲೆ MS, ಹನುಮಾನ್ ಚಾಲೀಸಾ ಎಂದ್ರಾಲೆ MS. ಆತರ ಮೀರಾ ಭಜನ್ ಅಂದ್ರೇನೆ ಆ ಲತಾ ಮಂಗೇಶ್ಕರ್ ಬಿಟ್ರೆ ಯಾರು ಇಲ್ಲ. ಎಲ್ಲಿ ಒಂದು ಛಾಪನ್ನ ಈಗಿನ ಕಾಲದವ್ರದನ್ನ ಆ ತರ ತೋರಿಸಿ. ನಾಟ್ಯಂ ಎಡ್ತಂಡಾಳೆ ಪದ್ಮಾ ಸುಬ್ರಹ್ಮಣ್ಯಂ. நம்மெல்ல ஆடுற நாட்டியத்தை இல்லேட்டு இல்லை, ஆனா நாட்டியம் அப்படி வந்தாಳೆ ಅಲ್ವಾ? ಉಪನ್ಯಾಸ ಅಂತ ಬಂದ್ರೇನೆ ಮೇಲುಕುಡಿ ಮಾಮ. ನೀನ್ ಯಾರಾದ್ರೂ ನಿಲ್ಲಕ್ಕಾಗತ್ತಾ? ದುಷ್ಯಂತ್ ಶ್ರೀಧರ್ ಏನ್ ಅಲ್ಪ ವಿದ್ಯೆ ಇದೆಯಾ? ಚೆನ್ನಾಗೆ ಮಾಡ್ತಾರ ಅವ್ರುವೆ. ಅಕಾರಕ್ಕೆ ನೀನ್ ಶ್ರೀಧರ್ ಸ್ವಾಮಿಗಳು ಅಲ್ಪ ವಿದ್ಯೆ ಇದೆಯಾ? APN ಸ್ವಾಮಿಗಳು ಏನು ಘನಪಾಂಡಿತ್ಯ. ಬಟ್ ವೈ ನೋಬಡಿ ಇಸ್ ಈಕ್ವಲೈಸ್ಡ್ ಮೇಲುಕುಡಿ? ತಪಸ್ಸು, ಕಾಲೂರುವಿಕೆ, ಅವ್ರದೇ ಛಾಪು ಅಲ್ವಾ? ಅವ್ರ ತಂದೆ ಹಂಗಿದ್ರು, ವಾಘಾಮೃತ ವರ್ಷಿ ಶ್ರೀವತ್ಸ ವರದಾರ್ಯ ಸ್ವಾಮಿ ಆ ರೀತಿ ಇದ್ರು. ಅವ್ರ ವಿಷಯ ತಕೊಂಡು ಬೇರೆ ಇಲ್ಲ, ಅದು ತಪಸ್ಸಿಂದಾನೇ ಸಾಧ್ಯ. ತಪಸ್ವಾಧ್ಯಾಯ ನಿರತಂ ಅಂತ ರಾಮ ಹೇಳ್ತಾನಲ್ವಾ? ಆ ತಪಸ್ವಾಧ್ಯಾಯ ನಿರತರಾಗಿ ಇರೋರ್ಗೆ ಆ ಜ್ಞಾನ ತದುಂಬಿ ಒಳರು ಅಂತ ಹೇಳ್ತೀವಿ. ಇಲ್ದಿದ್ರೆ ಕರ್ಮಾಧೀನವಾಗೇ ಇರ್ತಾರ ಅಷ್ಟೇ. ಕರ್ಮದ ಅನುಸಾರವಾಗಿ ನಾ ಈ ಜನ್ಮ ಪಡೆದೆ, ಏನೋ ಇನ್ಕಂಪ್ಲೀಟ್ ಮಾಡ್ಬೇಕು, ಆಗಿತ್ತು ಅದನ್ನ ಕಂಪ್ಲೀಟ್ ಮಾಡಿದೆ. ಆದ್ರೆ ಆ ಕಂಪ್ಲೀಷನ್ ನಲ್ಲಿ ನಾನ್ ಎಷ್ಟು ಜಗತ್ತಿಗೆ ಕೊಡುಗೆ ಆದೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಆ ತಪಸ್ಸಲ್ಲಿ ಕಾಲೂರ್ಬೇಕು. ಕರೆಕ್ಟಾ ನಾ ಹೇಳ್ತಾ ಇರೋದು? ಏನ್ ಕರೆಕ್ಷನ್ ಇದ್ರು ಮಾಡ್ಬೋದು. ಯು ಆರ್ ಓಪನ್ ಟು ಇಟ್. ನಿಮ್ಮ ಅನಿಸಿಕೆ ನೀವು ಹೇಳ್ಬೋದು. ನನ್ನ ಅನಿಸಿಕೆ ಹೇಳ್ತಾ ಇಲ್ಲ, ಭಾಗವತ ಕೊಡೋ ಅನುಭವ ನಾ ಹೇಳ್ತಾ ಇದ್ದೀನಿ. ಆದ್ರೆ ನಮ್ಮ ಅನಿಸಿಕೆನೂ ಒಂದೊಂದ್ಸಲ ಭಾಗವತದ ಅನುಭವ ಕರೆಕ್ಟ್ ಆಗಿರುತ್ತೆ. ಅಲ್ಲ, ಸತ್ತೋದವರು 10 ದಿವಸ ಆತ್ಮ ಅಲ್ಲೇ ಇರುತ್ತೆ ಅಂತಾರಲ್ಲ, ಅದೇನು ಮಮ್ಮ?
ಅದೇ ಮನೇಲಿ. ಆ 10 ದಿನ ಅಂದ್ರೆ ಒಂದು ಗರುಡ ಪುರಾಣದಲ್ಲಿ ಒಂದು ಚಾಪ್ಟರ್ ಇದೆ ಮಾಮಿ. ಸತ್ತಿದ ಕೂಡ್ಲೆ ಆ ಮನುಷ್ಯನಿಗೆ ಆ ದೇಹದಿಂದ ಹೊರಗಡೆ ನಾ ಬಂದಿದ್ದೀನಿ ಅಂತ ಗೊತ್ತಾಗಲ್ಲ. ಫಸ್ಟ್ 2 ಅವರ್ ರಿಯಲೈಸೇ ಆಗಲ್ಲ. ಯಾಕೆಲ್ರು ಅಳ್ತಾ ಇದ್ದಾರೆ, ಯಾಕೆ ನನ್ನ ದೇಹದ ಮೇಲೆ ಈ ತರ ಹಲ್ಲೆ ನಡೆಸ್ತಾ ಇದ್ದಾರೆ, ಎಲ್ಲೋ ಕಟ್ತಾ ಇದ್ದಾರೆ, ಮೂಗಿಗೆಲ್ಲ ಏನೇನೋ ಬಿಡ್ತಾ ಇದ್ದಾರೆ ಹಾಕಿ ನನ್ನನ್ನ, ಯಾಕೆ ಈ ರೀತಿ ಮಲಗಿಸ್ತಾ ಇದ್ದಾರೆ, ಎಷ್ಟೋ ಜನ ಯಾಕೆ ನನ್ನ ಬಂದ್ ನೋಡಕ್ಕೆ ಬರ್ತಾ ಇದ್ದಾರೆ ಅಂತ ಎಷ್ಟೋ ಹೊತ್ತು 2 ಅವರ್ ಮಿನಿಮಮ್ ಗೊತ್ತಾಗಲ್ಲ. ಆಮೇಲೆ ಅದು ಗೊತ್ತಾಗುತ್ತೆ, ಓ ಈ ದೇಹದಿಂದ ನಾ ಹೊರಗಡೆ ಬಂದ್ಬಿಟ್ಟಿದೀನಿ ಅಂತ ಗೊತ್ತಾಗುತ್ತೆ. ಅದಕ್ ಗೊತ್ತಾಗಿರೋ ಆ ಸಮಯದಲ್ಲಿ ಯಾವ ದ್ವಾರದಿಂದ ಬಂದೆ ಅಂತಾನು ಗೊತ್ತಾಗೋಗುತ್ತೆ. ನವದ್ವಾರಗಳಲ್ಲಿ ಯಾವ ದ್ವಾರಗಳಿಂದ ಬಂದೆ ಅಂತಾನು ಗೊತ್ತಾಗೋಗುತ್ತೆ. ತಾನೇ ತನ್ನ ಹೆಣದ ಮುಂದೆ ಕುತ್ಕೊಂಡು ಆತ್ಮ ಅಳುತ್ತೆ, ಜೋರಾಗಿ ಅಳುತ್ತೆ. ಅಯ್ಯೋ ಇಷ್ಟು ದಿನ ನನಗೆ ಆಶ್ರಯ ಕೊಟ್ಟಂತಹ ದೇಹ ನನ್ನ ನೂಕ್ ಬಿಡ್ತಲ್ಲ ಈ ತರ, ನನ್ ಕಥೆ ಏನಾಗ್ಬೇಕೀಗ. ತನ್ನ ಸ್ವಂತದವ್ರ ಹತ್ರ ಎಲ್ಲ ಮಾತಾಡುತ್ತೆ ಆತ್ಮ. ನಮ್ಗೇನೋ ಗೊತ್ತಾಗಲ್ಲ, ನಮಗೇನೋ ಗೊತ್ತಾಗಲ್ಲ ಅನ್ನೋ ரியலைசேஷன் அதுக்கு ಆಗ್ಬಿಡುತ್ತೆ. இப்படின்னு எனக்கு தெரிய விட்டுட்டானே பெருமாள், என்னை இப்படி பண்ணிட்டாನೆ ಅಂತ ಸಂಕಟ ಆಗತ್ತೆ. ಅದಕ್ಕೆ ನೀನೇನು ಸಂಕಟ ಪಡಬೇಡ, ನಾವಿದೀವಿ ಅಂತ ಅವಾಗ ಅಮಾನವರು ಕಣ್ಣು ಕಾಣಿಸ್ಕೊತಾರೆ. ಆದಿವಾಹಿಕರು ಅವ್ರು 2ನೇ ದಿನ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಮಪಟ್ನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಾಗ ಆ 2ನೇ ದಿನ ಯಮಪಟ್ನವನ್ನ ನೋಡುತ್ತೆ ಆತ್ಮ. ಚಿತ್ರಗುಪ್ತನ ಮುಂದೆ ನಿಲ್ಲಿಸ್ತಾರೆ. ಎಲ್ಲಾ ಕರ್ಮದ ಲೆಕ್ಕಾಚಾರನು ನಮ್ಮ ಮುಂದೆನೆ ನಡೆಯುತ್ತೆ. ಆಮೇಲೆ ಚಿತ್ರಗುಪ್ತನ ಮುಂಚೆ ಕರ್ಕೊಂಡು ಹೋಗಕ್ ಮುಂಚೆ ನಾನು ಬಾಲ್ಯ ಪರ್ವ ಅಂದ್ರೆ ನನ್ನ ತಾಯಿಯ ಗರ್ಭ 1 ತಿಂಗಳು 2 ತಿಂಗಳು 3 ತಿಂಗಳು ಅಂತ ಇಟ್ಕೊಳ್ಳಿ, 15 ದಿನ ಅಥವಾ 1 ವಾರ ಅಥವಾ 1 ದಿನದ ಕಲಲ, ಬುದ್ಬುದಂ, ಮೃತ್ಪಿಂಡಂ, ಮಾಂಸಪಿಂಡಂ ಆ ಡೆವಲಪ್ ಇಂದ ಹಿಡಿದು 80 ವಯಸ್ಸುವರೆಗೂ ಮೃತ ಆಗೋವರೆಗೂ ಏನೆಲ್ಲ ಆಕ್ಟಿವಿಟೀಸ್ ನಡೆಸಿದ್ನೋ ಎಲ್ಲ ವಿಡಿಯೋ ತರ ನಮ್ಮ ಮುಂದೆ ತೋರಿಸ್ತಾರೆ. ಮೋಸ್ಟ್ ಡಿಸ್ಗಸ್ಟಿಂಗ್ ಮೊಮೆಂಟ್ ಅದು. ಯಾಕಂದ್ರೆ ನಮ್ ಜೀವನವನ್ನ ನಾವೇ ಹಿಂತಿರುಗಿ ನೋಡ್ತೀವಿ. 1ನೇ ದಿನದ ಭ್ರೂಣದಿಂದ ಹಿಡಿದು 80ನೇ ವಯಸ್ಸಲ್ಲಿ ಮೃತವಾಗಿದ್ರೆ ನಾನು ಅಲ್ಲಿವರೆಗೂ ಪೂರ್ತಿ ವಿಡಿಯೋ ನಮ್ ಕಣ್ಮುಂದೆ, ಆತ್ಮದ ಕಣ್ಣಿನ ಮುಂದೆ. ನಮಗೆ ಒಂದ್ ರೀತಿ ಅಸಹ್ಯ, ಜಿಗುಪ್ಸೆ, ಹೆಗ್ಗಳಿಕೆ, ಆಹಾ ಇಷ್ಟೆಲ್ಲಾ ಮಾಡದ್ನ ನನ್ನ ಜೀವನದಲ್ಲಿ, ಅಯ್ಯಯ್ಯೋ ಹಿಂಗ್ ಮಾಡದ್ನ, ಹಂಗ್ ತಪ್ಪು ಮಾಡದ್ನ, ಹಿಂಗ್ ಸರಿ ಮಾಡದ್ನ, ಎಲ್ಲಾ ಭಾವನೆಗಳು ಬರುತ್ತೆ ನಮಗೆ. ಅಷ್ಟ ಭಾವನೆಗಳನ್ನು ಚಿತ್ರಗುಪ್ತ ತೆಗೆದು ನಮ್ಮಿಂದ ಭಾವನಾರಹಿತವಾದ ಒಂದು ಆತ್ಮವಾಗಿ ನಾವು ನಿಲ್ತೀವಿ. ಅವಾಗ ಲುಕ್ ಅಟ್ ಯುವರ್ ಕರ್ಮಾಸ್ ಅಂತ ತೋರಿಸ್ತಾನೆ. ಆ ಕರ್ಮಗಳ ಲಿಸ್ಟ್ ನ ಏನಾದ್ರೂ ಚಿತ್ರಗುಪ್ತ ಸಂಶೋಧನೆ ಮಾಡಿ ನೋಡ್ತಾ ಇರ್ಬೇಕಾದ್ರೆ, ಶರಣಾಗತಿ ಮಾಡಿದ್ದೀರಾ ಅಂತ ಒಂದು ಕಡೆ ಬಂದ್ಬಿಟ್ರೆ, ನೀವ್ ಏನಾದ್ರೂ ಕರ್ಮ ಮಾಡಿರ್ಲಿ ಆ ಫೈಲ್ ಮುಚ್ಚಿಬಿಡ್ತಾನೆ. ಯಮಧರ್ಮರಾಜನ ಇನ್ಸ್ಟ್ರಕ್ಷನ್ ಅದು. ಶರಣಾಗತಿ ಮಾಡಿರೋ ಶರಣಾರ್ಥಿಗಳ ಫೈಲನ್ನ ಅದು ಕುರುಹು ಬಂದ್ರೆ ಸಾಕು, ಆಚಾರ್ಯ ಮುಖೇನ ಪಂಚಸಂಸ್ಕಾರ ಭರಣ್ಯಾಸಾದಿಗಳೆಲ್ಲ ಆಗಿ ಏನಾದ್ರೂ ಶರಣಾಗತಿ ತತ್ವ ಇವ್ರೊಳಗಡೆ ಇಳಿದಿದೆ ಅನ್ನೋದಿದ್ರೆ ಮುಚ್ಚು ಫೈಲನ್ನ ಕಳಿಸ್ತಾ ಇರ್ ವಾಪಸ್ಸು. ನಾವಲ್ಲ ಅವ್ರ ಅಧಿಪತಿ, ಆಯ್ತಾ? ಅದು ಮಾಡ್ಲಿಲ್ಲ ಅಂದ್ರೆ ಇರೋದು ಡೇಂಜರು ಅಲ್ವಾ? 3ನೇ ದಿನ ಶರಣಾಗತಿ ಆದ್ರೂ ಮಾಡಿರ್ಲಿ, ಮಾಡಿಲ್ದಾದ್ರೂ ಇರ್ಲಿ, ಕರ್ಕೊಂಡ್ ಬಂದು ನಮ್ಮ ಜಾಗಕ್ಕೆ ನಮ್ಮನ್ ಬಿಟ್ಬಿಡ್ತಾರೆ. ಅದೇ ಮನೆಗೆ. ಯಾವ ಮನೆಯಲ್ಲ ನೀ ಇದ್ನೋ, ಮಲಗದ್ನೋ, ತಿರ್ಗಾಡದ್ನೋ, ಊಟ ಮಾಡದ್ನೋ ಎಲ್ಲ 3ನೇ ದಿನದಿಂದ 9ನೇ ದಿನದವರೆಗೂ ನಾವು ಒಂದು ಪ್ರೇತ ಯೋನಿಯಾಗಿ ನಾವು ಹೋಗೋ ಕಡೆನೆ ಹೋಗಿ ಮಲಗ್ತೀವಿ, ನಾವಿರೋ ಕಡೆನೆ ಇರ್ತೀವಿ, ನಮ್ಮವ್ರ ಜೊತೆನೆ ಇರ್ತೀವಿ, ನಮ್ಮವ್ರನ್ನೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ನನ್ನ ಪ್ರೆಸೆನ್ಸು ಅವ್ರಿಗೆ ಇರಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಅವಾಗ 9 ದಿನ ಏನಕ್ಕೆ ಬಿಡ್ತಾನೆ ಭಗವಂತ ಅಂದ್ರೆ, ನೀನಿಲ್ಲದಿರುವ ಜಗತ್ತನ್ನ ಒಮ್ಮೆ ನೋಡು. ಇಷ್ಟು ದಿನ ನಾನು 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 ನನ್ನದು, ನನ್ನವರು, ನನ್ನಿಂದಲೇ, ನನಗೋಸ್ಕರವಾಗಿ ಇಷ್ಟ ಅಹಂಕಾರದಿಂದ ನೀ ಮೆರಿತಾ ಇದೆಯಲ್ಲ. ದೀಸ್ ಆರ್ ದ 9 days ವೇರ್ even without you how the jagat will pass on. ನಿನ್ನ ಪ್ರೆಸೆನ್ಸ್ ಇಲ್ದೇನೆ ಯಾವ ರೀತಿ ನಿನ್ನವರೆಲ್ಲ ಆರಾಮಾಗಿದ್ದಾರೆ ನೋಡು ಅಂತ
ಯಾವ್ದೋ ಒಂದ್ಸಲ ನೆನಪು ಬಂದಾಗ ಅಳೋದು ಅದಾಗತ್ತೆ ಅಲ್ವಾ? ನೋಡು ಅಂತ ತೋರಿಸ್ತಾನೆ. ಅವಾಗ ಗೊತ್ತಾಗುತ್ತೆ, ಓಹೋ ಸಂಬಂಧಿಕರೆಲ್ಲ ಋಣದಿಂದ ಬಂದವರು. ನನ್ನ ಋಣ ಮುಗೀತು, ನನ್ನ ಋಣ ತೀರ್ತು, ಅವರ ಋಣ ನನಗ್ ತೀರ್ತು, ನನ್ನ ಋಣ ಅವ್ರಿಗೆ ತೀರ್ತು. ವಡೆ ಮಾಡಿಸ್ತೀಯಾ, ಪಾಯಸ ಮಾಡಿಸ್ತೀಯಾ, ಭೋಗ್ಯವಾದಂತಹ ಪೇಯ ಲೇಹ್ಯ ಇದೆಲ್ಲ ಮಾಡಿಸ್ತೀಯಾ, 12ನೇ ದಿನಕ್ಕೆ ಮೆನು, 11ನೇ ದಿನಕ್ಕೆ புளி சாப்பாட்டுக்கு யார அழைக்கிறது, யார விடுறது, அத்தை தானம் கொடுக்கறது, 13ஆம் நாளை கற்படி வைகுಂಠ ಸಮಾರಾಧನೆ பண்றது, ಹಂಗ್ பண்றது, ಅಂದೆ ಛತ್ರು ಅಪ್ಪಡಿ ಬಡ್ಜೆಟ್ ಅತ್ತ ಆ ತರ ಪೂರ್ತಿ ಡೈವರ್ಷನ್ಸ್. ಕರೆಕ್ಟಾ? ಕರೆಕ್ಟಾ? ಎಪ್ಪಡಿ ಪೋನ ಅವ ಅನ್ನೋದು ಒಬ್ಬರ ಬಾಯಲ್ಲೂ ಬರಲ್ಲ ಅಲ್ವಾ? ಬರುತ್ತಾ? ಬರಲ್ಲ. ಅವಾಗ ಆತ್ಮಕ್ಕೆ ರಿಯಲೈಸ್ ಆಗುತ್ತೆ, ಓಹೋ ಕರ್ಮಾಧೀನವಾಗಿ ನಾವು ಬಂದವರು ಕರ್ಮಗಳನ್ನ ಕಳ್ಕೊಂಡು ಋಣಗಳನ್ನ ಕಳ್ಕೊಂಡ್ಮೇಲೆ ಇನ್ನಿಷ್ಟೇ ಜೀವನ. ಅಯ್ಯಯ್ಯೋ, ಈ ತರದ ಕ್ಷುಲ್ಲಕವಾದ ಜೀವನದಲ್ಲಿ ಒಮ್ಮೆ ನಾರಾಯಣ ಅಂತ ಹೇಳಲಿಲ್ವಲ್ಲ, ಒಮ್ಮೆ ಪರಮಾತ್ಮನನ್ನ ನಾನು ಸ್ತುತಿ ಮಾಡ್ಲಿಲ್ವಲ್ಲ. ಅವಾಗ ನೀವು ಪ್ರೇತ ಯೋನಿಯಲ್ಲಿರುವಾಗ ಆ ರಿಯಲೈಸೇಷನ್ ಬಂದ್ರೆ ಏನು ಪ್ರಯೋಜನವಿಲ್ಲ. ಇಪ್ಪ ಚೊಲ್ಲೋಣ, ಇಪ್ಪ ಒಂದು ರಿಯಲೈಸೇಷನ್ ಬರೋಣ, ಅಪ್ಪ ಬಂದ ಪ್ರಯೋಜನವಿಲ್ಲ. ನಿಮಗ್ ನಡೆಯೋದು ನಡೆದೇ ನಡೆಯುತ್ತೆ. ಯಾವಾಗ ನಿಮಗೆ 12ನೇ ದಿನದ ತಿಥಿಯನ್ನ ಮಾಡ್ತಾರೋ ಅವಾಗ ಪಂಚಭೌತಿಕ ತತ್ವಗಳೆಲ್ಲ ನಿಮ್ಮಲ್ಲಿ ಹೊರಟೋಗುತ್ತೆ. ನೀವು ಅಮಾನವನನ್ನ ಹಿಡ್ಕೊಂಡು ಇಲ್ಲಿ ಬರೋದು ಭೂಮಾದಿ ಮಾರ್ಗ, ಅರ್ಚಿರಾದಿ ಮಾರ್ಗ. ಸುಜಾತ ಮಾಮಿ ಹೇಳಿರೋ 2 ಮಾರ್ಗ. ಹೋಗಿ ವೈತರಣಿಯಲ್ಲಿ ಮಿಂದು ಮಸ್ತಿ ಮಾಂಸಾದಿಗಳನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ಶುಚಿರ್ಭೂತರಾಗಿ ವಿರೇಜೆಯಲ್ಲಿ ಕಾಲಿಟ್ರೋ ಇಲ್ವೋ ನಿಮ್ಮ ಮದ, ಯಾರಿಗೆ ನೀವು ಮಗನಾಗಿದ್ರಿ, ಮಗಳಾಗಿದ್ರಿ, ಯಾರಿಗ್ ಸೊಸೆ ಆಗಿದ್ರಿ, ಯಾರಿಗೆ ಹೆಂಡತಿ ಆಗಿದ್ರಿ, ಯಾರಿಗ್ ತಾಯಿ ಆಗಿದ್ರಿ, ಒಂದು ನೆನಪಿರಲ್ಲ. ಪಂಚಭೌತಿಕ ಶರೀರ ಸ್ಥೂಲಕಾಯ ಪೂರ್ತಿ ಹೊರಟೋಗುತ್ತೆ. ಸೂಕ್ಷ್ಮವಾದ ಅಮಾನುಷ ಸ್ವರೂಪ, ಮಂತ್ರಪೂತವಾದ ಸ್ವರೂಪ ನಿಮಗೆ ಬಂದ್ಬಿಡುತ್ತೆ. ನೀವು ನರಕದ ಬಾಗ್ಲ ನೋಡಿದ್ರಿ, ಚಿತ್ರಗುಪ್ತ ನಿಮ್ಗೆ ಲೆಕ್ಕಾಚಾರ ಮಾಡ್ದ, ಅದು ಮರ್ತು ಹೋಗುತ್ತೆ. ಇದೆಲ್ಲ ಶರಣಾಗತಿ ಮಾಡಿದವ್ರಿಗಾಗೋದು. ಮಾಡದೇ ಇರೋರ್ಗಾದ್ರೆ ಯಮಕಿಂಕರರು ಅವಾಗ ಬರ್ತಾರೆ. 12ನೇ ದಿನ ಯಮಕಿಂಕರರು ಬರ್ತಾರೆ. ಇವರನ್ನ ವೈತರಣಿಯಲ್ಲಿ ಹಾಕ್ಬಿಟ್ಟು ವಿರೇಜೆಗ್ ಬಿಡಬಾರ್ದು ಅಂತ ಹೇಳ್ತಾರೆ. ವೈತರಣಿಯಲ್ಲಿ ಏನೋ ಹೋಗಿ ಸ್ನಾನ ಮಾಡ್ತೀರಾ, ವಿರ್ಜೆಗ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಶರಣಾಗತಿ ಮಾಡಿಲ್ಲ. ಆ ವೈತರಣಿಯಿಂದಲೇ ಅವ್ರು ನರಕಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಕಣ್ಣಿಂದ ಬಂದಿದಾನ, ಇದು ಈ ನರಕ. ಮೂಗಿಂದ ಹೊರಗಡೆ ಪ್ರವೇಶ ಆಗಿದ್ಯಾ ಈ ಆತ್ಮ, ಈ ನರಕ. ಬುಧದ್ವಾರ ಮಲದ್ವಾರಗಳಿಂದ ಪ್ರವೇಶ ಆಗಿದ್ಯಾ, ಈ ನರಕ. ಒಂದೊಂದಕ್ಕೂ ಒಂದು ನರಕ ಇದೆ. ವಸತಿ ಪತ್ರಂ, ಕುಂಭಿಪಾಕಂ, ಏನೇನೋ ಹೇಳಿದೆ, ಕಾಮ್ಯವನಂ, ಏನೇನೋ ಇದೆ 108. ಆ ಎಲ್ಲಾ ನರಕಕ್ಕೂ ನಮ್ಮನ್ನ ಹೇಳ್ಕೊಂಡು ಹೋಗಿ. ಎಲ್ಲಾ ನರಕಕ್ಕೂ ಎಲ್ಲ ಹೋಗಲ್ಲ. ನೀವ್ ಏನ್ ತಪ್ಪು ಮಾಡಿದೀರೋ ಅದರ ಪ್ರಕಾರ ಆ ನರಕಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಅದು ಎಳ್ಕೊಂಡು ಹೋಗೋದನ್ನು ನಾನು ಹೇಳಿದೀನಿ ನಿಮ್ಗೆ. ಹೆಂಗೆ ಭಯಂಕರವಾದ ಕಾಡು ಮಧ್ಯದ ಕಾಡ್ಗಿಚ್ಚು ಬೇಗೆನಲ್ಲಿ ಚೇಳು, ಹುಲಿ, ಚಿರತೆ ಎಲ್ಲ ಬಂದು ನಿಮ್ಗೆ ಕಚ್ಚಿ ತಿಂತಾ ಇರುತ್ತೆ. ನೀವು ದಾಹ ಅಂದ್ರೆ ನಿಮ್ಮ ಹೃದಯವನ್ನೇ ಹಿಪ್ಪೆ ಮಾಡಿ ಪಾಯಸ ಬಟ್ಲಲ್ಲಿ ರಕ್ತವನ್ನ ಹಾಕಿ ನಿಮ್ಮ ರಕ್ತವನ್ನ ನಿಮ್ಗೆ ಕುಡಿಯಕ್ ಕೊಟ್ಟು, ಹೊಟ್ಟೆ ಹಸುವು ಅಂದ್ರೆ ನಿಮ್ ಕೈ ಕಾಲುಗಳನ್ನ ಮುರಿದು ನಿಮ್ಗೆ ಕಚ್ಚಕ್ ಕೊಟ್ಟು ಮಾಂಸ ಭಕ್ಷಣವನ್ನ ಮಾಡಕ್ ಹೇಳಿ, ನಂತರ ಆ ಮುಳ್ಳಿನ ಗಿಡಗಳ ಮಧ್ಯದಲ್ಲಿ ಅಗ್ನಿ ನಕ್ಷತ್ರ ತಲೆ ಮೇಲೆ ಬೇಯ್ತಾ ಇರ್ಬೇಕಾದ್ರೆ ಎಳ್ಕೊಂಡ್ ತರ್ತರ ಅಂತ ಹೋಗ್ತಾರೆ. ಇದೆಲ್ಲ ನಡೆಯೋದು ಯಾರಿಗೆ ಅಂದ್ರೆ ಕರ್ಮಾಧೀನವಾಗಿ ಒಮ್ಮೆ ಕೂಡ ಪರಮಾತ್ಮನನ್ನ ನಿಮ್ಮ ಜೀವನದಲ್ಲಿ ನೆನೀನೇ ಇಲ್ಲ ಅನ್ನೋರಿಗೆ ಇದೆಲ್ಲ ಆಗುತ್ತೆ. ಆದ್ರೆ ಶರಣಾಗತಿ ಮಾಡಿರೋರ್ಗೆ ಯಮಪುರಿ ನಾನ್ ನೋಡಿದ್ನ, ಚಿತ್ರಗುಪ್ತ ಮುಂದೆ ನಿಂತನ, ಅವರು ಕರ್ಮಾಧೀನವಾದ ಲಿಸ್ಟ್ ತೆಗೆದ್ರ, ಅಲ್ಲಿ ಶರಣಾಗತಿಯನ್ನ ನೋಡ್ಬಿಟ್ರ, ಬೇಡ ಇದು ನಮ್ ಫೈಲ್ ಅಲ್ಲ ಅಂತ ಕಳಿಸ್ಬಿಟ್ರ, ಏನು ನಿಮ್ಗೆ ಗೊತ್ತಿರಲ್ಲ. ಅಪಹತ ಪಾತ್ಮ ವಿಜರಃ ವಿಮೃತ್ಯು ವಿಶೋಕಃ ವಿಜಿಕಿತ್ಸಾ ಅಪ್ಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪಃ ಪರಮೇಷ್ಟಿಃ ಪುಮಾನ್ ನಿವೃತ್ತಃ ಸರ್ವಂ ಸಹ ಪೂರ್ಣಃ. ಇಷ್ಟು ಗುಣಗಳ ಸಮೇತ ಊಹಾ ಅಂತ ಗಂಧರ್ವರು ಬಂದು ಸಾಮಗಾನವನ್ನ ಮಾಡಿಕೊಂಡು ಕನಕಮಯವಾದ ಪುಷ್ಪಕ ವಿಮಾನದಲ್ಲಿ ಚತುರ್ಭುಜಾಹ ದಾರಿಣಃ ಶಂಖಚಕ್ರ ವನಮಾಲಿನಃ ಭಗವಂತನ ಸಾರೂಪ್ಯದೊಂದಿಗೆ ಹೋಗಿ ಪರಮಾತ್ಮನಲ್ಲಿ ನಿತ್ಯ ಪರಂಜ್ಯೋತಿ ತತ್ವವಾಗಿ ಸೇರ್ಕೋತೀರ. ಯಾರೋ ದ ಒನ್ ಹೂ ಇಸ್ ಗೋಯಿಂಗ್ ಟು ಹ್ಯಾವ್ ದ ಶರಣಾಗತಿ. ಇಲ್ದಿದ್ರೆ ಧೂಮಾದಿ ಮಾರ್ಗ ಗೊತ್ತೇ ಇದೆ ನಿಮಗೆ. ಅಲ್ಲೇ ವೈತರಣಿಯಿಂದನೇ 2 ಮಾರ್ಗ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ಆದ್ರೆ
ವೈತರಣಿಯಲ್ಲಿ ಮಿಂದು ವಿರಜೆಯಲ್ಲಿ ಏನಾದ್ರು ನೀವು ಕಾಲಿಟ್ರೋ ನಿಮಗ್ ನೀವ್ ಯಾರು ಅಂತಾನೆ ಗೊತ್ತಾಗಲ್ಲ. ಯಾರ ಮಗಳೋ ಯಾರ ಮಗನೋ ಎಷ್ಟು ಜನ್ಮ ಪಡೆದ್ನೋ ಈ 84 ಜನ್ಮಗಳನ್ನ ಪಡೆದ್ನ ಏನೂ ನೆನಪಿರಲ್ಲ. ಏನೂ ನೆನಪಿರಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಶೋಷ್ಣುತೆ ಸಹಿಷ್ಣುತೆ ಕಾಮಾನ ನಚ ಪುನರಾವರ್ತತೆ. ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತೀರ. ಇದಕ್ಕೆ 13 ದಿನ ಬೇಕು ಈ ಪ್ರೋಸೆಸ್ಗೆ. ಅದಕ್ಕೆ 13 ಅಂತ ಇಟ್ಟಿದ್ರು. ಗೊತ್ತಾಯ್ತಾ ಶೈಲಾ ಮಾಮಿ? ಮೊದಲನೇ ದಿನ ಫಸ್ಟ್ ನೀವು ರಿಯಲೈಸ್ ಮಾಡ್ಕೋತೀರಾ ನನ್ನ ದೇಹ ನಾನು ಬಿಟ್ಟು ಬಂದಿದ್ದೀನಿ ಅಂತ. 2ನೇ ದಿನ ಎಲ್ಲರೂ ಹೋಗ್ಲೇಬೇಕು, ಯಮಪುರಿ ನೋಡ್ಲೇಬೇಕು, ಚಿತ್ರಗುಪ್ತನ ಮುಂದೆ ನಿಲ್ಲೇಬೇಕು. ಯಮ ಎಲ್ಲ ಕಾಣಿಸ್ಕೊಳಲ್ಲ ಅಲ್ಲಿ, ಅಮಾನವ ಕರ್ಕೊಂಡು ಹೋಗ್ತಾನಷ್ಟೇನೆ. ಅಲ್ಲಿ ಯಮಪುರಿ ಇಲ್ಲಿ ಯಮಕಿಂಕರರು ಕಾಣಿಸಲ್ಲ, ಯಾರು ಕಾಣಿಸಲ್ಲ. ಆ ಬಾಗಿಲು ನೋಡ್ಬೇಕು ನೀವು, ಅಲ್ಲಿ ಡಿಸೈಡ್ ಆಗುತ್ತೆ. ಸರಿ, ಹಂಗ ಬಂದು ವಿಡಿಯೋಗ್ರಫಿ ಖಲಲಂ ಬುದ್ಬುದಂ ಮೃತ್ಪಿಂಡಂ ಅಲ್ಲಿಂದ ಶುರು ಆಗಿ 80ನೇ ವಯಸ್ಸಿಗೆ ಹೋಗ್ತಿರೋ, 90ನೇ ವಯಸ್ಸಿಗೆ ಹೋಗ್ತಿರೋ, 60ನೇ ವಯಸ್ಸಿಗೆ ಹೋಗ್ತಿರೋ, ಅಲ್ಲಿವರೆಗೂ ಫುಲ್ ವಿಡಿಯೋಗ್ರಫಿ. ಅದಾದ್ಮೇಲೆ ಒಂದು ಕರ್ಮತ್ ಪ್ರಕಾರಂ ಉನக்கு ಇನ್ನು ಜನ್ಮ ಕಡಿಕೆ ಪೋರುದು ಅಂತ ಚಿತ್ರಗುಪ್ತ ಹೇಳ್ಬಿಡ್ತಾನೆ. ಮತ್ತೆ ಅಮಾನವರು ಕರ್ಕೊಂಡು ಬಂದು 3ನೇ ದಿನ ನಮ್ಮನ್ ಬಿಟ್ಬಿಡ್ತಾರೆ ಇಲ್ಲಿಗೆ. ಇನ್ನು 9 ದಿನ ನಾವು ಕೂತ್ ಕಡೆ ಕೂರ್ತೀವಿ, ನಾವು ಮಲಗ್ ಕಡೆ ಮಲಗ್ತೀವಿ, ನಾವು ಪಳಗೋ ಜನರ ಜೊತೆನೆ ಪಳಗ್ತಾ ಇರ್ತೀವಿ. ಆದ್ರೆ ಅವ್ರಿಗೆ ಅರಿವಾಗಲ್ಲ. ಅವಾಗ ಗೊತ್ತಾಗತ್ತೆ ನನ್ನ ಆಬ್ಸೆನ್ಸ್ ಅಲ್ಲೂ ನಡೆಯೋದೆಲ್ಲ ನಡೀತಾನೆ ಇದೆ ಜಗತ್ತಲ್ಲಿ. ಇಷ್ಟು ದಿನ ನಾನ್ ಕೆರ್ಕೊಂಡೆ ಮೇಲಿಂದ ಕೆಳಗ್ವರ್ಗು, ನಾನ್ ಬಿಟ್ರಿಲ್ಲ. ಈಗೇನಾಯ್ತು, ನಾನ್ ಇಲ್ದೆ ಇಲ್ವಾ ಅನ್ನೋ ರಿಯಲೈಸೇಷನ್ ಆ 9 ದಿನದಲ್ಲಿ ಬರುತ್ತೆ. 10ನೇ ದಿನ ಯಾವುದು ಇನ್ನೊಂದು ಪ್ರೇತ ಯೋನಿಗೆ ಪ್ರವೇಶವಾಗ್ತೀರಾ. ಅದ್ ಯಾವುದು ಅಂದ್ರೆ ನರಕ ಯಾತನೆಯನ್ನ ಅನುಭವಿಸುವಂತಹ ಯಾತನಾ ಶರೀರ ಅನ್ನೋ ಶರೀರಕ್ಕೆ ಹೋಗ್ತೀರಾ. 10ನೇ ಶರೀರದಲ್ಲಿ ನೀವು ಏನ್ ಮಾಡ್ತೀರಾ, ಪ್ರೇತ ಭಟ್ಟ ಬರ್ತಾರಲ್ವಾ, ಅವ್ರ ಮೇಲ್ ಬಂದು ಆಹ್ವಾನಿತರಾಗಿ ಅವರದೇನೋ ತಿಲಾಂಜಲಿ ಅದು ಇದು ಬಿಡೋವಾಗ ಆ ಪ್ರೇತ ಭಟ್ಟನಿಂದ ಆ ಯಾತನಾ ಶರೀರವನ್ನ ಕಳ್ಕೊತೀರ. ಆಮೇಲೆ ಬರೋದೇ ಆತ್ಮ ಶರೀರ. ಆ ಶರೀರನೂ ಹೋಗ್ಬೇಕು ಅಂದ್ರೆ ಈ ಜರ್ನಿ ಎಲ್ಲ ಆಗ್ಬೇಕು. ಇಷ್ಟಕ್ 13 ದಿನ ಆಗೇ ಆಗುತ್ತೆ. ಆದ್ರೆ ಈ 13 ದಿನಗಳೆಲ್ಲ ನಿಮ್ಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಇದೆಯಾ ಅಂದ್ರೆ ಇಲ್ಲ. ಇದೆಯಾ? ಇಲ್ಲ. ಆದ್ರೆ ಈ 13 ದಿನ ಆದ್ಮೇಲೆ ಸುಜಾತಾಮಿ ಹೇಳಿದ್ರಲ್ಲ ಪಂಚಾಗ್ನಿ ವಿದ್ಯಾ, ಮತ್ತೆ ಇನ್ನೊಂದು ಮನುಷ್ಯ ಜನ್ಮ ಪಡೆಯೋದಿದ್ರು ಆ ಪಂಚಾಗ್ನಿ ವಿದ್ಯಾಗ್ ಬೀಳ್ಲೇಬೇಕು ಅವ್ರು. ಮತ್ತೆ ಅವರು ಬಾಷ್ಪವಾಗಿ ನೀರ್ ಹನಿಯಾಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಧಾನ್ಯವಾಗಿ ಯಾರೋ ಸಂಸ್ಕಾರಯುಕ್ತ ಪುರುಷ ಅವರನ್ನ ಸೇವಿಸಿ ಸ್ತ್ರೀ ಗರ್ಭಕ್ಕೆ ವರ್ಗಾವಣೆಯಾಗಿ ಅಲ್ಲಿಂದ ಮತ್ತೆ ಭ್ರೂಣದ ರೂಪದಿಂದ ಹೊರಗಡೆ. ಗೊತ್ತಾಯ್ತಾ? ಮನುಷ್ಯ ಜನ್ಮದಿಂದ ಮತ್ತೆ ಇನ್ನೊಂದು ಮನುಷ್ಯ ಜನ್ಮನೇ ಹುಟ್ಟಿದ್ದಾರೆ ಅನ್ಕೊಳ್ಳಿ, ಪಂಚಾಗ್ನಿ ವಿದ್ಯೆ ತಪ್ಪಿತಿಲ್ಲ ಮಧ್ಯದಲ್ಲಿ. ಎಷ್ಟು ಪ್ರೋಸೆಸ್ ಇದೆ. ಇಷ್ಟನ್ನ ಪೂರ್ವಿಕರು ನಮಗೆ ಕಂಡು ಹಿಡಿದು ಭಾಗವತದಲ್ಲಿ ನರಸಿಂಹನ ಮುಂದೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಈ ಪೂರ್ವ ಜ್ಞಾನ ಬಂದ್ರೇನೆ ಮೋಕ್ಷ ಸಿಗುತ್ತಂತೆ. ಗೊತ್ತಾ ನಿಮಗೆ? ನಾರಾಯಣ ಅನ್ಬೇಡಿ ನೀವು, ಇತ್ತನ ಪ್ರೋಸೆಸೋட நான் வந்திருக்கேனா அப்படி ஒரு ஞானம் வந்தாலே மோட்சமா. ಈಗ ನಿಮ್ಗೆಲ್ಲ ಮೋಕ್ಷನ ಇಲ್ವಾ? ಇನ್ನೂ ಡೌಟ್ ಆಗಿ ಸುಮ್ನೆ ಕೂತಿದ್ದೀರಲ್ಲ, ರಿಪ್ಲೈ ಮಾಡಿದೆ ಥಟ್ ಅಂತ ಹೇಳ್ಬೇಕು, ಹ್ಞೂ ಅಂತ. ಥಟ್ ಅಂತ ಹೇಳಿ ಅಂತ ಒಂದು ಕಾರ್ಯಕ್ರಮ ಬರುತ್ತಲ್ಲ, ಆ ತರ ಖಂಡಿತ ಉಂಟು. ಯಾಕಂದ್ರೆ ನಮ್ಮ ಪೂರ್ವ ವೃತ್ತಾಂತ ಗೊತ್ತಿಲ್ದೇನೆ ನಾವು 84 ಲಕ್ಷ ಸವಿಸಿದೀವಿ ಜೀವಿತವನ್ನ. ಇದು ನೋಡಿ, ಈ ಒಂದು ಜೀವನ ಇದೆ ನೋಡಿ, ಬ್ರಾಹ್ಮಣಿಕ ಜೀವನ ಅಂತ. ಬ್ರಾಹ್ಮಣರ ಜೀವನ ಅಂದ್ರೆ ಬ್ರಹ್ಮ ಜ್ಞಾನ ಉಳ್ಳಂತಹವರ ಜೀವನ. ಬ್ರಾಹ್ಮಣ ಜಾತಿ ಅಂತ ನಾ ಹೇಳ್ತಾ ಇಲ್ಲ ಇಲ್ಲಿ. ಇವಾಗ ನಮ್ಮಲ್ಲಿ ಶರಣಾಗತಿ ಅಂತ ಇದೆ, ಎಲ್ಲ ಕರೆಕ್ಟ್. ಹಾಗಾದ್ರೆ ಶ್ರೀ ವೈಷ್ಣವ್ ಬಿಟ್ರೆ ಇನ್ಯಾರಿಗೂ ಇನ್ ಮುಕ್ತಿ ಅನ್ನೋದೇ ಇಲ್ವಾ ಅಂತಾನ ಇಲ್ವಾ, ಅಥವಾ ಬೇರೆಯವರ ಶರಣಾಗತಿಯ ರೂಪವಾಗಿ ನಮ್ಮ ಸ್ಮಾರ್ತ ಸಂಪ್ರದಾಯ, ಮಧ್ವ ಸಂಪ್ರದಾಯ, ಅಥವಾ ಶಿವಶರಣರ ಸಂಪ್ರದಾಯ, ಅಥವಾ ಈ ಗೌಡರು ರೆಡ್ಡಿಗಳು ಅಂತ ಎಲ್ಲ ಹೇಳ್ತೀವಲ್ವಾ, ನಾನ್ ಬ್ರಾಹ್ಮಿಣ್ ವರ್ಗ ಅಂತ ಹೇಳ್ತೀವಲ್ವಾ, ಶೂದ್ರ ಬಿಟ್ಟು ತ್ರಿವರ್ಣ ಸಂಪ್ರದಾಯದವರೆಗೂ ಶರಣಾಗತಿ ಈಕ್ವಲ್ ಆಗಿ ಅವ್ರವ್ರ ಸಂಪ್ರದಾಯದಲ್ಲಿ ಅವ್ರವ್ರಿಗಿದೆ, ಆಚಾರ್ಯರು ಮಾಡಿದ್ದಾರೆ. ಅದಕ್ಕೆ ಕೇಳಿದೆ ನಾನು. ಇವಾಗ ನಮ್ಮಲ್ಲಿ ಶರಣಾಗತಿ ಅಂತ ಇದೆ,
ನಮಗ್ ಪಂಚಸಂಸ್ಕಾರ ಬೇರೆಯವರಲ್ಲಿ ಯಾವ ಬ್ರಹ್ಮನ್ಯಾಸಾದಿಗಳು ಬೇರೆಯವ್ರಿಗೂ ಇದೆ. ಪಂಚ ಸಂಸ್ಕಾರ ಮಾಧ್ವರಿಗೆ ಪ್ರತಿ ವರ್ಷ ಮಾಡ್ಕೋತಾರ ಅವರು. ಪ್ರತಿ ಏನೋ ಲಿಂಗ ಅಂದ್ರೆ ಅದು ಇಟ್ಕೊತಾರೆ. ಶರಣಾಗತಿ ಅನ್ನೋದ್ ಇಲ್ಲ ಅವ್ರಲ್ಲಿ. ನನ್ ಜೊತೆ ಮಾಧುರ್ ಇದಾರ ಅಂದ್ರೆ ನಾನ್ ಮಾಧುರ್ ಇದ್ರ ಸಂಘದಲ್ಲೇ ಇರೋದಲ್ವಾ, ಮೇಡಮ್ ಇಂದ ಹಿಡಿದು 83 ವರ್ಷ ಅವ್ರಿಗೆ ಪೂರ್ತಿ ಅವ್ರು ಅಷ್ಟೊಂದು ಶರಣಾಗತಿ ಅಂತ ಹೇಳಲ್ಲ ಅಕ್ಕ, ಅದಕ್ಕೆ ಈಕ್ವಲ್ ಆಗಿ ಇನ್ನೊಂದಿದೆ, ಯಾವ್ದೋ ಒಂದು ಬೇರೆ ಇದೆ ಅವ್ರಿಗೆ. ಅದೇ ಪ್ರತಿ ಒಂದು ಲಿಂಗ ಕಟ್ಟಿಸ್ಕೋತಾರೆ ಮಮ್ಮ. ಲಿಂಗಾಯತ್ಸು ಲಿಂಗೈಕ್ಯ ಅಂತಾರೆ. ಲಿಂಗ ಕಟ್ಟಿಸ್ಕೋತಾರೆ ಅವ್ರ ಇದ್ರಲ್ಲಿ ನೋಡಿ, ಹೆಣವನ್ನ ಅವ್ರು ಹೂಣ್ತಾರಲ್ವಾ ಲಿಂಗಾಯತರಲ್ಲಿ, ಅವ್ರಿಗೆ ಕಟ್ಟಿರೋ ಲಿಂಗನ ಬಾಯಿ ಒಳಗಡೆ ಇಡ್ತಾರೆ, ಇಟ್ಬಿಟ್ಟು ಲಿಂಗೈಕ್ಯ ಆದ್ರು ಅಂತಾರೆ. ಶರಣಾಗತಿಗೆ ಈಕ್ವಲ್ ಆಗಿ 3 ವರ್ಣ, ಪ್ರಪ್ರಥಮ ಬ್ರಾಹ್ಮಣ, 2ನೇದು ಕ್ಷತ್ರಿಯ, 3ನೇದು ವೈಶ್ಯ, ಈ 3 ತ್ರಿವರ್ಣಕ್ಕೂ ಶರಣಾಗತಿಗೆ ಈಕ್ವಲ್ ಆಗಿ ಒಂದಿದೆ. ಶೂದ್ರಾದಿಗಳಿಗೆ ಮಾತ್ರ ಶರಣಾಗತಿನೂ ಗೊತ್ತಿಲ್ಲ, ಅವ್ರಿಗೆ ಅದಕ್ಕೆ ಈಕ್ವಲ್ ಆಗಿ ಏನೂ ಇಲ್ಲವೂ ಇಲ್ಲ. ಯಾಕಂದ್ರೆ ಶೂದ್ರಾದಿಗಳು ಬ್ರಾಹ್ಮಣ ವರ್ಗದವರೆಗೂ ಜನ್ಮ ಪಡೀಲೇಬೇಕವ್ರು, ಅವ್ರಿಗೆ ಶರಣಾಗತಿ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ಶೂದ್ರಾದಿಗಳವರೆಗೂ ಆ ಶರಣಾಗತಿಯ ಅರಿವು ಇಲ್ಲ. ಆದ್ರೆ ಈ 3 ವರ್ಣಕ್ಕೂ ಇದೆ. ಅದಕ್ಕೆ ಈ 3 ವರ್ಣದವರು ಜನ್ವಾರ ಹಾಕೋತಾರಲ್ಲ, ನೋಡಿಲ್ವಾ ನೀವು? 3 ವರ್ಣದವರು ಜನ್ವಾರ ನಮ್ಮಲ್ಲಿ ಶರಣಾಗತಿ ಅಂತ ಅಂತೀವಿ, ಅವರಲ್ಲಿ ಬೇರೆ ಪದ ಉಪಯೋಗಿಸ್ತಾರೆ. ಅದೇ ಒಟ್ಟಲ್ಲಿ ಮುಕ್ತಿ ಅನ್ನೋದು ಇದೆ, ಅವ್ರದ್ರಲ್ಲೂ ಇದೆ. ವೈಶ್ಯರವರೆಲ್ಲ ಬ್ರಾಹ್ಮಣ ಇದಕ್ ಬರಲ್ವಾ? ಇಲ್ಲ, ಬರಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು, ಬ್ರಾಹ್ಮಣ ವರ್ಗದ್ ಬಂದ್ರೇನೆ ಮೋಕ್ಷ, ಬರ್ದಿದ್ರೆ ಮೋಕ್ಷ ಇಲ್ಲ. ಹಂಗೆ ಅಂತ ಸ್ಮಿತಾ ಯುಕೆನಾ ಸರ್ ನಾವೆಲ್ಲ ರೆಡ್ಡಿಗಳು, ನಮ್ಗೆ ಮೋಕ್ಷ ಇಲ್ವಾ ಅಂತ. ಇಲ್ಲಿ ಬ್ರಾಹ್ಮಣಿಕ ಅನ್ನೋದು ಬ್ರಹ್ಮ ತತ್ವಕ್ಕೆ ಇಳಿದವರು ಅಂತ ತಿಳ್ಕೊಬೇಕು. ಬ್ರಹ್ಮ ಜಿಜ್ಞಾಸೆ ಉಳ್ಳವರು, ಆತ್ಮ ಪರಮಾತ್ಮ ಜ್ಞಾನವನ್ನ ಬೆಳೆಸ್ಕೊಂಡವರು, ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ತಿಳ್ಕೊಂಡವರು, ನಾನು ನನಗೆ ಸ್ವಂತವಲ್ಲ ಅಂತ ಶರೀರವನ್ನ ಬೇರೆಯಾಗಿ ನೋಡವರು, ನಾನು ಪರಮಾತ್ಮನಿಗೆ ಸ್ವಂತವಾದವನು ಅಂತ ನಿರ್ಧಾರಿತವಾದ ಅರ್ಥವನ್ನ ತನ್ನ ಅರಿವಲ್ಲಿ ಮೂಡಿಸ್ಕೊಂಡವರು, ಇವರೆಲ್ಲ ಬ್ರಾಹ್ಮಣರು. ಇವ್ರನ್ನ ಬಿಟ್ರೆ ಇನ್ಯಾವ ಬ್ರಾಹ್ಮಣರಲ್ಲ, ತಿಳ್ಕೊಂಡ್ವಿ. ಇವಾಗ ಕನಕದಾಸರು ಅಂತ ಬ್ರಾಹ್ಮಣರು, ಬ್ರಾಹ್ಮಣರು ಹುಟ್ಟಿನಿಂದ ಅಲ್ಲ ಅದು ಬ್ರಾಹ್ಮಣ ಅನ್ನೋದು, ಎಲ್ಲ ಹುಟ್ಟಿನಿಂದ. ಬ್ರಾಹ್ಮಣ ಜಾತಿ ಮಾತ್ರ ಹುಟ್ಟಿನಿಂದ ಅಲ್ಲ, ಬ್ರಹ್ಮ ತೇಜಸ್ಸು ಅನ್ನೋದೇ ಕಂಪ್ಲೀಟ್ ಬೇರೆ. ಎಲ್ಲ ಹುಟ್ಟಿನಿಂದ. ಬೇರೆ ತರ ವೃತ್ತಿನಲ್ಲಿರೋರಿಗೆ ನೀವ್ ಹೇಳೋದು ಅಪ್ಲೈ ಆಗಲ್ಲ, ಅವ್ರು ಶೂದ್ರರಾಗ್ತಾರೆ ಅವಾಗ ವೃತ್ತಿನಲ್ಲಿ. ಹೌದು, ಶೂದ್ರರೇ. ಎಲ್ಲಾರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬಡಿತಾ ಇದ್ರೆ ಇದು ಶೂದ್ರತ್ವ ಅಂದ್ರೆ ಇನ್ನೇನ್ ಅನ್ಕೊಂಡಿದ್ದೀರಾ? ಯು ಮೈಟ್ ಯೂಸ್ ಯುವರ್ ಬ್ರೈನ್, ಯು ಮೈಟ್ ಯೂಸ್ ಯುವರ್ ಇಂಟೆಲೆಕ್ಟ್, ಬಟ್ ವಾಟ್ ಇಸ್ ಯುವರ್ ವೃತ್ತಿ ಪ್ರವೃತ್ತಿನೂ ಅಲ್ಲ ಮಾಮಿ ಇದು. ನೀವು ಇರುವ ಏನು ಸ್ಥಾನಕವನ್ನ ನೀವು ತಿಳ್ಕೊಳ್ಳೋದು ಅಲ್ವಾ, ಆ ಸ್ಥಿತಿಗೆ ಬರ್ಬೇಕು. ರಿಯಲೈಸೇಷನ್. ವೃತ್ತಿ, ಈಗ ನಿಮ್ದೇನು ವೃತ್ತಿ ಪ್ರೇಮಾ ಮಾಮಿ? ಗೃಹಿಣಿಯಾಗಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದೀರಾ, ಸಾಕಿದ್ದೀರಾ, ಒಳ್ಳೆ ಸಿಟಿಸನ್ ಮಾಡಿದೀರಾ, ವಿದ್ಯಾಬುದ್ಧಿ ಕೊಟ್ಟಿದ್ದೀರಾ, ಸಂಸ್ಕಾರ ಕೊಟ್ಟಿದ್ದೀರಾ, ಆ ಮಾಮನ್ ಕೈ ಹಿಡಿದು ಆ ಮನೇನ್ ಮೇಲಕ್ ತಂದಿದ್ದೀರಾ. ಇಷ್ಟೇ ನಿಮ್ ವೃತ್ತಿ. ಇದು ಬ್ರಾಹ್ಮಣಿಕವಾ? ಅಲ್ಲ. ಇದು ಬ್ರಾಹ್ಮಣಿಕವಾ? ಆದ್ರೆ ಇನ್ನೊಂದು ಕಡೆ ಪ್ರವೃತ್ತಿ ನೋಡಿ, ನಿಮ್ಮನ್ನ ನೀವ್ ಎಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ಆತ್ಮ ನಿಮಗ್ ಸ್ವಂತ ಅಲ್ಲ, ಪರಮಾತ್ಮನಿಗೆ ಮೀಸಲಾಗಿದ್ದು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ದಟ್ ಇಸ್ ಬ್ರಾಹ್ಮಣಿಕ. ನಿಮ್ಗೇನ್ ಜನವಾರ ಇದ್ಯಾ? ಮೌಂಜಿಧಾರಣೆ ಆಗಿದ್ಯಾ? ವೇದದಲ್ಲಿ ಒಂದು ಆಕರಣೆ ಆಗಿದ್ಯಾ? ಯಾವ್ದಾದ್ರು ಒಂದು ಸಂಹಿತೆ ಬಾಯಲ್ಲಿ ಹೇಳಕ್ ಬರುತ್ತಾ? ಆದ್ರೂ ನೀವು ಬ್ರಾಹ್ಮಣರು. ಯಾಕೆ? ಆತ್ಮ ಪರಮಾತ್ಮ ಸಂಬಂಧ ನಿಮ್ಗೆ ಅರ್ಥ ಆಗಿದೆ. ದಟ್ ಇಸ್ ಬ್ರಹ್ಮತತ್ವ. ತಿರಂಜದಾಸ ಜಾತ ಮಾಮಿ, ಬ್ರಾಹ್ಮಣಿಕ ಅನ್ನೋದು ಇಟ್ ಇಸ್ ನಾಟ್ ನೀದರ್ ಬೇಸ್ಡ್ ಆನ್ ವೃತ್ತಿ ಆರ್ ಪ್ರವೃತ್ತಿ. ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ how you understand Paramatma or how you understand Jivatma. Self-realization, like how Smita told, even that is also Brahmanika. Self-realization, realizing yourself. Naan yenu, naan yaru. அர்த்தபஞ்சகத்துல முதல்ல அதுதானே வருது. நான் யாரு, அவன் யாரு, எனக்கும் அவனுக்கும் என்ன சம்பந்தம், ஏதோ ஒண்ணு தடுக்கிறது, ஏது தடுக்கிறது, ஓ இதுதானே தடுக்கிறது, சரி அதை எப்படி நிவர்த்தி பண்ணலாம், வாட் இஸ் த உபாயம், முடிஞ்சுடுத்தே அர்த்த பஞ்சகமே.
ನಾನ್ ಯಾರು ಅಂತ ತಿಳ್ಕೊಳ್ಳೋದೇ ಬ್ರಹ್ಮತ್ವ, ಬ್ರಾಹ್ಮಣತ್ವ. ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಕ್ಷತ್ರಿಯ ಜಾತಿ, ವೈಶ್ಯ ಜಾತಿ, ಶೂದ್ರ ಜಾತಿ, ಆದ್ರೆ ಬ್ರಾಹ್ಮಣ ಜಾತಿ ಅಲ್ಲ. ಅದಕ್ಕೆ ಆಳ್ವಾರುಗಳಲ್ಲಿ ಈ ಕ್ಯಾಟಗರಿ ಇಲ್ಲ ಅಂತ ತೋರಿಸಿ ನೋಡೋಣ. 12 ಹೇಳಕ್ ಹೋಗಿದ್ದು ಜನರಲ್ಲಿ ನಾನೀಗ. ಆಳ್ವಾರಗಳೇ ಹೌದಾ? ದಾರಿ ತೋರಿಸಿದ್ದಾರೆ. ಅಲ್ವಾ? ಹುಟ್ಟಿನಿಂದಾರ ಅಲ್ಲ, ಅದು ಸಾಧನೆಯಿಂದ. ನಿನ್ನ ಮತ್ತೆ ಪರಮಾತ್ಮನ್ ಸಂಬಂಧ ನೀನ್ ಹೆಂಗೆ ನಿರ್ಧಾರ ಮಾಡ್ಕೋತೀಯೋ ಅದ್ರ ಮೇಲೆ ನಾವು 84 ಲಕ್ಷ ಜನ್ಮಗಳಲ್ಲೂ ಸಂಬಂಧಗಳಲ್ಲೇ ಬದುಕ್ತಾ ಬರ್ತೀವಿ. 84ನೇ ಬ್ರಾಹ್ಮಣಿಕ ಜನ್ಮದಲ್ಲೇ ನಾನು ಅವನಿಗೆ ಮಾತ್ರ ಸಂಬಂಧಿ, ಇನ್ಯಾವುದಕ್ಕೂ ಸಂಬಂಧವಿಲ್ಲ ಅಂತ ರಿಯಲೈಸೇಷನ್ ಬಂದ್ಬಿಟ್ರೆ ನಿಮ್ಮಷ್ಟು ದೊಡ್ಡ ಬ್ರಾಹ್ಮಣರು ಎರಡನೇವ್ರು ಇಲ್ಲ. ಪ್ರತಿ ಜನ್ಮದಲ್ಲೂ ನನಗೆ ಆ ಜಿಂಕೆ ಸಂಬಂಧ, ಈ ಹಾವು ಸಂಬಂಧ, ಆ ಸಿಂಹ ಸಂಬಂಧ, ಈ ಸಿಂಹಿಣಿ ಸಂಬಂಧ, ಈ ಕೀಟ ಸಂಬಂಧ, ಆ ಜಂತು ಸಂಬಂಧ, ಆ ಪಕ್ಷಿ ಸಂಬಂಧ, ಮನುಷ್ಯ ಜನ್ಮದಲ್ಲೂ ಅವಳು ಯಾವಳೋ ಸಂಬಂಧ, ಇವನ್ ಯಾವನೋ ಸಂಬಂಧ. ಏನಕ್ಕೆ ಸಕಲ ಬಂಧುವಾಹು ವಾಸುದೇವ ನೀಯೆಲ್ಲವೋ ಕೈ ಬಿಡಿಕಿರೆ ಅಂತ ಬಂದ್ಬಿಟ್ರೆ ಇದೇ ಬ್ರಾಹ್ಮಣತ್ವ. ನನಗೆ ಬಂಧುವಾಗಿಯೂ ನೀನೆ, ಶತ್ರುವಾಗಿಯೂ ನೀನೆ, ಗುರುವಾಗಿಯೂ ನೀನೆ, ಮಗುವಾಗಿಯೂ ನೀನೆ, ತಂದೆಯಾಗಿಯೂ ನೀನೆ, ತಾಯಿಯಾಗಿಯೂ ನೀನೆ. ಸಕಲ ಬಂಧುತ್ವವು ಅರ್ಜುನ, ಸಕಲ ಬಂಧುತ್ವತ್ತು ಯಾರು ಎನ್ನಡத்துல பார்க்கிறார்களோ அந்த ಜನ್ಮ ಅವಳಿಗೆ ಕಡೆ ಜನ್ಮ. ಅದು ಕನಕದಾಸರಿಗೆ ರಿಯಲೈಸ್ ಆಯ್ತು. ಶೂದ್ರ ಕುಲದಲ್ಲಿ ಹುಟ್ಟಿದವರು. ನಮ್ಮ ಆಳ್ವಾರಗ್ ರಿಯಲೈಸ್ ಆಯ್ತು, ಶೂದ್ರ ಕುಲದಲ್ಲಿ ಹುಟ್ಟಿದವರು ಅಲ್ವಾ? ಎಷ್ಟು ಜನ ಶೂದ್ರ ಕುಲದಿಂದ ಮೋಕ್ಷಕ್ಕೆ ಹೋದವರಿದ್ದಾರೆ ಲಿಸ್ಟ್ ಮಾಡಿ, ಗೊತ್ತಾಗತ್ ನಿಮ್ಗೇನೆ. ರೈದಾಸ್ ಚಪ್ಪಲಿ ಹೊಲಿಯವನು. ರಾಮ ಎನಕ್ಕೆ ಸಕಲ ಬಂಧುವಾಹಂ ನೀಯಲ್ಲವೋ ಇರಿಕೆ ಅಲ್ವಾ? ಬೇಡ್ರ ಕಣ್ಣಪ್ಪ, ಬೇಡ್ರ ಕಣ್ಣಪ್ಪ ಅಲ್ವಾ? ಒಂದು ಕಣ್ಣನ್ ಕಿತ್ತೆ, ರಕ್ತ ಬರೋ ಕಣ್ಣಲ್ಲಿ ಇಟ್ಟೆ, ಕರ್ಮವೇ ಇನ್ನೊಂದು ಕಣ್ಣಲ್ಲೂ ರಕ್ತ ಬರ್ತಾ ಇದೆಯಲ್ಲ, ಆದ್ರೆ 3ನೇ ಕಣ್ಣು ಇದೆಯಲ್ಲ ಎಲ್ಲಾದ್ರೂ ಕಿತ್ಬಿಟ್ಟು ಇನ್ನೆಲ್ಲೋ ಇಟ್ರೆ ತನ್ನ ಕಾಲನ್ನ 3ನೇ ಕಣ್ಣ ಮೇಲೆ ಒತ್ಬಿಟ್ಟು ಈ ಕಣ್ಣನ್ ಕಿತ್ತ, ಒಳಗಣ್ಣು ತೆರೀತು ಅಲ್ವಾ? ಸೊ ಈ ಒಂದು ವೃತ್ತಿ ಪ್ರವೃತ್ತಿ ಜಾತಿ ಇದೆಲ್ಲ